ಹೆಂಗೆ ಅಂದರೆ ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ, ರುಂಡ ಇಲ್ಲಿರುತ್ತೆ, ಮುಂಡ ಇಲ್ಲಿರುತ್ತೆ. ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ. ವರ್ಸಟೈಲ್ ಕಮೆಡಿಯನ್ ವೀರಣ್ಣನವರು. ನಾನು ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು. ಗುಬ್ಬಿ ವೀರಣ್ಣವ್ರಿಗೆ 3 ಜನ ಹೆಂಡ್ತಿರು, ಸುಂದರಮ್ಮ, ಭದ್ರಮ್ಮ, ಜಯಮ್ಮ ಅಂತ. ನಾನು ಸುಂದರಮ್ಮ ಅವರ ಮೊಮ್ಮಗಳು. ಸುಂದರಮ್ಮ ಅವ್ರಿಗೆ 3 ಜನ ಹೆಣ್ಮಕ್ಳು, ಸ್ವರ್ಣಮ್ಮ, ಮಾಲ್ತಮ್ಮ ಮತ್ತು ಶಿವಾನಂದ್, ಜಿ ವಿ ಶಿವಾನಂದ್ ಅಂತ. ಸ್ವರ್ಣಮ್ಮ ಅವರು ಮತ್ತು ಮಾಲ್ತಮ್ಮ ಅವರು ನಮ್ಮ ಕಂಪನಿಯಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಬಂದವರು. ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ ಒಂಥರ ಗುಬ್ಬಿ ಕಂಪ್ನಿ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದೆ ಅವರು ಆ್ಯಕ್ಟಿಂಗಿಂದಾನೆ. ಬಾಲನಟಿಯಾಗಿ ಅವರು ಅವ್ರ ಜೀವನನೇ ಅಲ್ಲಿಗೆ ಮುಡುಪಾಗಿಟ್ಬಿಟ್ಟಿದ್ರು. ಆ ಥರದ್ದು ಇಬ್ಬರು, ಸ್ವರ್ಣಮ್ಮನು ಮಾಲ್ತಮ್ಮ ಅವರು. ಸೊ ಅವು ಸ್ವರ್ಣಮ್ಮ ಅಂತಂದರೆ ಪುಟ್ಟಣ್ಣ ಅವರ ಪಿಕ್ಚರಲ್ಲಿ ಮಾಡಿದ್ದಾರೆ ನೋಡಿ, ಉಪಾಸನೆ, ಶರಪಂಜರಲ್ಲಿ, ಕಿಟಕಿ ಕಾಮಾಕ್ಷಮ್ಮ, ರೇಡಿಯೋ ರಂಗಮ್ಮ, ಉಪಾಸನೆದು. ಸೊ ಅವರು ನನ್ನ ದೊಡ್ಡ ಸೋದರತ್ತೆ, ದೊಡ್ಡ ಮಗಳು ಗುಬ್ಬಿ ವೀರಣ್ಣ ಅವ್ರಿಗೆ. ಅವರಾದ್ಮೇಲೆ ಮಾಲ್ತಮ್ಮ, ಮಾಲ್ತಮ್ಮ ಅವ್ರ ಮಗಳೇ ಬಿ ಜಯಶ್ರೀ ಮತ್ತು ಪದ್ಮಶ್ರೀ ಅಂತ ಅಂದ್ಬಿಟ್ಟು. ಪದ್ಮಶ್ರೀ ಭಾಗ್ಯವಂತರಲ್ಲಿ ರಾಜ್ಕುಮಾರ್ ಅವ್ರ ಮಗಳು ಪಾರ್ಟ್ ಮಾಡಿದ್ದಾಳೆ, ಅವಳು ಮಾಲ್ತಮ್ಮ ಅವ್ರ ಮಗಳು. ಶಿವಾನಂದ್ ಮಕ್ಕಳು ನಾನು ಸುಂದರಶ್ರೀ, ನಾನು, ನನ್ನ ತಮ್ಮ ನಟರಾಜು, ಆಮೇಲೆ ತಂಗಿ ಮಧುಶ್ರೀ ಅಂತ, ನನ್ನ ಕಡೆ ತಮ್ಮ ಬಸವರಾಜ್ ಅಂತ. ನಾವು 4 ಜನ ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೀವಿ ಸಿನಿಮಾಗಳಲ್ಲಿ. ನಾನು ನಟರಾಜ ಕಂಟಿನ್ಯೂ ಮಾಡಿದ್ವಿ, ಬಸು ಮತ್ತು ಮಧುಶ್ರೀ ಕಂಟಿನ್ಯೂ ಮಾಡಲಿಲ್ಲ. ಅವರಿಬ್ಬರು ಬೇರೆ ಬೇರೆ ಫೀಲ್ಡ್ಗೆ ಹೊಟ್ಟೋಗ್ಬಿಟ್ರು. ನಾನು ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನಟಿನೂ ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದಾನೆ. ಸೊ ನಾನು ಎಂಟ್ರಿ ಆಗಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಸೋದರತ್ತೆ ಅದೇ ಮಾಲ್ತಮ್ಮ ಅವ್ರು ಹೇಳಿದ್ದು ನನಗೆ. ಮತ್ತು ಅದು ಫೋಟೋನೂ ಇದೆ ಇನ್ನು ಜಯಶಕ್ಕನ ಮನೆಯಲ್ಲಿ. 1.5 ವರ್ಷ ಇದ್ದಾಗ ಲವಾಕುಶ ಅನ್ನೋ ನಾಟಕ ಮಾಡ್ತಿದ್ರಂತೆ ಗುಬ್ಬಿ ಕಂಪ್ನಿಲಿ. ಆವಾಗ ನಾನೇನು ಮಾಡ್ತಾಯಿದ್ದಂತೆ, ಅಲ್ಲೇ ಸೈಡ್ ವಿಂಗ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಿದ್ನಂತೆ. ಅದಕ್ಕೆ ನನಗೂ ಒಂದು ಕಾವಿ ಸುತ್ತಬಿಟ್ಟು ಸ್ಟೇಜ್ ಮೇಲೆ ಕಳಿಸಿದ್ದಾರೆ. ಅಂದರೆ ನನ್ನ ಎಂಟ್ರಿ 1.5 ವರ್ಷದ ಮಗುವಿಂದನೇ ಎಂಟ್ರಿ ಆಗಿದೆ ಗುಬ್ಬಿ ಕಂಪ್ನೀಲಿ. ಹೌದು, ಅಂದರೆ ನನಗೆ ಅದು ಜ್ಞಾಪಕ ಇಲ್ಲ. ಬಟ್ ನಾವು ಪ್ರತಿ ಸತಿ ರಜಕ್ಕೆ ಅಂತ ಕಂಪ್ನಿಗೆ ಹೋಗ್ತಾಯಿದ್ವಿ. ಅದೇ ಸ್ವರ್ಣಮ್ಮನವ್ರು ನನ್ನ ಕರ್ಕೊಂಡು ಹೋಗೋರು, ನನ್ನಾಗಲಿ, ನನ್ನ ತಮ್ಮಂದರಾಗಲಿ, ತಂಗಿದರಾಗಲಿ. ನಮ್ಗೆ ಸ್ಕೂಲ್ ರಜೆ ಇದ್ದಾಗ ಕಂಪ್ನಿ ಎಲ್ಲೆಲ್ಲಿ ಇರ್ತೈತೋ ಅಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗೆಲ್ಲ ನಾಟಕ ಮಾಡ್ಕೊಂಡ್ಬಂದಿದ್ದೀನಿ ನಾನು ಕಂಪ್ನೀಲಿ. ನನಗೆ ಗೊತ್ತಿರೋದು ಲವಾಕುಶ, ಸಿದ್ಧಲಿಂಗೇಶ್ವರ ಮಹಾತ್ಮೆ, ಎರಡೇ ನನಗೆ ಜ್ಞಾಪಕ ಇರೋದು. ಆ ಸಿದ್ಧಲಿಂಗೇಶ್ವರದಲ್ಲಿ ಮಲಯಾಳಿದು ರಾಣಿದೊಂದು ಅದರಲ್ಲಿ ಸಖಿಯಾಗಿ ಎಂಟ್ರಿ ಆಗ್ತಿದ್ದೆ. ಈ ಥರದ್ದು ಸಣ್ಣ ಪುಟ್ಟ ರೋಲ್ಗಳು, ಯಾಕೆಂದರೆ ಕಂಟಿನ್ಯೂ ಮಾಡೋಕ್ಕಾಗಲ್ವಲ್ಲ ನಮಗೆ, ಓದಕ್ಕೆ ಬಂದುಬಿಡ್ಬೇಕು ವಾಪಸ್ಸು. ಹಾಗಾಗಿ ಲವಾಕುಶದಲ್ಲೂ ಅಷ್ಟೇ ಒಟ್ಟುಗಳಲ್ಲಿ ಇದು ಮಾಡ್ತಾಯಿದ್ದೆ. ಅದು ಲವಾಕುಶ ಹುಟ್ಟಿದಾಗ ಡ್ಯಾನ್ಸ್ ಮಾಡ್ತಾರೆ ಆಶ್ರಮದಲ್ಲಿದ್ದ. ಇದರಿಂದ ನನ್ನ ಎಂಟ್ರಿ 1.5 ವರ್ಷಕ್ಕಾಯಿತು. ಅದಾದಮೇಲೆ ನಮ್ಮ ಅಪ್ಪಾಜಿ ನಾಟಕಗಳು ಮಾಡಿಸೋರು, ಶಿವಾನಂದ್ ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅಲ್ಲಿ ಆಗಿದ್ರು ಬಿಟ್ಬಿಟ್ರು. ಆಮೇಲೆ ಅಲ್ಲಿ ಇದು ಮಾಡ್ಬೇಕಾದ್ರೆ, ನಾಟಕಗಳು ಮಾಡಿಸ್ಬೇಕಾದ್ರೆ ನನ್ನ ಮತ್ತು ನಟಿನ ಇಬ್ಬರನ್ನ ಚೈಲ್ಡ್ ಆರ್ಟಿಸ್ಟಾಗಿ ಕರ್ಕೊಂಡೋಗೋರು. ಸೊ ನಾವು ಚೈಲ್ಡ್ ಆರ್ಟಿಸ್ಟಾಗೆ ನಾಟಕದಿಂದ ಶುರು ಮಾಡ್ಕೊಂಡು ಬಂದಿದ್ದು. ಒಂಥರ ನಮ್ಮ ಮನೆ ಅಟ್ಮಾಸ್ಫಿಯರೇ ನಾಟಕ. ನಮಗೆ ನಾಟಕ ಬಿಟ್ಟು ಬೇರೇನೂ ಗೊತ್ತೇ ಇಲ್ಲ. ಆ ಥರ ಬೆಳೆದವ್ರು ನಾವು. ನಾನು ಅಷ್ಟೇ ಸಣ್ಣ ವಯಸ್ಸಲ್ಲಿದ್ದಾಗ ಇವ್ರುಗಳ್ನ, ಪಕ್ಕದ ಮನೆ ಹುಡುಗರನ್ನೆಲ್ಲ ಕಟ್ಕೊಂಡು ನಾಟಕ ಬರೆದು ನಾನೇ ನಾಟಕ ಡೈರೆಕ್ಟ್ ಮಾಡಿ ನಮ್ಮ ಮನೆಯಲ್ಲೇ ನಾಟಕ ಆಡ್ತಿದ್ವಿ ನಾವು. ಆ ಥರ ನಾವು ಬೆಳೆದವ್ರು ನಾವು. ನಮ್ಮ ಕಿವಿಲಿ ಬಿದ್ದಿರೋದೇ ನಾಟಕ. ಸೊ ಹೀಗಾಗಿ ನಾನು ಈ ಥರ ಬೆಳ್ಕೊಂಬಂದಿದ್ದೀನಿ ನಾನು. ಆಮೇಲೆ ಮುಂದೆ ಹೀರೋಯಿನ್ ಆದೆ, ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಆಗಿ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ, ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದೀನಿ, ನಾಟಕಗಳು ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿದು ಟ್ರೂಪ್ ಇತ್ತು, ಕಲಾಕುಂಜ ಅಂತಂದ್ಬಿಟ್ಟು. ಅದು ನಮ್ಮ ಅಪ್ಪಾಜಿ ಇರೋವರೆಗೂ ಇತ್ತು, ಆಮೇಲೆ ಅದು ನಿಂತೋಯ್ತು. ಅದನ್ನು ನಾನು ರಿವೈವ್ ಮಾಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ. ಇದು ಮಾಡಿ ಸದ್ಯಕ್ಕೆ ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನಮಗೆ ನಮ್ಮ ಸೋದರತ್ತೆ, ಅದೇ ನಮ್ಮ ದೊಡ್ಡಮ್ಮ, ನಾವು ಸ್ವರ್ಣಮ್ಮ ಅವ್ರನ್ನ ದೊಡ್ಡಮ್ಮ ಅಂತ ಕರಿತೀವಿ, ಮಾಜಿ ಅಂತ ಮಾಲ್ತಮ್ಮನವ್ರು ಕರಿತಿದ್ದೆ. ಅವರಿಬ್ಬರು ಹೇಳಿರೋ ಅನುಭವಗಳನ್ನ ನಾನು ಹೇಳ್ತೀನಿ. ಈ ಮೈಸೂರು ಅರಮನೆಯಲ್ಲಿ ದಸರಾಗೆ ಬೇರೆ ಎಲ್ಲ ಟ್ರೂಪ್ಗಳಿಗೂ ಒಂದೊಂದು ಶೋ ಕೊಟ್ಟರೆ ನಮ್ಮ ತಾತಂಗೆ 2 ಶೋ ಕೊಡೋರಂತೆ. ಮತ್ತು 2 ಶೋ ಅಂದರೆ ಬೇರೆ ಬೇರೆ ನಾಟಕಗಳದ್ದು ಕೊಟ್ಟು ಅದರಲ್ಲಿ ನಮ್ಮ ತಾತ ಕಂಪಲ್ಸರಿ ಆ್ಯಕ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕರೆಯೋರಂತೆ ಮಹಾರಾಜರು. ಕರೆದ್ಬಿಟ್ಟು, ಗುಬ್ಬಿ ವೀರಣ್ಣವ್ರೆ ಏನು ನೀವು ಇಲ್ಲಿದ್ದೀರಾ, ಆ್ಯಕ್ಟ್ ಮಾಡ್ತಿಲ್ವಾ? ಇಲ್ಲ ಬುದ್ಧಿ, ನಾನು ಇದರಲ್ಲಿ ಇಲ್ಲ, ಈ ನಾಟಕದಲ್ಲಿ ನಾನಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಒಂದು ವಿಂಗಿಂದ ಈ ವಿಂಗಿಗೆ ಎಕ್ಸಿಟಾಗಿ ಎಂಟ್ರಿ ಕೊಡಿ ಸಾಕು, ಯಾಕೆಂದರೆ ಅಷ್ಟರಲ್ಲಿ ನೀವು ಅಷ್ಟು ಜನ ನಗಿಸ್ಬಿಟ್ಟು ಹೋಗ್ತೀರಾ ಅನ್ನೋರಂತೆ ಮಹಾರಾಜರು.
ಅದಕ್ಕೆ ತಾನೇ ನಮ್ಮ ತಾತಂಗೆ ಹಾಸ್ಯ ರತ್ನ ಅಂತಂದ್ಬಿಟ್ಟು ಬಂದಿರೋದು. ಅಯ್ಯೋ ತುಂಬ ಹೆಸರುವಾಸಿ ಅವರು. ಈಸ್ ಅ ವೆರಿ ಗುಡ್ ಕಮಿಡಿಯನ್. ಇದು ಸದಾರ ಮೇಲೆ ಆದಿಮೂರ್ತಿ ರೋಲ್ ಅವರೇ ಮಾಡ್ತಾ ಇದ್ದಿದ್ದು. అయ్యా ఏమిటి భోజనమా ఎక్కడ ఇద్దానమల్ల ఎవరు చేపిస్తారు మహారాజులు ఏమి పనిపోతునుమో ఎక్కడ ఉద్దానమల్ల ఎవరు చేపిస్తారు మహారాజులు ఏమి భోజనమా ಹೆಂಗೆ ಇಂಪ್ರೂವೈಸೇಷನ್ ಮಾಡೋರು ಅಂತಂದರೆ ನಮ್ಮ ತಾತ, ನಿಮಗೂ ಬೇಕಾದ್ರೆ MS ಸತ್ಯ ಅವ್ರದ್ದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ಸಿಗುತ್ತೆ ಅದೆಲ್ಲ. ವೀರಣ್ಣವ್ರ ಬಗ್ಗೆನೇ ಮಾಡಿದ್ದಾರೆ MS ಸತ್ಯ ಅವರು. ಆದಿಮೂರ್ತಿ ನಾಟಕ ಮಾಡೋರು ವಾಯ್ಸ್ ಅಷ್ಟು ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಬಿಡೋರು ಅದನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ಸತ್ಯ ಅವ್ರು ಶೂಟ್ ಮಾಡ್ಬೇಕಾದ್ರೆ ನಾನು ಅದನ್ನು ಲೈವ್ ಆಗಿ ನೋಡಿದ್ದೀನಿ. ನಮ್ಮ ತಾತಂದು ಹಿಂಗೆ ಅದು ಶಲ್ಯ ಹಿಂಗೆ ಹಾಕ್ಕೊಂಡಿರೋರು ಸದಾರಾಮೇದ ಮನೇಲಿ ಊಟಕ್ಕೆ ಕರೆದಿರ್ತಾರೆ. ಆವಾಗ ಇವರು ಅವ್ರ ಅಪ್ಪನ ಕೇಳೋದು, ನಾಯನ ನೀನು ಅಷ್ಟಾನು ఎవరేరు పోవాలా అందరూ పోవాలా నాయన. ಅವರಪ್ಪ ಹೇಳ್ತಾರೆ, ಅಂದರು ಅಂತೆ ನೀನು ನಿಮ್ಮಮ್ಮ ನಿಮ್ಮಪ್ಪ ಅದ ತೆಲುಗುಲದು ಹೇಳ್ತಾರೆ. ನಾಯನ ಅದು ಕೂಡ ವಸ್ತುಂದ ಅವ್ರ ಹೆಂಡ್ತಿಗೆ ಹೇಳೋದದು. ಇವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಿದ್ದದು. ಅಷ್ಟು ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡೋರು ಅಂದರೆ ಕಾಮಿಡಿನ ಮಹಾರಾಜ್ ಹೇಳೋರಂತೆ, ನೀವು ಇರಲೇಬೇಕು, ಒಂದು ವಿಂಗಿಂದ ಈ ವಿಂಗಿಗೆ ಹೊಟ್ಟೋಗಿ ಸಾಕು, ನೀವೇನು ಆ್ಯಕ್ಟ್ ಮಾಡೋದೇ ಬೇಕಾಗಿಲ್ಲ. ಯಾಕೆಂದರೆ ಅಷ್ಟರಲ್ಲೇ ನೀವು ಅಷ್ಟು ಜನ ನಗಿಸ್ಬಿಟ್ಟು ಹೋಗ್ತಾರೆ. ಸೊ ಅವಾಗ ಅಲ್ಲಿ ಕೂತು ಆ ಸೀನ್, ಆ ನಾಟಕಕ್ಕೆ ತಕ್ಕಂತೆ ಸೀನ್ ಬರೆಸಿ ಆ್ಯಕ್ಟ್ ಮಾಡೋರಂತೆ ನಮ್ಮ ತಾತ. ಎಸ್ 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 ಆನ್ ಡಿಮ್ಯಾಂಡು. ಆಮೇಲೆ ಇನ್ನೊಂದೇನಂತಂದರೆ ನಮ್ಮ ತಾತನ ಬುದ್ಧಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಈಗ ಯಾರೋ ಒಬ್ಬರು ಕೆಲಸಕ್ಕೆ ಕೇಳ್ಕೊಂಡು ಬರ್ತಾರೆ, ಆ್ಯಕ್ಟಿಂಗಿಗೆ ಕೇಳ್ಕೊಂಡು ಬರ್ತಾರೆ. ಅವರು ಆ್ಯಕ್ಟರ್ನ ಹೆಂಗೆ ಚೂಸ್ ಮಾಡ್ತಾಯಿದ್ರು ಗೊತ್ತಾ? ನಾಟಕ ಸ್ಟೇಜ್ ಮೇಲೆ ಅವ್ರನ್ನ ನಿಲ್ಲಿಸ್ಬಿಡೋರಂತೆ. ನಮ್ಮ ತಾತ ಹಿಂದಗಡೆ ಹೋಗಿ ಕೂತ್ಕೊಳ್ಳೋರಂತೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಕೇಳೋರಂತೆ, ಹಾಡಪ್ಪ ನೀನು. ಅವನು ಹಾಡು ಶ್ರುತಿ ಲಯ ತಾಳ ಎಲ್ಲ ಕರೆಕ್ಟಾಗಿರಬೇಕು, ಹಾಡೋದು ಭಾಷೆ ಏನಿದೆ ಸ್ಫುಟವಾಗಿರಬೇಕು. ಹಾಗಿದ್ರೆ ಅವನು ಓಕೆ ಆ್ಯಕ್ಟಿಂಗಿಗೆ. ಇಲ್ಲ ಅಂದರೆ ಅವನ್ನ ಬೇರೆ ಕಡೆ ಯಾವುದಕ್ಕೋ ಕೆಲಸಕ್ಕೆ ತೊಗೊಳ್ಳೋರು. ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಆ ಥರ ಸಾಕಿದ್ದಾರೆ ನಮ್ಮ ತಾತ ಎಲ್ಲರೂ. ಹಾಂ, ಆಡಿಷನ್ ಹಾಗೆ. ಯಾಕೆ ಅಂತಂದರೆ ಅವನಿಗೆ ಹಾಡೋಕ್ಕೆ ಸ್ಫುಟವಾಗಿ ಬರಬೇಕು, ಭಾಷೆ ಸ್ಫುಟವಾಗಿರಬೇಕು. ಮತ್ತು ನಮ್ಮ ತಾತ ಓದಿಲ್ಲ, 4ನೇ ಕ್ಲಾಸ್ ಅಷ್ಟೇ ಓದಿರೋದು. ಹೌದು, 4ನೇ ಕ್ಲಾಸು. ಸಣ್ಣ ಅವರು ನಮ್ಮ ಗುಬ್ಬಿ ಕಂಪ್ನಿ ಚಂದ್ರಣ್ಣ ಅವ್ರದ್ದು ಕಂಪ್ನಿ ಅದು, ಚಂದಣ್ಣ ಅಂತ ಅಂದ್ಬಿಟ್ಟು. ಹೌದು, 4ನೇ ಕ್ಲಾಸ್ ಓದಿದ್ದು. ಅವರು ಚಂದಣ್ಣ ಅವ್ರ ಕಂಪ್ನಿ ಅಂತಿತ್ತು, ಚನ್ನಬಸವೇಶ್ವರ ನಾಟಕ ಕಂಪ್ನಿ ಅಂತ. ಅಲ್ಲಿ ಜಾಯ್ನ್ ಆದರು ಅವರು, ವೀರಣ್ಣವರು. ಸೊ ಅಲ್ಲೇ ಎಲ್ಲ ಕಲಿತು ಅವರು ಹೆಂಗೆ ಅಂತಂದರೆ, ಚಂದಣ್ಣವ್ರಿಗೆ ದತ್ತುಪುತ್ರ, ಸುಂದರಮ್ಮ ನಮ್ಮಜ್ಜಿ ದತ್ತುಪುತ್ರಿ. ಸೊ ಹೀಗಾಗಿ ಬೆಳೀತಾ 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 ನಮ್ಮ ಚಂದ್ರಣ್ಣವರು ನಮ್ಮ ಅಜ್ಜಿನ ಮದುವೆ ಮಾಡ್ಕೊಂತೇಳಿ ಕಂಪ್ನಿನ ನಮ್ಮ ತಾತಂಗೆ ವಹಿಸ್ಬಿಟ್ಟು ಅವರು ಹೋದರು. ಎಸ್, ಗಾಡ್ ಫಾದರ್ ಚಂದಣ್ಣವರು. ಅವ್ರು ಎಲ್ಲಿಯವರು, ಮೂಲತಃ ಎಲ್ಲಿಯವರು ಅಂತ ಗೊತ್ತಿಲ್ಲ. ಜಯಶಕ್ಕಂಗೆ ಕೇಳಿದ್ರೆ ಗೊತ್ತಾಗ್ಬೋದು ನಿಮಗೆ, ನಮ್ಗೆ ಅವೆಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ಚಂದಣ್ಣವ್ರ ಕಂಪ್ನಿಯಲ್ಲಿ ನಮ್ಮ ತಾತ ಜಾಯ್ನ್ ಆದ್ರು ಅಲ್ಲಿ. ಹೌದು, ಬಾಲನಟನ ಕೆಲಸ ಪೇಂಟಿಂಗಿಗೋಸ್ಕರ ಸೇರಿಸ್ಕೊಂಡ್ರು ಅನಿಸುತ್ತೆ ಪರದೆ. ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅದೇ ಓಕೆ, ನನಗೆ ಗೊತ್ತಿಲ್ಲ ಅದು. ಬಟ್ ನಮ್ಗೆ ಇಷ್ಟು ಗೊತ್ತು, ನನಗೆ ಸಣ್ಣ ವಯಸ್ಸಿಗೆ ಜಾಯ್ನ್ ಆಗಿದ್ದು. ಆಮೇಲೆ ಬೆಳೆದ್ಮೇಲೆ ನಮ್ಮ ತಾತಂಗೆ ಅದನ್ನು ಕಂಪ್ನಿನ ವಹಿಸ್ಬಿಟ್ಟು ನಮ್ಮ ಅಜ್ಜಿನ ಮದುವೆ ಮಾಡಿಸ್ಬಿಟ್ಟು ಅವರು ಚಂದಣ್ಣವ್ರು ತೀರ್ಕೊಂಡ್ರು. ಆಮೇಲೆ ನಮ್ಮ ತಾತ ಎಷ್ಟು ಚೆನ್ನಾಗಿ ಕಂಪ್ನಿನ ಇಂಪ್ರೂವ್ ಮಾಡಿದ್ರು ಅಂತ ಅದನ್ನು ನೀವು ಹೇಳ್ತೀನಿ ಕೇಳಿ. ಆಗಲೇ ವೆನ್ ಐ ಆಮ್ ಟಾಕಿಂಗ್, ನಾನು ಇನ್ನೂ ಹುಟ್ಟಿದ್ನೋ ಇಲ್ವೋ, ನಮ್ಮ ಅಪ್ಪನ ಮದುವೆ ಆಗಿತ್ತೋ ಇಲ್ವೋ, ಆಗಲೇ ಕೆಲವೊಂದು ನಾಟಕಗಳಿದ್ದು. ಅದಕ್ಕೆ ಎಷ್ಟು ಈಗ ನಾವೇನು ಮಾಟ ಮಂತ್ರದ್ದೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಅದನ್ನು ನಾಟಕದಲ್ಲಿ ಆಗಲೇ ತಂದಿದ್ದಾರೆ ಅವರು. ಎಲ್ಲ ಹೆಂಗೆ ಅಂದರೆ, ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ, ರುಂಡ ಇಲ್ಲಿರುತ್ತೆ, ಮುಂಡ ಇಲ್ಲಿರುತ್ತೆ. ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ, ಅವರು. ಆಮೇಲೆ ಬಾವಿಯಲ್ಲಿ ಕೂತ್ಕೊಂಡು ಸ್ವಾಮಿಗಳು ಮಾತಾಡ್ತಾರೆ, ಯಾವ ನಾಟಕಗಳು ಗೊತ್ತಿಲ್ಲ. ಆಮೇಲೆ ಈ ಫೋಟೋ ಫ್ರೇಮ್ ಇರುತ್ತಂತೆ, ಅದೇ ಮಾಲ್ತಮ್ಮ ಅವರು ಅದು ಹಿಂಗಿರ್ತಾರೆ. ಅವ್ರ ಸೀನ್ ಬಂದಾಗ ಹಿಂಗೆ ತಿರುಗಿ ಮಾತಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕ್ ಆವಾಗಲೇ ಮಾಡಿದ್ದಾರೆ. ಆಮೇಲೆ ಲವಾಕುಶದಲ್ಲಿ ಭೂಮಿ ಹಿಂಗೆ ಸೀಳಿ ಸೀತೆ ಒಳಗೆ ಹೋಗೋದು. ಆಮೇಲೆ ಸಿದ್ಧಲಿಂಗೇಶ್ವರದಲ್ಲಿ ಕಲ್ಲು ಬಸವ
ಲಾಸ್ಟ್ ಸೀನಲ್ಲಿ ಇದು ಜೀವ ಬಂದು ಬಾಳೆಹಣ್ಣು ತಿನ್ನೋದು, ಇದೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಈಗ ಏನಿಲ್ಲ, ಈಗ ನಾವೇನು ನೋಡ್ತೀವಲ್ಲ ಅದು ಆ ಟೆಕ್ನಿಕೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಕುರುಕ್ಷೇತ್ರ ಇನ್ನೇನು ಅದಕ್ಕೋಸ್ಕರ ತಾನೇ ಫೇಮಸ್ಸು. ರಿಯಲಾಗಿ ಯುದ್ಧ ನಡೆಯೋದಂತೆ. ಪ್ರಾಣಿಗಳು ಸ್ಟೇಜ್ ಮೇಲೆ ಬರೋವು ಎಲ್ಲ, ಪ್ರತಿಯೊಂದು ಪ್ರಾಣಿಗಳು, ಹಾವು, ಹುಲಿ, ಸಿಂಹ, ಆನೆ, ಇವೆಲ್ಲ ಮಹಾರಾಜರು ಆನೆಗೆ ಕೊಟ್ಟಿದ್ರಂತೆ ನಮ್ಮ ತಾತಂಗೆ. ಹೆಂಗೆ ಅಂತಂದರೆ ಗೌರ್ಮೆಂಟ್ ಅವರು ಒಂದು ಬೋಗಿ ನಮ್ಮ ತಾತಂಗೆ ಎಕ್ಸ್ಟ್ರಾ ಕೊಟ್ಟಿದ್ರಂತೆ. ಟೂರು ಶಿಫ್ಟ್ ಮಾಡೋರಲ್ಲ ನಾಟಕ ಕಂಪ್ನಿನ, ಇಡೀ ಕರ್ನಾಟಕ ಸುತ್ತುತ್ತಿದ್ರು ನಮ್ಮ ತಾತ. ಸೊ ಒಂದು ರೈಲ್ವೆ ಬೋಗಿ ನಮ್ಮ ತಾತಂಗೆ ಅಂತಲೇ ಕೊಟ್ಟಿದ್ರಂತೆ. ಇದೆಲ್ಲ ಹಾಕೊಂಡೋಗಿ ಅಂತ. ಹಾಂ, ಹಾಕೊಂಡೋಗಿ ಅಂತ. ಪ್ರಾಣಿಗಳನ್ನ ಹಾಕೊಂಡು ಹೋಗ್ಬೇಕಲ್ಲ. ಇಷ್ಟು ದೊಡ್ಡ ಎಷ್ಟು ಜನ ಇದ್ರೂ ಗೊತ್ತಿಲ್ಲ, ಬಂದರು ಹೋದರೆ ಸುಮಾರು ಜನ ಎಲ್ಲರೂ ನಮ್ಮ ಕಂಪ್ನೀಲಿ ಬಂದೋಗಿರೋರು. ಬಿ ವಿ ಕಾರಂತರು, ವಾಸುದೇವರಾವು, ರಾಜ್ಕುಮಾರ್ ಅವರು, ಬಾಲಣ್ಣ, ಜಿ ವಿ ಅಯ್ಯರು, ನರಸಿಂಹರಾಜು ಅವರು, ಉದಯ್ ಕುಮಾರ್ ಅವರು, ಇವರೆಲ್ಲರೂ ನಮ್ಮ ಕಂಪನಿಯಿಂದನೇ ಬಂದಿರೋದು. ಬಿ ಸರೋಜದೇವಿ ಒಂದು ಸ್ವಲ್ಪ ದಿವಸ ಏನೋ ಮಾಡಿದ್ರಂತೆ, ಗೊತ್ತಿಲ್ಲ ನನಗೆ. ನಮ್ಮ ದೊಡ್ಡಪ್ಪ ಹೇಳಿದ್ದು. ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಅಂತವರು. ಜಯಂತಿ ಅವ್ರು ನಮ್ಮ ಕಂಪ್ನೀಲಿದ್ದರು, ಕಲ್ಪನಾ ಅವ್ರು ಬಂದು ಹೋದರು. ಆ ಥರ ಅಂದರೆ ಎಲ್ಲರೂ ಎಂಟ್ರಿಯಾಗಿ ಹೋಗಿದ್ದಾರೆ. ಖಂಡಿತ ಯೂನಿವರ್ಸಿಟಿನೇ, ಖಂಡಿತ ಯೂನಿವರ್ಸಿಟಿ, ಥಿಯೇಟ್ರ್ ಯೂನಿವರ್ಸಿಟಿ. ಸೊ ಇದು ಆಮೇಲೆ ಇನ್ನೊಂದೇನು ಇನ್ಸಿಡೆಂಟ್ ಇದೆ ಅಂತಂದರೆ, ನಮ್ಮ ತಾತ ಅವರ ಆರ್ಟಿಸ್ಟ್ಗಳ್ನ, ಟೆಕ್ನಿಷಿಯನ್ನ ಹೆಂಗೆ ನೋಡ್ಕೊಳ್ತಿದ್ರು ಅಂತಂದರೆ, ಹೆಂಗೆ ಅಂದರೆ ರಾತ್ರಿ ಎಲ್ಲ ನಾಟಕ, ಸಾಯಂಕಾಲ ಹಂಗೆ ಒಂದು 6:30 7 ಗಂಟೆ ಹಂಗೆ ತಿಂಡಿ ತಿಂದುಬಿಟ್ಟು ಮೇಕಪ್ ಹಚ್ಚೋರಂತೆ. ಮೇಕಪ್ ಹಚ್ಬಿಟ್ಟು ನಾಟಕ ಒಂದು 10:30ಗೆ ಶುರು ಆಗೋದು. ಬೆಳಗಿನ ಜಾವ 2 ಗಂಟೆವರೆಗೂ ನಾಟಕ ಆಗೋದು, 2 ಗಂಟೆ 3 ಗಂಟೆವರೆಗೂ. ಆಮೇಲೆ ಎಲ್ಲ ಊಟ ಮಾಡಿ ಮಲ್ಕೊಂಬಿಡೋರಂತೆ. 10:30 11 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ 11 ಗಂಟೆಗೆ ಎಲ್ಲರೂ ಇರಬೇಕು. 11:30 12 ಗಂಟೆಗೆ ಟೈಮ್ ಎಲ್ಲರೂ ಕೀಪಪ್ ಮಾಡಬೇಕು. ಅದು ಈಗಲೂ ನಾವು ಅದನ್ನೇ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಬಂದ ತಕ್ಷಣ ಹೊಸ ನಾಟಕದ ರಿಹರ್ಸಲ್ಲು, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಅವತ್ತಿನ ಶೋದು ರಿಹರ್ಸಲ್ಲು, ಆಮೇಲೆ ತಿರ್ಗಿ 6 ಗಂಟೆಗೆ ಮೇಕಪ್ಪು. ಸೊ ಈ ಥರ ಆಗಿ ಅವ್ರಿಗೆ ಒಂಥರ ಉಷ್ಣ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋರಂತೆ, ಪ್ರತಿ ಭಾನುವಾರ ಕಂಪಲ್ಸರಿ ಎಲ್ಲ ಆರ್ಟಿಸ್ಟ್ಗಳು ಹರಳೆಣ್ಣೆ ಹಾಕೊಂಡು ತಲೆ ಸ್ನಾನ ಮಾಡಬೇಕು. ಒಟ್ಟು ಅವತ್ತು ಗಸಗಸೆ ಪಾಯಸ ಎಲ್ಲ ಮಾಡೋರಂತೆ ಪ್ರತಿ ಭಾನುವಾರ. ಈ ಥರ ಮತ್ತು ಅವರು ದೇವರಲ್ವ ಅವ್ರುಗಳೆಲ್ಲ, ತುಂಬ ಸ್ವಂತ ಮಕ್ಕಳ ಥರ ಅವ್ರನ್ನೆಲ್ಲ ಸಾಕಿದ್ದಾರೆ ಅವ್ರು ನಮ್ಮ ತಾತ. ಅಂದರೆ ಇದೆಲ್ಲ ನಮಗೆ ಗೊತ್ತಿಲ್ಲ. ನನಗೆ ಜ್ಞಾಪಕ ಇರೋಂಗೆ ನಮ್ಮ ತಾತ ಯಾವಾಗ ವಾರದಲ್ಲಿ ಒಂದು ಸತಿ ಬರೋರು, ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಉಡುಪಿ ಕೃಷ್ಣ ಭವನ ಇದೆಯಲ್ಲ, ಅಲ್ಲಿ ನಮ್ಗೆ ಮಸಾಲೆ ದೋಸೆ ಕೊಡಿಸೋರು, ಅದು ನನಗೆ ಜ್ಞಾಪಕ ಇದೆ. ಆಮೇಲೆ ಗಾಂಧಿನಗರಲ್ಲಿ ದೋಂಡುಸ ಅಂತಂದ್ಬಿಟ್ಟು ಅಂಗಡಿ ಇದೆ, ಅಣ್ಣಮ್ಮನ ದೇವಸ್ಥಾನದ ರೋಡಲ್ಲಿ ಕಾರ್ನರಲ್ಲಿ, ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಲ್ಲಿ ನಮಗೆಲ್ರಿಗೂ ಒಂದೇ ಥರದ ಬಟ್ಟೆ ತೆಗೆಸ್ಕೊಡೋರು ಅವರು ಎಲ್ಲ, ಇಡೀ ಮೊಮ್ಮಕ್ಕಳಿಗೆ ಒಂದೇ ಥರದ ಬಟ್ಟೆಗಳು ತೆಗೆಸ್ಕೊಟ್ರು. ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ತೆಗೆಸ್ಕೊಟ್ಬಿಟ್ಟು ಹೋಗೋರು. ಆಮೇಲೆ ನಾವು ಗಣೇಶ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಿದ್ವಿ. ಶೇಷಾದ್ರಿಪುರಮಲ್ಲಿ ಅವ್ರ ಮನೆ ಇತ್ತು. ಹಾಂ, ಹೌದು ಹಾಂ, ಅವರು ಬೆಂಗಳೂರಲ್ಲಿ ವಾಸ ಇದ್ದರು. ಆಲ್ಮೋಸ್ಟ್ ಅವ್ರು ಗುಬ್ಬಿಲೇ ಇರ್ತಿದ್ರು. ಜಯಮ್ಮ ಅವ್ರ ಜೊತೆ ಇಲ್ಲಿ ಶೇಷಾದ್ರಿಪುರಮಲ್ಲಿದ್ದರು. ಅಲ್ಲಿ ಗುಬ್ಬಿಗೆ ಹೋಗೋರು. ವಾರದಲ್ಲಿ 3 ದಿವಸ 4 ದಿವಸ ಗುಬ್ಬಿಗೆ ಹೋಗೋರು ಅವರು. ಗುಬ್ಬಿಲಿ ಈಗಲೂ ಮನೆ ಇದೆ, ತೋಟದ ಮನೆ ಈಗಲೂ ಇದೆ, ತೋಟನೂ ಇದೆ, ಮನೆನೂ ಇದೆ. ಅದು ನಮ್ಮ ಅಣ್ಣಂದ್ರಿಗೆ ಬಂದಿದೆ, ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ. ಹೆಂಗೆ ಅಂದರೆ ನಾನು ಹೇಳ್ತೀನಿ ಕೇಳಿ, ನಮ್ಮ ತಾತಂಗೆ 3 ಜನ ಹೆಂಡತಿರು, 3 ಜನ ಹೆಂಡತಿಯಿಂದ 11 ಜನ ಮಕ್ಕಳು. ಬಟ್ ಆ 11 ಜನನೂ ಮಕ್ಕಳು ಒಂದೇ ತಾಯಿ ಮಕ್ಕಳು ಥರ ಇದ್ರು ನೋಡಿ. ಇಲ್ಲ, ನಿಂಗೆ ಅಂದರೆ ಒಬ್ಬನ ಕಂಡ್ರೆ ಒಬ್ರಿಗೆ ಎಷ್ಟು ಇಷ್ಟ ಅಂತಂದರೆ, ನಮ್ಮ ದೊಡ್ಡಪ್ಪ ಅಂದರೆ ನನ್ನ ದೊಡ್ಡಪ್ಪ 2ನೇ ಹೆಂಡ್ತಿ ಮಗ ಚನ್ನಬಸಣ್ಣವರು ಅಂತ ಅಂದ್ಬಿಟ್ಟು ಅವರೇ ಮುಂದೆ ಕಂಟಿನ್ಯೂ ಮಾಡಿದ್ದು ಕಂಪ್ನಿನ. ಅವರಿಗೆ ನಮ್ಮ ಅಪ್ಪಾಜಿನ ಕಂಡ್ರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪಾಜಿ. ಅಂದರೆ ನಮ್ಮ ಅಪ್ಪಾಜಿನ ಕಂಡ್ರೆ ಬಿಡಿ ಎಲ್ರಿಗೂ ಇಷ್ಟ, ಆ ಥರದ ಮನುಷ್ಯ ನಮ್ಮಪ್ಪ. ಹಂಗಾಗಿ ಸೊ ಈ ಥರ ನಾವು ಬೆಳ್ಕೊಂಬಂದಿರೋದು ನಾವು. ಹೌದು, ಫಸ್ಟು ಅವರೇ ಅಂದರೆ ಸತಿ ಸುಲೋಚನ ಆದಮೇಲೆ ನಮ್ಮ ತಾತನೇ ಮೂಕಿ ಸಿನಿಮಾ ಶುರು ಮಾಡಿದ್ದು. ಮೂಕಿ ಸಿನಿಮಾ ಮಾಡಿದ್ರು. ಹಿಸ್ ಲವ್ ಅಫೇರ್ ಅಂತ ಅಂದ್ಬಿಟ್ಟು ಲಲಿತಾ ಪವರ್ನ ಹಾಕೊಂಡು ಮಾಡಿದ್ರು. ಲಲಿತಾ ಪವರ್ ಎಂಥ ಆರ್ಟಿಸ್ಟು ಎಲ್ಲ. ಆಮೇಲೆ ಟಾಕಿ ಸಿನಿಮಾನೂ ಮಾಡಿದ್ರು ಅವರು. ಮತ್ತು ಬಸವರಾಜ್ ಅವರು ಅಂತಿದ್ರು, ಕರ್ನಾಟಕ ಫಿಲಮ್ಸ್ ಅಂತಂದ್ಬಿಟ್ಟು ಮಾಡಿಕೊಂಡು ಅದರಿಂದ ಸಿನಿಮಾಗಳು ಮಾಡಿದ್ರು. ಆ್ಯಕ್ಚುಲಿ ಬೇಡರ ಕಣಪ್ಪ ನಮ್ಮ ತಾತ ಅವರೇ ಪ್ರೊಡ್ಯೂಸ್ ಮಾಡಿದ್ದು ಅನಿಸುತ್ತೆ ಅಲ್ವೇನೋ. ಹಾಂ, ಜಾಯಿಂಟ್ ವೆಂಚರು ಅದೇ ಕರ್ನಾಟಕ ಫಿಲಮ್ಸಲ್ಲಿ ನಮ್ಮ ತಾತ ಇದ್ರು. ಈವನ್ ಕಂಠೀರವ ಸ್ಟುಡಿಯೋ ಏನಿದೆಯಲ್ಲ, ಒನ್ ಆಫ್ ದ ಟ್ರಸ್ಟಿ ನಮ್ಮ ತಾತ.
ಅವರು, ಬಸವರಾಜ್ ಅವರು, ಕರಿಬಸಯ್ಯ ಅವರು, ಇವರೆಲ್ಲ ಒನ್ ಆಫ್ ದ ಟ್ರಸ್ಟಿ ಕಂಠೀರವ ಸ್ಟುಡಿಯೋಗೆ. ಅವರೇ ಓಪನ್ ಮಾಡಿ ಸ್ಟುಡಿಯೋನ, ನಮ್ಮ ತಾತ ಅವರೇ. ಸದಾರಾಮಯ್ಯ ಅವರೇ ಮಾಡಿದ್ದು, ತಾತನೇ ಸಿನಿಮಾ ಮಾಡಿದ್ದು. ಸುಮಾರು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ತಾತ, ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅವ್ರು ಸಿನಿಮಾಗಿಂತ ಜಾಸ್ತಿ ನಾಟಕದ ಒಲವೇ ಇತ್ತು. ಇಲ್ಲಿ ಗಾಂಧಿನಗರಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಇದೆಯಲ್ಲ, ಅಲ್ಲೇ ಫಸ್ಟ್ ಶೋ ಇದು ಕುರುಕ್ಷೇತ್ರ ನಾಟಕ ಆಗಿತ್ತು. ಆ ಕಾಲದ್ದದು. ಅದನ್ನು ಆಮೇಲೆ ರಿನೋವೇಟ್ ಮಾಡಿ ಮಾಡ್ರನೈಸ್ ಮಾಡಿರೋದು ಅವರು, ಗುಬ್ಬಿ ಕಂಪ್ನಿನ, ಗುಬ್ಬಿ ಥಿಯೇಟ್ರನ್ನ. ಅದು ಅದಕ್ಕೆ ನಮ್ಮ ಮನೆ ಅಲ್ಲೇ ಇತ್ತು, ನಮ್ಮ ತಾತನೂ ಅಲ್ಲೇ ಇದ್ದರು. ಒಂದು ಮನೆಯಲ್ಲಿ ಸುಂದರಮ್ಮ ಅವರು, ಇನ್ನೊಂದು ಮನೇಲಿ ಜಯಮ್ಮ, ಇನ್ನೊಂದು ಮನೆಯಲ್ಲಿ ಭದ್ರಮ್ಮ, ಹಿಂಗಿದ್ರು ಅಲ್ಲಿ. ಬಟ್ ಆಲ್ಮೋಸ್ಟ್ ಆಲ್ ಭದ್ರಮ್ಮ ಅವರು ಗುಬ್ಬಿಲೇ ಇರ್ತಿದ್ರು, ಜಯಮ್ಮ ಅವರು ಶಿಷ್ಯರಿಪುರಮಲ್ಲಿರೋರು. ರಂಗಭೂಮಿ ನಂಬ್ಕೊಂಡು ದುಡಿಮೆ ಮಾಡಿದ್ರು. ಹೇಳ್ತೀನಲ್ಲ, ನಮ್ಮ ತಾತ ರಂಗಭೂಮಿಯಿಂದ ಎಷ್ಟು ಗಳಿಸಿದ್ದಾರೆ ಅಂತಂದರೆ, ಬಟ್ ಅಷ್ಟೇ ರಂಗಭೂಮಿಗೋಸ್ಕರ ಕಳ್ಕೊಂಡಿದ್ದಾರೆ. ಯಾಕೆಂದರೆ ಇವ್ರನ್ನೆಲ್ಲರನ್ನೂ ಸಾಕಬೇಕಲ್ಲ, ಇವ್ರಿಗೆಲ್ಲ ಸಂಬಳ ಕೊಡಬೇಕು, ಊಟ ತಿಂಡಿ ಕೊಡಬೇಕು. ಸೊ ಕೆಲವು ಸತಿ ಒಳ್ಳೆ ಕಲೆಕ್ಷನ್ ಆಗೋದು, ಕೆಲವು ಸತಿ ಆಗ್ತಾ ಇರಲಿಲ್ಲ. ಬಟ್ ಆದರೂ ನಮ್ಮ ತಾತ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಅಷ್ಟೇ ಚೆನ್ನಾಗಿ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಹಿರಣ್ಯ ಅವರು ಇದ್ದಾರಲ್ಲ, ಮಾಸ್ಟರ್ ಹಿರಣ್ಯ ಅವ್ರ ತಂದೆ ಹಿರಣ್ಯ, ಅವ್ರ ಮದುವೆ ಫಿಕ್ಸ್ ಆಗಿತ್ತಂತೆ. ಮದುವೆ ಫಿಕ್ಸ್ ಆಗಿದ್ದಾಗ ಹಿರಣ್ಯ ಅವ್ರಿಗೆ ಸಂಕೋಚ, ಹೆಂಗೆ ದುಡ್ಡು ಕೇಳೋದು ಅಂತಂದ್ಬಿಟ್ಟು. ನಮ್ಮ ತಾತ ಅವ್ರನ್ನು ಮದುವೆ ಫಿಕ್ಸ್ ಆಗಿದೆ, ಸಂತೋಷ, ಇಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಂತೆ. ಇವ್ರು ಹೆಂಗೆ ಕೇಳೋದು, ಇವರು ದುಡ್ಡು ವಿಚಾರ ಮಾತಾಡ್ತಿಲ್ಲ. ನಾನು ಸರಿ, ಅವರು ಇನ್ನೇನು ಹೊರಡಬೇಕು, ನಾಳೆ ಹೊರಡಬೇಕು. ಯೂಶ್ವಲಿ ನಾಟಕದಲ್ಲಿ ಕೊನೆ ಸೀನಿಗೆ ಮುಂಚೆ ಅನೌನ್ಸ್ ಮಾಡ್ತಾರೆ, ಅಂದರೆ ನಾಳೆ ಈ ನಾಟಕ ಇದೆ, ಬೇರೆ ನಾಟಕ ಇದ್ದರೆ ಅದು ಅಂದರೆ. ಅಲ್ಲಿ ಹಿರಣ್ಯ ಅವ್ರನ್ನ ಕರೆದ್ರಂತೆ. ಅಲ್ಲಿ ಕಲೆಕ್ಷನ್ನಲ್ಲಿ ಕೌಂಟ್ರಲ್ಲಿ ಯಾರು ಕೂತಿದ್ನಲ್ಲ ಅವ್ರನ್ನ, ಅಯ್ಯೋ ಇವತ್ತಿನ ಕಲೆಕ್ಷನ್ ತೊಗೊಂಬ ಅಂದ್ರಂತೆ. ಅವ್ರಿಗೆ ಒಡ್ಡು ಅಂದ್ರಂತೆ, ಒಡ್ಡು ಅಂತ. ಅದೇ ಅವತ್ತಿನ ಕಲೆಕ್ಷನ್ ಏನಿತ್ತೋ ಅಷ್ಟನ್ನು ಸುರಿದಿದ್ದಾರೆ. ಸುರಿದ್ಬಿಟ್ಟು ಹೋಗು, ಮದುವೆ ಆಗ್ಬಿಟ್ಟು ಬಾ ಹೋಗು ಅಂತ ಕಳಿಸಿದ್ದಾರೆ. ಆ ಥರ ನಮ್ಮ ತಾತನ ಬುದ್ಧಿ. ಯಾಕೆಂದರೆ ಯಾರಿಗೂ ಅವ್ರ ಮನೆಗೆ ಹೋದವ್ರು ಯಾರೂ ಉಪವಾಸ ಬಂದವರೇ ಇಲ್ಲ, ಊಟ ಹಾಕ್ದೆಲ್ಲ ಕಳಿಸ್ತಾನೆ ಇರಲಿಲ್ಲ. ಅದೇ ರಾಜ್ಕುಮಾರ್ ಅವರು ಕಂಟಿನ್ಯೂ ಮಾಡಿದ್ರು ಅದನ್ನು. ರಾಜ್ಕುಮಾರ್ ಅವ್ರ ಮನೆಗೂ ಅಷ್ಟೇ, ಯಾರನ್ನ ಹೋದರೆ ಊಟ ಟೈಮ್ ಹೋಗ್ಬಿಟ್ರಂತೂ ಊಟ ಮಾಡ್ದೆಲ್ಲ ಕಳಿಸ್ತಾನೆ ಇರಲಿಲ್ಲ ರಾಜ್ಕುಮಾರ್ ಅವರು. ಆ ಥರ ಅದೇ ಅವರೂ ಬೆಳೆಸ್ಕೊಂಬಂದರು ಅವರು. ನಮ್ಮ ತಾತ ಅಂತೂ ನಮ್ಮ ತುಂಬಾ ಈವನ್ ನಮ್ಮ ಗಾಂಧಿನಗರದ ಮನೇಲೂ ಅಷ್ಟೇ. ನಾವು ಬೆಳಗ್ಗೆ ತೆಗಿತಾ ಇದ್ದದ್ದು 6 ಗಂಟೆ, ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ನಾವು ಮಲಗ್ತಾ ಇದ್ದಿದ್ದು. ಯಾಕೆಂದರೆ ನಮ್ಮ ಮನೆಗೆ ಎಲ್ಲರೂ ಬರೋರು. ಅದೇ ಮಾಲ್ತಕ್ಕ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಶಿವಾನಂದಣ್ಣ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ. ಬಸ್ ಸ್ಟಾಪ್ ಮತ್ತು ರೈಲ್ವೆ ಸ್ಟೇಷನ್ ಹತ್ರನೇ ಇರ್ತಿತ್ತು. ಬಂದವ್ರಿಗೆ ನಾವು ಯಾವತ್ತೂ ಉಪವಾಸ ಕಳಿಸೇ ಇಲ್ಲ ನಮ್ಮ ಮನೆಯಿಂದ. ಆ ಥರ ನಾವು ಬೆಳ್ಕೊಂಬಂದಿರೋದು. ನನಗೆ ಗೊತ್ತಿರೋದು ಇಷ್ಟು. ಹೌದು, ಖಂಡಿತ ಫ್ಯಾಮಿಲಿ ಟ್ರೀ. ನಮ್ಮ ಮನೇಲಿ ಏನಾದ್ರು ಮದುವೆ ಸಮಾರಂಭಗಳಾದರೆ ನಮ್ಮ ಮನೆಯಿಂದನೇ ಏನಿಲ್ಲ ಅಂದರೆ 750,000 ಜನ ಇದ್ದೀವಿ ನಾವು. ನನ್ನ ಮದುವೆಗೆ ನಾನು ರಿಸೆಪ್ಷನ್ ಬಿಟ್ಬಿಡಿ, ನನ್ನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಮನೇಲೇ ಮಾಡ್ಕೊಂಡಿದ್ದು ನಾನು. ನನ್ನ ಮದುವೆಗೆ ನನ್ನ ಫ್ಯಾಮಿಲಿಯವರು ಏನಿಲ್ಲ ಅಂದರೂ ಒಂದು 600 ಜನ ಇದ್ದರು. ನನ್ನ ಫ್ಯಾಮಿಲಿಯವರು ಅಂದರೆ ಅಪ್ಪಾಜಿ ಕಡೆಯವರು, ಅಂದರೆ ಬೇರೆ ಯಾರನ್ನೂ ಕರೆದೇ ಇರಲಿಲ್ಲ. ನಮ್ಮ ಫ್ಯಾಮಿಲಿಯವರೇ 600 ಜನ ಇದ್ದರು. ನನ್ನ ಗಂಡಿನ ಕಡೆಯಿಂದ ಎಲ್ಲ ರಿಸೆಪ್ಷನ್ಗೆ ಬಂದಿದ್ರು. ಯಾಕೆಂದ್ರೆ ಜಾಸ್ತಿ ನಾವು ರಿಸೆಪ್ಷನ್ಗೆ ಕರೆದಿದ್ದು. ನಮ್ಮ ಗಂಡನ ಕಡೆಯವರು ನಮ್ಮ ಅತ್ತೆ ಮಾವ ನನ್ನ ಮೈದ್ನಂದರು. ಆಮೇಲಿಂದ ಅವರು ನಮ್ಮ ಅತ್ತೆ ತಮ್ಮ, ನಮ್ಮ ಮಾವನ ತಮ್ಮ ಹಿಂಗೆ ಬಂದಿದ್ರು ಅಷ್ಟೇ ವಿನ ರಿಸೆಪ್ಷನ್ಗೆ ಎಲ್ಲರೂ ಬಂದಿದ್ದರು. ಬಟ್ ನಮ್ಮ ಮದುವೆಗೇ 600 ಜನ ಇದ್ರು ನೋಡಿ ನಮ್ಮ ಮನೇಲಿ. ನಿಮ್ಮ ಕುಟುಂಬನೇ? ನಮ್ಮ ಕುಟುಂಬನೇ, ನಮ್ಮ ತಾತನ ಬ್ಲಡ್ ರಿಲೇಟಿವ್ಸ್. ನಾವಿವಾಗ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿರೋದು ಅಂತಂದರೆ ಮೊಮ್ಮಕ್ಕಳಲ್ಲಿ ನಾನು, ಜಯಶ್ರಕ್ಕ, ಆಮೇಲೆ ನಟರಾಜ, ಆಮೇಲೆ ಸಂಗೀತ, ಪಂಚಮಿ, ಅವ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರಿಬ್ಬರು. ಆಮೇಲೆ ಪ್ರೀತಮ್ ಗುಬ್ಬಿ ಆ್ಯಕ್ಟಿಂಗ್ ಎಲ್ಲ ಅವನು ಡೈರೆಕ್ಷನ್ ಮಾಡ್ತಾನೆ. ಇನ್ನೊಬ್ಬ ಅಣ್ಣನ ಮಗ ಇದ್ದಾನೆ ಸದಾ ಅಂದ್ಬಿಟ್ಟು, ಅವನ ಮಗ ಬಂಟಿ ಅಂತಿದ್ದಾನೆ, ಬೆನಕಪ್ಪ ಅಂತ ಅವನ ಹೆಸರು. ಬಂಟಿ ಅಂತ ನಾವೆಲ್ಲ ಪ್ರೀತಿಗೆ. ಅವನು ಸಿನಿಮಾ ರಮೇಶ ಸತೀಶ ಅಂತಾನೆ ಅವನು ಪಿಕ್ಚರ್ ಮಾಡಿದ್ದಾನೆ, ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ಅವ್ರುಗಳು ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ನಾವು ಪ್ರತೀಕ್ಷಾ ಇವರೆಲ್ಲ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಪ್ರತೀಕ್ಷಾ ಅಂತೂ ವೈಜಯಂತಿ ಕಾಶಿ ಮಗಳವಳು, ವಿಜಯ್ ಕಾಶಿ ವೈಜಯಂತಿ ಕಾಶಿ ಮಗಳು. ಅವಳು ಸಿನಿಮಾ, ಬಟ್ ಅವಳು ಡ್ಯಾನ್ಸ್, ತನ್ನ ಒಲವನ್ನ ಡ್ಯಾನ್ಸ್ಗೆ ತುಂಬ ಇದು ಮಾಡಿದ. ಅವಳು ಕಾದಂಬರಿ ಕಣಜ ಅನ್ನೋ ಸೀರಿಯಲಲ್ಲಿ ಮಾಡಿದ್ಲು ಅವಳು. ಅದೇ ನಾಟಕ ಡ್ಯಾನ್ಸು, ವೈಜಯಂತಿ ಕಾಶಿ ಡ್ಯಾನ್ಸ್ ಕಡೆಗೆ ಹೊಟ್ಟೋದ್ಲು ಅವಳು. ಬಟ್ ಅವಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ನನ್ನ ರಸೀರಾದೆ ಮತ್ತು ಮಳೆಬಿಲ್ಲು, ಈ ಥರ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ಮುಕ್ತ ಎಲ್ಲ. ವೈಜಯಂತಿ ಕಾಶಿ ಅವರು ನಿಮ್ಮ ಫ್ಯಾಮಿಲಿ? ನಮ್ಮ ಸೋದರತೆ ಮಗಳು.
ಅದು ನಿಮಗೆ ಚಾಟ್ ಮಾಡಿದ್ರೆ ಹಿಂಗಾಗತ್ತೆ. ಚಾಟ್ ಮಾಡೋಕ್ಕಾಗಲ್ಲ. ನಾನು ಟ್ರೈ ಮಾಡಿದ್ದೀನಿ ಮಾಡೋಕ್ಕೆ, ಬರಲಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಇವ್ರನ್ನೆಲ್ಲ ಸೇರಿಸಿದ್ರೆ ನನಗೆ ಚಾಟ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ. ಬಟ್ ಈ ಫೀಲ್ಡಲ್ಲಿ ಕಂಟಿನ್ಯೂ ಆಗಿರೋರು ಇಷ್ಟು ಜನ ಇದ್ದೀವಿ ನಾವು. ಭಾಳ ಹೆಮ್ಮೆ ಇದೆ. ಖಂಡಿತ. ಅಯ್ಯೋ, ಈಗೇನು ನಾವು ಇದ್ದೀವಲ್ಲ ಅದೆಲ್ಲ ನಮ್ಮ ತಾತನ ಒಂದು ಇದು ಕೊಡುಗೆ ಅಂತಲೇ ನಾನು ಹೇಳ್ತೀನಿ. ನಾನು ಅದಿಲ್ಲದಲ್ಲೇ ನಾವು ಏನಿಲ್ಲ, ಬಿಟ್ಬಿಡಿ. ನಿಮ್ಮ ಜರ್ನಿ ಹೇಳಿ. ನನ್ನ ಜರ್ನಿ ಅದೇ, ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಪರೋಪಕಾರಿ, ದೇವರ ಮಕ್ಕಳು, ಸ್ವಯಂವರ ಮತ್ತು ಒಂದು ಹಿಂದಿ ಮೂವಿ ನಯೆ ದಿನ್ ನಯೆ ಲೋಗ್ ಅಂತಂದ್ಬಿಟ್ಟು ಮಾಡಿದೆ. ಆಮೇಲೆ ಅದಾದಮೇಲೆ ಋಷ್ಯಶೃಂಗ ನನ್ನ ಫಸ್ಟ್ ಹೀರೋಯಿನ್ ಆಗಿರೋ ಮೂವಿ. ಕಾಡು ಕುದುರೆ, ಇವರು VRK ಪ್ರಸಾದ್ ಇದ್ದಾರಲ್ಲ, GV ಅಯ್ಯರ್ ಅವ್ರ ಅಸಿಸ್ಟೆಂಟು, ಅವ್ರದ್ದು ಫಸ್ಟ್ ಮೂವಿ. ಸುರೇಶ್ ಹೆಬ್ಳಿಕರ್ಗೆ ನನಗೆ ಫಸ್ಟ್ ಮೂವಿ. ಹೀರೋಯಿನ್ ಆಗಿ ನಾನು, ಹೀರೋ ಆಗಿ ಸುರೇಶ್ ಹೆಬ್ಳಿಕರು. ಅಲ್ಲ, ಋಷ್ಯಶೃಂಗ. ಅದಾದಮೇಲೆ ಕಾಡು ಕುದುರೆ. ನಾನು ಋಷ್ಯಶೃಂಗ ಮಾಡಿದಾಗ ನಂಗೆ 12 ವರ್ಷ, ಕಾಡು ಕುದುರೆ ಮಾಡಿದಾಗ 14 ವರ್ಷ. ಹೀರೋಯಿನೇ. ಆಮೇಲೆ ಇದು ಅರಿವು, ಕಟ್ಟೆ ರಾಮಚಂದ್ರ, ಪದ್ಮಾ ಕುಮಟ ಅವ್ರು ತೆಗೆದಿದ್ದ ಅರಿವು, ಅದರಲ್ಲಿ ಹೀರೋಯಿನ್ನು. ಮಾನಪ್ಪ ಹೀರೋ, ಹುಚ್ಚ ಅದರಲ್ಲಿ ಅವರು. ಅಂದರೆ ನಾನು ಹೀರೋಯಿನ್ ಅಂತಿಲ್ಲ, ಅದು ಆ್ಯಕ್ಚುಲಿ ಮಕ್ಕಳು ಸಬ್ಜೆಕ್ಟ್ ಅದು ಅರಿವು. ಅದಕ್ಕೆ ನಾನು ಮಾಡಿರೋ 3 ಪಿಕ್ಚರ್ಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ ನಾನು. ಆಮೇಲೆ ಚಂದನದ ಗೊಂಬೆ ಮಾಡಿದೆ. ಅದಾದಮೇಲೆ ನಾನು NSD ಹೊಟ್ಟೋದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದಿದೆ ನಾನು. ಡ್ರಾಮಾ ಕಲೀಲಿಕ್ಕೆ, ಯಾಕೆಂದರೆ ಇಲ್ಲಿ ನಾವು ಮಾಡ್ತಾಯಿದ್ವಿ ಡ್ರಾಮಾ. ಬಟ್ ಅಲ್ಲಿ ಹೋದ್ಮೇಲೆ ನಾನು ತುಂಬ ಕಲ್ತಿದ್ದೀನಿ ಅಲ್ಲಿ. ಅಂದರೆ ಹೇಗಿರಬೇಕು, ಆ್ಯಕ್ಟಿಂಗ್ ಹೇಗೆ ಮಾಡಬೇಕು. ನಾವಿಲ್ಲಿ ಬರೀ ಅವ್ರು ಹೇಳ್ಕೊಡೋರು ನಾವು ಮಾಡ್ತಿದ್ವಿ. ಬಟ್ ಡೈಲಾಗ್ ಡೆಲಿವರಿ ಹೇಗೆ ಬರಬೇಕು, ಎಕ್ಸ್ಪ್ರೆಷನ್ಸ್ ಹೇಗೆ ಬರಬೇಕು, ಇದೆಲ್ಲ ನಾನು NSDಯಿಂದ ಕಲ್ತ್ಕೊಂಬಂದೆ ನಾನು. ಅಲ್ಲಿ ನಮಗೆ ಪೂರ್ತಿ ನಾಟಕದ, ಅಂದರೆ ಬಿಡಿ, ಇದು ನಾಟಕ ನಾವು 3 ತಿಂಗಳಲ್ಲಾಗಲಿ 3 ವರ್ಷದಾಗಲಿ ಕಲಿತೀವಿ ಅಂತಲ್ಲ, ನಾವು ಸಾಯೋವರೆಗೂ ಕಲಿತಾನೆ ಇರ್ತೀವಿ. ಆ್ಯಕ್ಟಿಂಗ್ ಅಂತೂ ನಾವು ಸಾಯೋವರೆಗೂ ಕಲಿತಾ ಇರ್ತೀವಿ ನಾವು. ಯಾಕೆಂದರೆ ನಮ್ಮ ಆ್ಯಕ್ಟಿಂಗಲ್ಲಿ ಹೆಂಗೆ ಅಂತಂದರೆ ಅಬ್ಸರ್ವೇಷನ್ನು, ಇಂಪ್ರೂವೈಸೇಷನ್ಸ್ ಇದ್ದೇ ಇರುತ್ತೆ. ನಾವು ಎಷ್ಟು ನನಗೆ ಹೆಂಗೆ ಅಂತಂದರೆ, ನಾನು ಆ್ಯಕ್ಟ್ ಮಾಡ್ತೀನಲ್ಲ, ಇವತ್ತು ನಾನು ಆ್ಯಕ್ಟ್ ಮಾಡ್ತೀನಿ, ನಾಟಕದಲ್ಲಿ ಒಂದೇ ಮಾತ್ರ ಸಾಧ್ಯ ನಮಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ. ಸಿನಿಮಾ ಸೀರಿಯಲಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಸತಿ ನಾನು ಸಿನಿಮಾ ಸೀರಿಯಲ್ ನೋಡಿಬಿಟ್ಟು ಅಯ್ಯಯ್ಯೋ ನಾನು ಇಷ್ಟು ಕೆಟ್ಟದಾಗಿ ಮಾಡಿದ್ದೀನಾ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ನನಗೆ ಎಷ್ಟೋ ಸತಿ ಅನಿಸಿದೆ. ಯಾಕೆ ಅಂತಂದರೆ ನಾಟಕದಲ್ಲಾದರೆ ನಮಗೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬರ್ತಾ ಇರುತ್ತೆ ಆಡಿಯನ್ಸಿಂದ. ಸೊ ಏನು ಮಾಡಲಿಲ್ಲ ನನ್ನ ಡೈಲಾಗಿಗೆ ಅಂದರೆ, ಇದರಲ್ಲಿ ಏನೋ ತಪ್ಪಿದೆ ಅಂತ ನೆಕ್ಸ್ಟ್ ಶೋಗೆ ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾಟಕದಲ್ಲಿ ಒಂದರಲ್ಲೇ ಸಾಧ್ಯ ಅದು. ಸೊ ಅದನ್ನೆಲ್ಲ ನಾನು NSDಲಿ ಕಲ್ತು ಬಂದೆ. ಆಮೇಲೆ ಬಂದಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಮದುವೆ ಆಯಿತು. ಸುರೇಂದ್ರನಾಥ್ ಅಂದ್ಬಿಟ್ಟು, ಅವರೂ ಇದೇ ಫೀಲ್ಡಲ್ಲಿರೋರು. ಅವರು NSDನೇ. ಹೌದು, ಖಂಡಿತ. ಅವ್ರು 2 ವರ್ಷ ಸೀನಿಯರ್ ನನಗೆ. ಅವರು ನಾಟಕಗಳು ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಬರೀತಾರೆ, ಸಿನಿಮಾಗಳಿಗೆ ಕತೆಗಳು ಬರ್ತಾರೆ. ಇದು ಬಂತು ನೋಡಿ, ಕೆಂಡಸಂಪಿಗೆ, ಟಗರು, ಅವ್ರದ್ದೇ ಕತೆ, ನಮ್ಮ ಯಜಮಾನ್ರದ್ದೇ ಕತೆ ಅದು. ಆಮೇಲೆ ಶಂಕರ್ನಾಗ್ ಜೊತೆ ಸುಮಾರು ವರ್ಷ ಇದ್ದರು ಅವರು, ಅಸೋಸಿಯೇಟ್ ಆಗಿ, ರೈಟರ್ ಆಗಿ. ಶಂಕರ್ ಜೊತೆ ತುಂಬ ಇದ್ದರು. ಶಂಕರ್ ಜೊತೆನೇ ಇದ್ದಿದ್ದವ್ರು ಆ್ಯಕ್ಚುಲಿ. ಈಗಲೂ ಒಂಥರ ರಂಗಶಂಕರದಲ್ಲೇ ಇದ್ದಾರೆ ಅವರು. ಆಮೇಲೆ ETVಲಿ ಮುಖ್ಯಸ್ಥರಾಗಿದ್ದರು ಅವರು. ಆಮೇಲೆ ನಾನು NSDಯಿಂದ ಬಂದ ಮೇಲೆ, ನನ್ನ ಮದುವೆ ಆದಮೇಲೆ ನಾಟಕ ಕಂಟಿನ್ಯೂ ಮಾಡಿದೆ. ನಾಟಕ, ಸಿನಿಮಾ, ಅವಾಗಿನ ಸೀರಿಯಲ್ ಬಂದಿರಲಿಲ್ಲಲ್ಲ. ಸೀರಿಯಲ್ ಬಂದಮೇಲೆ ನನ್ನ ಪ್ರಯಾಣ ಸೀರಿಯಲ್, ಇದು ವೈದ್ಯೋ ನಾರಾಯಣೋ ಹರಿ ನನ್ನ ಫಸ್ಟ್ ಸೀರಿಯಲ್ಲು ದೂರದರ್ಶನ್ಗೆ. ಅಲ್ಲಿ ಅದು ಸಾಧನೆ, ಆಮೇಲೆ ಅದೇ ಇದು ಅರ್ಧ ಸತ್ಯ, ಮಾಯಾಮೃಗ, ಮತ್ತು ಪರಂಪರೆ, ಸುಮಾರು ದೂರದರ್ಶನ್ ಮಾಡಿದ್ದೀನಿ. ಅದಾದಮೇಲೆ ETV ಪ್ರಾಜೆಕ್ಟು, ETVನ ನೆಕ್ಸ್ಟ್ ಬಂದಿದ್ದಲ್ಲ. ಉದಯದಲ್ಲಿ ಅವಾಗಿನ ಸೀರಿಯಲ್ಗಳು ಶುರು ಮಾಡಿರಲಿಲ್ಲ, ಬರೀ ಇನ್ ಹೌಸ್ ಪ್ರೋಗ್ರಾಮು ಅಂತ ಮಾಡ್ತಾ. ಉದಯದಲ್ಲಿ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೆ ನಾನು, ಉದಯ TVಲಿ. ಅಲ್ಲಿ ನಾನು 2 ವರ್ಷ ವರ್ಕ್ ಮಾಡಿದೆ. ಆಮೇಲೆ ಲೋಕಲ್ ಚಾನಲ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಮಾಲ್ಗುಡಿ ಡೇಸ್ಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ನಾನು. ಅದು ಮಾಲ್ಗುಡಿ ಕಾಸ್ಟ್ಯೂಮ್ ಡಿಸೈನ್ ಹೆಸರಿಗಷ್ಟೇ, ಬಟ್ ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ಮಾಲ್ಗುಡಿ ಡೇಸಲ್ಲಿ. ಇಂಥದ್ದಿಲ್ಲ, ಯಾಕೆಂದರೆ ಶಂಕರ್ ಜೊತೆ ಇದ್ದವರು ಎಲ್ಲ ಕೆಲಸ ಮಾಡ್ತಾರೆ. ಯಾಕೆಂದರೆ ಅವ್ರನ್ನ ಆ ಥರ ಅವ್ರು ಎಂಕರೇಜ್ ಮಾಡ್ತಾರೆ ಅವರು. ಸೊ ನನ್ಗೆ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈಗ ನಾನೇನು
ನಾನು ಪ್ರೊಡಕ್ಷನ್ ಹೌಸಲ್ಲಿ ಇನ್ಚಾರ್ಜ್ ಆಗಿದ್ದೆ, ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಡಿಸೈನ್, ಪ್ರತಿಯೊಂದೂ ನಾನು ಕಲ್ತಿದ್ದು ಶಂಕರ್ ನಾಗ್ ಅವರಿಂದ. NSD ಮಾಡ್ಕೊಂಡು ಬಂದ್ರೂ ಯಾವ ರೀತಿ ಹೇಗಿರಬೇಕು ಅಂತ ಯಾರನ್ನೂ ಸೋಮಾರಿಯಾಗಿ ಕೊಡೋಕೆ ಬಿಡ್ತಾ ಇರಲಿಲ್ಲ ಶಂಕರ್ ನಾಗ್ ಅವರು. ಸೊ ಈ ಥರ ನಾನು ಮಾಡ್ಕೊಂಬಂದೆ. ಈಗ ಮಾಡ್ತಾಯಿದ್ದೀನಿ, ನಾನು ಕಂಟಿನ್ಯೂ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟು ಜೊತೆಯಲ್ಲಿ ಮತ್ತು ಕಸ್ತೂರಿ ನಿವಾಸ ಉದಯ TVದು, ಆಮೇಲೆ ಈಗ ಹೊಸದೊಂದು ಶುರು ಆಗಬೇಕು, ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಬಂದಿದ್ದೀನಿ, ಹೇಳಿ ಹೋಗೋ ಕಾರಣ, ರವಿ ಬೆಳಗೆರೆ ಅವ್ರ ಕತೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ನನ್ನ ನನಗೆ ಇಷ್ಟವಾದ ಪಾತ್ರ ಅಂತಂದರೆ ಅರ್ಧ ಸತ್ಯ ಒಂದು, ಸಾಧನೆ ಒಂದು, ಆಮೇಲಿಂದ ಗುಪ್ತಗಾಮಿನಿ, ಆಮೇಲೆ ಜೋಗುಳ. ಈಗ ಜೊತೆಯಲ್ಲಿ ಅಂತ ಅದು ನನಗದು ಪುಟ್ಟ ಪಾತ್ರ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಅದು ಹೆಂಗಿದೆ ಅಂತಂದರೆ ಅಮ್ಮನ್ನೇ ನಾನು ಲಿಟ್ರಲಿ ಅಮ್ಮನ್ನ ಹೊರ್ತೀನಿ ತಲೆ ಮೇಲೆ. ಯಾಕೆಂದರೆ ನನಗೆ ಅದು ಹೊರತಾಗ ಮೈ ರೋಮಾಂಚನ ಆಗುತ್ತೆ. ಅವಳನ್ನ ನಮಸ್ಕಾರ ಮಾಡ್ದಲ್ಲೇ ನಾನು ಎತ್ತದೆಲ್ಲ ಅವಳನ್ನ. ಬಟ್ ನಾನು ಎಲ್ಲೇ ಹೋದರೂ ನನಗೆ ನನ್ನೇ ಅಮ್ಮ ಅಂದ್ಕೊಂಡು ಕಾಲು ಮುಗಿತಾರೆ, ಕೈ ಮುಗಿತಾರೆ. ಒಂದು ಸತಿ ಏನಾಯಿತು, ಸೌದತ್ತಿಗೆ ಹೋಗಿದ್ದೆ, ಶೂಟಿಂಗಿಗೆ ಹೋಗಿದ್ವಿ. ಅವರು ಅಲ್ಲಿ ಸೌದತ್ತಿಲಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಅವ್ರ ಅತ್ತೆದು ದೇವಸ್ಥಾನ ಇದೆ, ಜೋಗುಳ ಬಾವಿ ಸತ್ಯವ. ಸೊ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಒಂದು ಕಟ್ಟೆ ಮೇಲೆ ಕೂರಿಸ್ಬಿಟ್ಟಿದ್ರು. ನನಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಹಿಂಗೆ ಕೂತಿದ್ದೀನಲ್ಲ ಹಂಗೆ ಕೂರಿಸಿದ್ರೆ ಅಲ್ಲಿ ಬಂದಂಥ ಅವತ್ತು ಹುಣ್ಣಿಮೆ ಬೇರೆ, ಹೋಳಿ ಹುಣ್ಣಿಮೆ ದೊಡ್ಡದಾಗಿ ಮಾಡ್ತಾರೆ ಅವರು. ಬಂದ ಭಕ್ತಾದಿಗಳೆಲ್ಲ ನಾನು ಅಲ್ಲಿ ಸತ್ಯವಂಗೆ ನಮಸ್ಕಾರ ಮಾಡಿ ಬಂದು ಇಲ್ಲಿ ನಮಸ್ಕಾರ ಮಾಡಿ ನನಗೆ ದಕ್ಷಿಣ ಇಟ್ಟು ಹೋಗ್ತಾಯಿದ್ರು. ಅಷ್ಟು ಮಟ್ಟಿಗೆ ನನ್ನ ನೋಡ್ತಾರೆ ಅವರು. ಈಗಲೂ ಅಷ್ಟೇ, ನಾನೆಲ್ಲನೂ ಹೋದರೆ ಎಲ್ಲಮ್ಮ ಬಂದರು ಅಂದ್ಬಿಟ್ಟು ಕಾಲಿಗೆ ಮುಗಿತಾರೆ ನನಗೆ. ಸೊ ನನಗೆ ಅದೊಂದು ತುಂಬಾ ಹೆಸರು ತಂದು ಕೊಟ್ಟಿದೆ ಇದು ಜೋಗ್ತವನ್ ಪಾತ್ರ. ಇಷ್ಟೆಲ್ಲ ಮಾಡಿರೋದು ಒಂದೇ, ಇದೊಂದು ಮಾಡಿರೋದು ಒಂದು ಜೋಗ್ತವನ್ ಪಾತ್ರದಲ್ಲೇ ನನಗೆ ಅದೊಂದು ತುಂಬ ಇದು ಮಾಡಿ ಕೊಟ್ಟಿದ್ದಾರೆ. ನಂಗೆ ಖುಷಿ ಇದೆ ಅದು. ನನಗೆ ಸಿನಿಮಾ ನಾನು ಮರೆಯಲಾಗಿರೋದು ಅಂತಂದರೆ ಯಾಕೆಂದ್ರೆ ಅದೇ ರಾಗ ಅದೇ ಹಾಡು ಚೆನ್ನಾಗಿದೆ. ಆಮೇಲೆ ಎಲ್ಲ ನಾನು ಮಾಡಿರೋದೆಲ್ಲ ಹೇಳ್ತೀನಿ ಕೇಳಿ. ಒಂದು ಹೀಗೆ ಇರ್ಬೇಕಾದ್ರೆ ನಾನು ಅದೇ ರಾಗ ರಾಜ್ಕುಮಾರ್ ಅವರು ನಮಗೆ ತುಂಬ ಹತ್ರ ಪರಿಚಯ ಅಲ್ವಾ, ನಮ್ಮ ಮನೆಗೆ ಬರೋರು ಹೋಗೋರು ಎಲ್ಲ ಮಾಡೋರು. ಯಾಕೆಂದ್ರೆ ನಮ್ಮ ಕಂಪ್ನಿಯಿಂದನೇ ಬಂದಿದ್ದವರಲ್ವ. ನಮ್ಮ ಒಡನಾಟ ಚೆನ್ನಾಗಿತ್ತು ಅವ್ರದ್ದು. ನಾನು ಮತ್ತು ಅವ್ರ ಜೊತೆ ನಾನು ರಾಜ್ಕುಮಾರ್ ಅಣ್ಣನ ಜೊತೆ ಪರೋಪಕಾರಲ್ಲಿ ಚೈಲ್ಡ್ ಆರ್ಟಿಸ್ಟಾಗೂ ಮಾಡಿದ್ದೀನಿ. ಜೀವನ ಚೈತ್ರದಲ್ಲಿ ಅವರ ಬೀಗತಿಯಾಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹೀಗಾಗಿ ಅದು ರಕ್ಷಣ ಅತ್ತೆ ತಾಯಿ ರೋಲ್ ಮಾಡಿದ್ದೆ, ಇವನು ಗುರು ಅತ್ತೆ ರೋಲು, ತುಗುದೀಪ ಶ್ರೀನಿವಾಸ್ ಹೆಂಡತಿ ರೋಲ್ ಅದರಲ್ಲಿ ಮಾಡಿರೋದು ನಾನು. ಬಟ್ ಅದೇ ರಾಗ ಅದೇ ಹಾಡಲ್ಲಿ ನಾನು ಆಫ್ಟರ್ ಎ ಲಾಂಗ್ ಟೈಮ್ ನಾನು ಅಂದರೆ NSD ಮುಗಿಸ್ಕೊಂಡ್ಮೇಲೆ ಫಸ್ಟ್ ಮೂವಿ ಮಾಡಿದೆ ಅದೇ ರಾಗ ಅದೇ ಹಾಡು. 87 ಅನಿಸುತ್ತೆ. ಅವಾಗ ಮಾಡಿದಾಗ ಮೇಕಪ್ ಮಾಡ್ಕೊಳ್ತಾ ಇದ್ದೆ. ಗುರಣ್ಣ ಅಂತ ಅಂದ್ಬಿಟ್ಟು ಮೇಕಪ್ ಮ್ಯಾನು, ಅವ್ರ ತಂದೆ ನಮ್ಮ ಕಂಪ್ನೀಲಿದ್ದರು, ಸುಬ್ಬಣ್ಣ ಅವರು ಅಂತ ಅಂದ್ಬಿಟ್ಟು ಗುಬ್ಬಿ ಕಂಪ್ನೀಲಿದ್ದರು. ಅವರು ಅಲ್ಲಿ ಮೇಕಪ್ ಮ್ಯಾನ್. ಅವ್ರು ಸತ್ತ ಮೇಲೆ ಗುರಣ್ಣ ಕಂಟಿನ್ಯೂ. ಗುರಣ್ಣ ನನಗೆ ಮೇಕಪ್ ಮಾಡ್ತಾಯಿದ್ರು. ನನಗಲ್ಲಿ 2 ಗೆಟಪ್ಪು, ಒಂದು ಯಂಗ್ ಗೆಟಪ್ಪು, ಒಂದು ಓಲ್ಡ್ ಗೆಟಪ್ಪು. ಸೊ ಓಲ್ಡ್ ಗೆಟಪ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾನು ಗುರಣ್ಣಂಗೆ ಹೇಳ್ತಾ ಇದ್ದೆ, ಗುರಣ್ಣ ಇಲ್ಲಿ ಗ್ರೇ ಹೇರ್ ಹಾಕಿ. ಯಾರು ಗ್ರೇ ಹೇರ್ ಹಾಕೊಳ್ಳೋಕ್ಕೆ ಒಪ್ಕೊಳ್ಳಲ್ಲ. ಅದು ನನಗೆ ಅವಾಗ ಎಷ್ಟು ವಯಸ್ಸು, 87 ಅಂತಂದರೆ ನನಗೆ ಅವಾಗ 25 ವರ್ಷನೋ 26 ವರ್ಷನೋ ನನಗೆ. ವೆರಿ ಯಂಗ್. ಅದು ಇನ್ನೊಂದು ಹೇಳ್ತೀನಿ, ಅದು ಇನ್ಸಿಡೆಂಟ್ ಆಯಿತಾ. ಅಮ್ಮ ಹಿಂಗೆ ಮಾಡುವಾಗ ರಾಜ್ಕುಮಾರ್ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ತಾನೆ ನಾನು ಶಾರ್ಟ್ ಕೊಟ್ಟದೆ. ಹೋದ್ಮೇಲೆ ಗುರಣ್ಣನ ಕರೆದ್ರಂತೆ. ಗುರು ಬಾಯ್ಲಿ, ಏನಣ್ಣ ಯಾರ ಆರ್ಟಿಸ್ಟು? ಅಣ್ಣ ಸುಂದರಶ್ರೀ ಅಲ್ವಣ್ಣ? ಅದೇ ಅಂದ್ಕೊಂಡೆ, ಗುಬ್ಬಿ ವೀರಣ್ಣ ಅವ್ರು ತಳಿಯೋದು. ಅಂದರೆ ಬೇರೆಯವ್ರು ಯಾರು ಗ್ರೇ ಹೇರ್ ಹಾಕ್ಸ್ಕೊಳ್ಳಲ್ಲ, ಅವಳು ಹಾಕ್ಸ್ಕೊಳ್ತಿದ್ದಾಳೆ, ಯಾರೋ ನಾಟಕದವರೇ ಇರಬೇಕು ಅಂದ್ಕೊಂಡೆ ಅಂತ ಅವ್ರು ಹೇಳಿದ್ರಂತೆ. ನನಗೆ 28 ವರ್ಷ ಇದ್ದಾಗ ಕೃಷ್ಣಗೌಡ್ರು ಗೊತ್ತಲ್ಲ, ಮೊನ್ನೆ ರೀಸೆಂಟಾಗಿ ಹೋಗ್ಬಿಟ್ರು ಆರ್ಟಿಸ್ಟ್. ಅವ್ರಿಗೆ ವಯಸ್ಸಾಗಿದೆ. ಅವರ ಅಮ್ಮನ ರೋಲ್ ಮಾಡಿದ್ದೆ ನಾನು 28ನೇ ವಯಸ್ಸಲ್ಲಿ. ವಿಜಯ್ ಪ್ರಸಾದ್ ಡೈರೆಕ್ಟರ್ ಅದಕ್ಕೆ. ಅದೇ ನೀರು ದೋಸೆ ಎಲ್ಲ ಡೈರೆಕ್ಟ್ ಮಾಡಿದಾರಲ್ಲ ಅವರು. ಅದಕ್ಕೆ ಫಸ್ಟ್ ಸೀರಿಯಲ್ ಅವ್ರದ್ದು ದೂರದರ್ಶನ್ಗೆ. ನನಗೆ 28ನೇ ವಯಸ್ಸಿದ್ದಾಗ ಫುಲ್ ಕೂದಲು ಬೆಳ್ಳಗೆ ಮಾಡಿಕೊಂಡು ಕೃಷ್ಣಗೌಡ್ರಮ್ಮ ಆಗಿ ಮಾಡಿದ. ನಮ್ದು ಹೆಂಗೆ ಅಂತಂದರೆ ನಾವು ಆ ಆರ್ಟಿಸ್ಟ್ ಆದವರು, ನಾನು ಪ್ರತಿಯೊಬ್ಬರಿಗೂ ಈಗಿನ ಜನ್ರೇಷನ್ಗೆ ಹೇಳ್ತೀನಿ,
ನಾನು ಇದೇ ರೋಲ್ ಮಾಡ್ತೀನಿ, ನಾನು ಅದೇ ರೋಲ್ ಮಾಡ್ತೀನಿ ಅಂತಾರಲ್ಲ. ನಾನು ಈ ರೋಲ್ ಮಾಡಲ್ಲ, ನಾನು ಆ ರೋಲ್ ಮಾಡಲ್ಲ, ನಾನು 3 ಮಕ್ಕಳು ತಾಯಿ ರೋಲ್ ಮಾಡಲ್ಲ. ತಪ್ಪು. ಆ್ಯಕ್ಟ್ರೆಸ್ ಆದವರು ಯಾವುದೇ ರೋಲ್ ಬರಲಿ ಅದನ್ನು ನಿಭಾಯಿಸೋದಿದೆಯಲ್ಲ, ಅದು ಮುಖ್ಯ. ಬಟ್ ಈಗಿನ ಕಾಲದವ್ರು ಅದು ನೋಡಲ್ಲ. ಅಯ್ಯೋ, ನನಗೆಷ್ಟು ಚಿಕ್ಕ ವಯಸ್ಸಾಗಿದೆ, ನಾನು ಅವ್ರ ಮಕ್ಳು ಇಷ್ಟು ದುಡ್ಡು ಬೆಳೆದಿರೋ ಅವ್ರ ಮಕ್ಕಳು ತಾಯಿ ಆಗಬೇಕಾ, ಈ ಥರ ಮಾತಾಡ್ತಾರೆ. ತಪ್ಪು. ಆ್ಯಕ್ಟಿಂಗಿಗೆ ಅಂತ ಬಂದ ಮೇಲೆ ಯಾವ ಪಾತ್ರ ಕೊಡ್ತಾರೋ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು. ಅದು ಒಬ್ಬ ನಟ ನಟಿಯರ ಕರ್ತವ್ಯ ಆಗತ್ತೆ. ನಿಜವಾಗ್ಲೂ ಅದೇ ಹೇಳ್ತಾರಲ್ಲ, ಸ್ಟಾರ್ಗೂ ಆರ್ಟಿಸ್ಟ್ಗೂ ವ್ಯತ್ಯಾಸ ಇದೆ. ಅಂದರೆ ಸ್ಟಾರು ರಜನಿಕಾಂತ್, ಆ್ಯಕ್ಟರು ಕಮಲ್ ಹಾಸನ್. ಎಕ್ಸಾಂಪಲ್ ಕೊಡ್ತೀನಿ ನಾನು. ಹಂಗನ್ಬಿಟ್ಟು ರಜನಿಕಾಂತ್ ಅವ್ರು ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಈ ಆ್ಯಕ್ಟ್ಸ್ ಅವ್ರ ಹೀರೋ ಅಂದರೆ ಸ್ಟಾರ್ ಅವರು. ಇವರ ಅಭಿನಯಕ್ಕೂ ಅವ್ರ ಅಭಿನಯಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನೇ ಅಲ್ಲ, ಬಟ್ ರಜನಿಕಾಂತ್ ಹಂಗಿಲ್ಲ. ರಜನಿಕಾಂತ್ ರಿಯಲಿ ಗ್ರೇಟ್ ಪರ್ಸನ್. ಐಮ್ ಟೆಲಿಂಗ್, ಗ್ರೇಟ್ ಪರ್ಸನ್. ಈವನ್ ಕಮಲ್ ಹಾಸನ್ ಆಲ್ಸೋ. ನಾವು ಅವ್ರುಗಳ್ನೆಲ್ಲ ನೋಡಿ ಕಲಿಬೇಕು ನಾವು. ಅದೇ ಹೇಳೋದಲ್ಲ, ನಮಗೆ ಸಾಯೋವರೆಗೂ ನಾವು ಕಲಿತಾನೆ ಇರ್ತೀವಿ ಇನ್ನೊಬ್ರನ್ನ ನೋಡಿಕೊಂಡು. ಎಷ್ಟು ಅಂದರೆ ಅಭಿನಯ ಅಂದ್ಬಿಟ್ರೆ ಜೋರಾಗಿ ಮಾತಾಡೋದು, ದೊಡ್ಡ ಡೈಲಾಗ್ ಹೇಳ್ಬಿಟ್ರೆ ನಾನು ತುಂಬ ಒಳ್ಳೆ ನಟ ಒಳ್ಳೆ ನಟಿ ಅನ್ಕೊಂಡ್ಬಿಡ್ತಾರೆ. ಅನುಭವಿಸಿ ಮಾಡಬೇಕಲ್ಲ, ಅದು ಇರೋದು ಮುಖ್ಯ. ಯಾರು ಅನುಭವಿಸಿ ಡೈಲಾಗ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾರಲ್ಲ ಅವರು ಒಳ್ಳೆ ನಟ ನಟಿಯರಾಗಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮಾಡ್ತಾರೆ, ನಾನಿಲ್ಲ ಯಾರೂ. ಯಾಕೆಂದರೆ ನಿಜ ಜೀವನದಲ್ಲೂ ನಾವು ನಟರೇ. ನಾವು ನನಗೆ ಅತ್ತೆ ಜೊತೆ ಆ್ಯಕ್ಟ್ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮಂದ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ, ನಮ್ಮ ತಮ್ಮಂದ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ, ಎಲ್ಲರ ಜೊತೆ, ನನ್ನ ಗಂಡನ ಜೊತೆ ಆ್ಯಕ್ಟ್ ಮಾಡ್ತೀನಿ ನಾನು. ಈ ಥರ ನಾವೊಬ್ಬರ ನಿಜ ಜೀವನದಲ್ಲೂ ನಟರೇ. ಆದರೆ ಸ್ಕ್ರೀನ್ ಮುಂದೆ ಸ್ಟೇಜ್ ಮೇಲೆ ಆ್ಯಕ್ಟರ್ ಅದು ಬೇರೆ. ಮತ್ತು ನಮ್ಗೆ ಇನ್ನೊಂದು ಹೇಳ್ಕೊಟ್ಟಿರೋದೇನು ಅಂತಂದರೆ, ಸ್ಟೇಜ್ನಲ್ಲಿ ಮತ್ತು ಬಣ್ಣ ಹಾಕ್ಕೊಂಡಾಗ ಏನು ಆ್ಯಕ್ಟ್ ಮಾಡಿ ಬರ್ತೀವಲ್ಲ ಅದನ್ನು ನಾವು ಹೊರಗೆ ತರಬಾರ್ದು. ಅದನ್ನು ಅಲ್ಲೇ ಬಿಟ್ಟು ಬಂದುಬಿಡ್ಬೇಕು. ಅಲ್ಲಿ ನಾನು ಸುಂದರಶ್ರೀ ಆಗ್ತೀನಿ, ಈ ಸ್ಟೇಜ್ ಮೇಲೆ ನಾನು ಪಾತ್ರ ಆಗಿರ್ತೀನಿ. ಇದು ತರಲೇಬೇಕು ನಾವು. ಇಲ್ಲಾಂದರೆ ನೆಕ್ಸ್ಟ್ ಈಗ ನೋಡಿ, ನಾನು 3 ಸೀರಿಯಲ್ ಮಾಡ್ತಾಯಿದ್ದೀನಿ. 3 ಸೀರಿಯಲು ನಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ಒಂದರಲ್ಲಿ ಜೋಗ್ತವ, ಇನ್ನೊಂದರಲ್ಲಿ ಆಶ್ರಮದ ಒಂದು ರಿಸರ್ವ್ಡ್ ಅಮ್ಮ, ಇದರಲ್ಲಿ ಅಜ್ಜಿ ಮಾಡ್ತಾಯಿದ್ದೀನಿ ಹೇಳಿ ಹೋಗಿ ಕನ್ನಡದಲ್ಲಿ. ಅದು ಇನ್ನೂ ಡಿಫ್ರೆಂಟ್ ಥರ ಕ್ಯಾರೆಕ್ಟ್ರು. ಅದು ಒಬ್ಬ ಒಳ್ಳೆ ನಟರಿಗೆ ಸಿಗೋಂಥ ಚಾನ್ಸಸ್. ಅದು ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು. ಅದನ್ನು ಅದು ನಮ್ಮ ಜನಗಳಲ್ಲಿ ಅರ್ಥನೇ ಮಾಡ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನಾವು ಪಾತ್ರನೇ ಅರ್ಥ ಮಾಡ್ಕೊಳ್ಳಲ್ಲ, ಕತೆಗಳ್ನ ಅರ್ಥ ಮಾಡ್ಕೊಳ್ಳಲ್ಲ, ಸೀನ್ಗಳ್ನ ಅರ್ಥ ಮಾಡ್ಕೊಳ್ಳಲ್ಲ, ಆ್ಯಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ನೋಡ್ಬಿಟ್ಟು ಓ ಅಂತೀವಿ. ಬಟ್ ನಾನು ಬೇಜಾರಾಗೋದಲ್ಲೇ, ಯಾರೂ ಈಗಿನ ಜನ್ರೇಷನ್ನು ಪಾತ್ರನ ಅರ್ಥ ಮಾಡ್ಕೊಳ್ಳಲ್ಲ, ಸೀನ್ಗಳ್ನ ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ಕೇಳೋದೆ, ನಾನು ಇನ್ಚಾರ್ಜ್ ಆಗಿದ್ದಾಗ ಆರ್ಟಿಸ್ಟ್ಗಳ ಜೊತೆ ಮಾತಾಡ್ತಿದ್ನಲ್ಲ, ಈಗಿನ ಜನ್ರೇಷನ್ನು, ಅಮ್ಮ ಈ ಥರ ಹಿಂಗೆ ಸೀರಿಯಲ್ ಮಾಡ್ತಾಯಿದ್ದೀವಿ, ಹೌದಾ, ಪೇಮೆಂಟ್ ಎಷ್ಟು ಕೊಡ್ತೀರಾ? ಆ್ಯಕ್ಟಿಂಗ್ ಏನು, ನನ್ನ ಪಾತ್ರ ಏನು ಕೇಳಲ್ಲ ಯಾರು, ಪೇಮೆಂಟ್ ಎಷ್ಟು ಕೊಡ್ತೀರಾ? ಅಯ್ಯೋ ತಾಯಿ, ಫಸ್ಟ್ ಕ್ಯಾರೆಕ್ಟ್ರ್ ಕೇಳು, ನಿನ್ನ ಕ್ಯಾರೆಕ್ಟ್ರ್ ಕೇಳಾದ್ಮೇಲೆ ಪೇಮೆಂಟ್ ಕೊಡು. ಪೇಮೆಂಟ್ ಅಂತ ಕೊಡ್ತೀವಿ ನಾವು. ಇಲ್ಲ, ಈ ಒಬ್ಬರು ಇಬ್ಬರು ಅಂತಲ್ಲ, ಈಗಿನ ಜನ್ರೇಷನ್ ಹಣೆ ಬರೋನೆ ಅಷ್ಟು, ನಾವೇನು ಮಾಡೋಕ್ಕಾಗಲ್ಲ. ಇದ್ದಾರೆ ಒಳ್ಳೆ ನಟ ನಟಿಯರು ಇದ್ದಾರೆ. ಈಗ ಸತ್ಯದಲ್ಲಿ ಆ ಹುಡುಗಿ ಮಾಡ್ತಾಯಿದ್ದಾಳೆ, ಎಷ್ಟು ಅದ್ಭುತವಾಗಿ ಮಾಡ್ತಾಯಿದ್ದಾಳೆ ಅವಳು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾಳೆ. ನಂಗೆ ತುಂಬ ಖುಷಿಯಾಗುತ್ತೆ ಅವಳದು ನೋಡಿದ್ರೆ. ಎಷ್ಟು ಅಂದರೆ ಅವಳ ಹೆಸರೇನೋ ಪವಿತ್ರ ಜಾಧವ ಏನೋ ಇದೆ, ಪಲ್ಲವಿ ಜಾಧವ ಏನೋ ಇದೆ ಅವಳ ಹೆಸರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ, ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ನನ್ನ ಕಾರ್ದು ಇಂಟರ್ವ್ಯೂ ಮಾಡಿದ್ರಲ್ಲ, ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಅವಳು ಬದುಕಿ ಎಲ್ಲ ಅವಳು ಸತ್ತೋಗಿದ್ದಾಳೆ ಅಂತ ಪ್ರಚಾರ ಮಾಡಿಬಿಟ್ರು ಎಲ್ಲ ಕಡೆ, ಅವಕಾಶ ಸಿಗದೇ ಇರಲಿ ಅಂತ. ಒನ್ ಫೈನ್ ಡೇ ಒಬ್ಬ ನರೇಂದ್ರ ಶರ್ಮಾ ಅಂತ ದಪ್ಪಗಿದ್ದಾರೆ, ಅವರು ಭವಿಷ್ಯ ಜ್ಯೋತಿಷಿ ಹೇಳೋನು. ಜಿ ಕನ್ನಡಲ್ಲಿ ಹೇಳ್ತಾ ಈ ಸಾಂಗ್ ಹಾಕ್ಬಿಟ್ಟು, ನೋಡಿ ಎಷ್ಟು ಮುದ್ದಾಗಿ ಆಡಿದೆ ಆ ಮಗು ಇಲ್ಲ ಅದ್ರ ಆತ್ಮಕ್ಕೆ ಶಾಂತಿ ಕೊರೋಣ ಅಂದ್ಬಿಟ್ಟ. ಸರ್, ನಾನು 1 ಜಾನ್ವರಿ 1963 ಬಳ್ಳಾರಿಲಿ ಹುಟ್ಟಿದ್ದು. ನಮ್ಮ ತಾಯಿ ಬಳ್ಳಾರಿ ಕಡೆಯಿಂದ ಬಂದಿರೋದ್ರಿಂದ ಅಲ್ಲೇ ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಬಳ್ಳಾರಿ ಲಲಿತಮ್ಮ ಅಂತ ಕೇಳಿದ್ರಲ್ಲ,
ಅವರು ನಮಗೆ ದೂರದ ರಿಲೇಷನ್ ಆಗ್ತಾರೆ. ನಮ್ಮ ತಾಯಿ ಅಲ್ಲಿ ನನ್ನ ಜನ್ಮ ಆಯಿತು. ನಂತರ ನಾನು ಆಮೇಲೆ ಗಾಂಧಿನಗರದಲ್ಲೇ ಹುಟ್ಟಿ ಬೆಳೆದಿದ್ದು. ಗಾಂಧಿನಗರನೇ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಜೊತೆಗೇನಾಯಿತು, ನಾನು 6ನೇ ವಯಸ್ಸಲ್ಲಿದ್ದಾಗ ನಮ್ಮ ತಂದೆಯವರು ಇದರಲ್ಲಿ ಕನ್ನಡ ಮತ್ತು ಕಲ್ಚರ್ ಇದರಲ್ಲಿ ಕೆಲಸ ಮಾಡ್ತಿದ್ರು. ಅದರಲ್ಲಿ ಅಕಾಡೆಮಿ ಅಲ್ಲಿ ಒಂದು ನಾಟಕ ಮಾಡಿಸಿದ್ರು ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ. ಅದರಲ್ಲಿ ನಾನು 6ನೇ ವಯಸ್ಸಲ್ಲೇ ಪಾತ್ರ ಮಾಡಿದ್ದೆ. ಫಸ್ಟ್ ನಾನು ಎಂಟ್ರಿ ಆವಾಗ 6ನೇ ವಯಸ್ಸಿಗೆ ಎಂಟ್ರಿ ಆಯಿತು. ಆವಾಗ ಅವ್ರಿಗೂ ನನಗೂ ಡೈಲಾಗ್ ಇತ್ತು, ಅವ್ರಿಗೂ ಇತ್ತು. ಆಮೇಲೆ ಎಲ್ಲ ಕಡೆ ಟೂರ್ ಮಾಡೋರು, ನಾಟಕದಲ್ಲಿ ಪಾತ್ರ ಮಾಡ್ತಿದ್ವಿ. ನಂತರ ಒಂದೆರಡು ಡಾಕ್ಯುಮೆಂಟ್ರಿ ಅದು ಇದು ನಮ್ಮ ತಂದೆಯವ್ರು ಹಾಕ್ಕೊಂಡು ನಾನು ಮಾಡಿರಲಿಲ್ಲ. GV ಶಿವಾನಂದ್ ಅವರು ರಂಗನಟರು, ಆಮೇಲೆ ಸಿನಿಮಾದಲ್ಲೂ ಪಾತ್ರ ಮಾಡಿದ್ದಾರೆ. ಈಗ ಓಂ ಸಿನಿಮಾ ಅಲ್ಲಿ ಪ್ರೇಮ ಅಂತ ಹೀರೋಯಿನ್ ಇರಲ್ಲ, ಅವ್ರ ತಂದೆ ಪಾತ್ರ ಮಾಡಿದರು. ನಂಜುಂಡಿ ಕಲ್ಯಾಣ ಅಲ್ಲಿ ರಾಘವೇಂದ್ರ ರಾಜ್ಕುಮಾರ್ ತಂದೆ ಪಾತ್ರ ಮಾಡಿದರು. ತುಂಬ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವ್ರ ಕಂಪ್ನಿಲೂ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡಿದ್ದಾರೆ. ಡಾಕ್ಟ್ರ್ ಪಾತ್ರ ಮಾಡಿದ್ದಾರೆ. ಮಾಡಿ ಮಡಿದವರು ಅನ್ನೋದರಲ್ಲಿ ಸೆಕೆಂಡ್ ಹೀರೋ. ಯಾರ ಸಾಕ್ಷಿ ಹೀರೋ. ಮಂಜುಳಾ ಫಸ್ಟ್ ಫಿಲಿಮು. ಹಾಂ ಹೌದೌದು. ಅದರ ನಂತರ ನಮ್ಮ GV ಅಯ್ಯರ್ ಅವ್ರದ್ದೊಂದು ಸಿನಿಮಾ ಶುರುವಾಯಿತು, ಗಿರೀಶ್ ಕಾರ್ನಾಡ್ ಅವ್ರ ನಿರ್ದೇಶನದಲ್ಲಿ, ವಂಶವೃಕ್ಷ ಅಂತ. ನಂಜನಗೂಡಲ್ಲಿ ಮುಹೂರ್ತ. ನನಗೆ ಮತ್ತು ನನ್ನ ತಮ್ಮನಿಗಿಬ್ಬರು ಪಾತ್ರ ಫಿಕ್ಸ್ ಆಯಿತು. ಅಲ್ಲಿ ಹೋದಾಗ ಅವನೊಬ್ಬನೇ ಸಾಕು, ನಾನು ಬೇಡ ಅಂತ ಹೇಳಿದ್ರು. ಭಾಳ ಡಿಸಪಾಯಿಂಟ್ ಆಗೋಯ್ತು. ಸುಮ್ಮನೆ ಬಂಕ ಕೂತಿದ್ದೆ. ನನ್ನ ತಮ್ಮನಿಗೆ ಅಣ್ಣ ತಮ್ಮ ಒಂದು ಬಾಂಧವ್ಯ ಇರುತ್ತಲ್ಲ, ಮುಹೂರ್ತದ ಶಾಟ್ ಅವನ ಮೇಲೆ ಮಾರನೇ ದಿವಸ ಅವ್ನು ಆಟ ಕೂತ್ಕೊಂಬಿಡ, ನಮ್ಮ ಅಣ್ಣ ಯಾಕೆ ಮಾಡ್ರೆ ನಾನು ಮಾಡೋದಿಲ್ಲ, ಮಾಡಲ್ಲ ಅಂತ. ನನ್ನ ಅದೃಷ್ಟ ಅದು. ಸರಿ, ನನಗೂ ಬಾದಾಮಿ ಕಟ್ ಮಾಡಿಸಿ ನನಗೂ ಪಾತ್ರ ಮಾಡಿಸಿದ್ರು. ನನ್ನ ಒಂದು ಅಮೃತಗಳಿಗೆ ನನ್ನ ಲೈಫಲ್ಲಿ ನಾನು ಪಾತ್ರ ಮಾಡೋದು ನನ್ನ ಆಸಕ್ತಿ ನೋಡಿಬಿಟ್ಟು ಗಿರೀಶ್ ಕಾರ್ನಾಡ್ ನಮ್ಮ ತಂದೆಯವ್ರಿಗೆ ಹೇಳಿದ್ರು, ನೋಡಿ ಮುಂದೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ಅವನಿಗೆ ಮೇನ್ ರೋಲ್ ಕೊಡ್ತೀನಿ ಅಂತ. ಸರಿ, ಪಿಕ್ಚರ್ ಮುಗಿಸ್ಕೊಂಬಂದ್ವಿ. ನಾನು ಮರ್ತೋದೆ, ನಮ್ಮ ತಂದೆನೂ ನಂಗೆ ಡಿಸಪಾಯಿಂಟ್ ಆಗಿದೆ, ಅದು ಹೇಳಿರಲಿಲ್ಲ. ನಂತರ ಡಿಸೆಂಬರಲ್ಲೋ ಜನವರಿಲೋ ಬಂದರು. ಈ ಥರ ಮಾರ್ಚಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಮಾರ್ಚಲ್ಲಿ ಎಕ್ಸಾಮ್ಸ್ ಇರುತ್ತೆ, ಸೊ ಆಗಲ್ಲ ಅಂತ ನಾನೇ ಹೇಳಿದೆ. ಆಮೇಲೆ ನಾನು ಓದ್ತಿದ್ದು ಬಾಲಮಂದಿರ ಅನ್ನೋ ಸ್ಕೂಲಲ್ಲಿ. ಹೆಡ್ ಮಾಸ್ಟ್ರು, ಸಿನಿಮಾ ಸಿಕ್ಕಿದ್ರು ರೋಗ, ನಿನ್ಗೆ ಆಮೇಲೆ ಎಕ್ಸಾಮ್ ಮಾಡ್ತೀನಿ ಅಂದರು. ನಾನು 5ನೇ ಕ್ಲಾಸ್ ಓದ್ತಾಯಿದ್ದೆ, 5th ಸ್ಟ್ಯಾಂಡರ್ಡ್. ಸರಿ, ಬಂದು ವಿಷಯ ತಿಳಿಸಿದ್ವಿ. ಭಾಳ ಖುಷಿ ಆಗ್ಬಿಟ್ರು. ಆಮೇಲೆ ನಂಗೆ ದೊಡ್ಡ ತಲೆನೋವು ಕಮ್ಮಿ ಆಯಿತು ಹಾಗೆ ಅಂತ ಗಿರೀಶ್ ಕಾರ್ನಾಡ್ ಹೇಳಿದ್ರು. ನಂತರ ಹೋದೆ, ಪಾತ್ರ ಮಾಡಿದೆ. ಆಲ್ನಹಳ್ಳಿ ಶೂಟಿಂಗು ಅಲ್ಲಿ, ಆಮೇಲೆ ಕನಕಪುರದ ಕಾನ್ಕಾನಹಳ್ಳಿ, ಆಮೇಲೆ ಸಾವನದುರ್ಗ, 3 ಕಡೆ ಶೂಟಿಂಗ್ ಆಯಿತು. ನಂತರ ನಮ್ಮ ತಂದೆಯವರು ಇದಕ್ಕೆ ಫಿಲ್ಮ್ ಇನ್ಸ್ಟಿಟ್ಯೂಟು, ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರು. ಅಲ್ಲಿ ರಜನಿಕಾಂತು, ಅಶೋಕು, ಹೇಮಾ ಚೌಧರಿ, ರವೀಂದ್ರನಾಥ್, ಅಮರ್ ಮುಲ್ಲಾ, ಆಮೇಲೆ ಇವರು ಇನ್ನೊಬ್ರು ಯಾರಪ್ಪ ಅವರು, ಇವರೆಲ್ಲ ಸ್ಟೂಡೆಂಟ್ಸು. ರಘುನಂದನ್, ಎಸ್ ರಘುನಂದನ್, ಕರೆಕ್ಟ್, ಬರ್ತಾಯಿದೆ ಸರ್. ಸರಿ, ನಂತರ ನಾನು ಮನೆಯಲ್ಲಿದ್ದೀನಿ, ನಮ್ಮ ತಂದೆ ತಾಯಿ ಇಬ್ಬರು ಅಲ್ಲಿ ಹೋಗಿದ್ದಾರೆ. ಸಡನ್ನಾಗಿ ಬೆಳಗಿನ ಜಾವ ಒಂದು ಟೆಲಿಗ್ರಾಮ್ ನನಗೆ, ಕಂಗ್ರ್ಯಾಚುಲೇಷನ್ಸ್, ಯು ಒನ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಅಂತ. ಅಲ್ಲಿ ಐ ಲಾಸ್ಟ್ ಮೈ ಪರ್ಸ್ನಲ್ ಲೈಫ್. ಹೇಗೆ ಅಂದರೆ, ಪಿಕ್ಚರಲ್ಲೆಲ್ಲ ಪೇಪರಲ್ಲೆಲ್ಲ ಫೋಟೋ ಬಂದ್ಬಿಡ್ತು. ಎಲ್ಲೋದ್ರೂ ನಿಮ್ಗೆ ಇನ್ಸ್ಟೆಂಟು ರೆಕಗ್ನೇಷನ್ನು, ಯು ಬಿಕಮ್ ಎ ಸೆಲೆಬ್ರಿಟಿ ಓವರ್ ನೈಟ್. ಆವಾಗ ಏನಾಗುತ್ತೆ, ಪರ್ಸ್ನಲ್ ಲೈಫ್ ಇರೋಲ್ಲ, ಡಿಸ್ಟರ್ಬ್ ಆಗ್ಬಿಡುತ್ತೆ. ಆರ್ಟಿಸ್ಟ್ಗೆ ಒಂದೊಂದು ಶಾಪ, ಅವ್ರು ಪರ್ಸ್ನಲಾಗಿ ಹ್ಯಾಪಿ ಇರೋಕ್ಕಾಗಲ್ಲ, ಭಾಳ ತೊಂದರೆ ಆಗುತ್ತೆ. ಎಲ್ಲೋ ಹೋಗ್ತೀವಿ, ಯಾವುದೋ ಒಂದು ರೋಲ್ ಮಾಡಲ್ಲ. ಈಗ ಸಿನಿಮಾ ಮಾಡಿರ್ತೀವಿ, ಈಗ ರಾಮನ ಪಾತ್ರ ಮಾಡೋ ಒಂದು ಸಿಗರೇಟ್ ಸೇರಿದ್ರೆ ಜನ ಗಲಾಟೆ ಮಾಡೋರು, ಅವ್ನು ಬಾಯ್ ಬಡ್ಕೊಳ್ಳೋ, ನಾನೊಬ್ಬ ಮನುಷ್ಯ ರೀ, ನಾನು ಅರ್ಥ ಮಾಡ್ಕೊಳ್ಳಿ, ನಾನು ರಾಮ ಅಲ್ಲ ಅಂತ ಕೇಳ್ತಿರಲಿಲ್ಲ. ನೀನು ರಾಮ, ಸಿಗರೇಟ್ ಸೇರ್ಬಾರ್ದು, ನೀನೊಂದು ಗಲಾಟೆ ಮಾಡೋರು. ಈ ಥರ ಆರ್ಟಿಸ್ಟ್ಗಳಿಗೆ ಭಾಳ ತೊಂದರೆ ಇದೆ. ಅದರ ನಂತರ ಒಂದು ಅನುರಾಗ್, ಐ ಲಾಸ್ಟ್ ಮೈ ಚೈಲ್ಡ್ಹುಡ್ ಬಿಕಾಸ್ ದೊಡ್ಡವ್ರ ಫ್ರೆಂಡ್ಸ್ ಆಗ್ಬಿಟ್ರು. ಎಕ್ದಮ್ ಒಬ್ಬ IAS ಆಫೀಸರ್ ಫ್ರೆಂಡ್ ಆಗ್ತಾರೆ ನಿಮಗೆ. ಯು ಆರ್ ಎ ಚೈಲ್ಡ್, 10 years ಬಾಯ್, ನಿಮ್ಗೆ ಅದು ಅವಾರ್ಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಬಂದಿರೋದು. ಸೊ ಪರ್ಸ್ನಲ್ಲಾಗಿ ಯು ಕಾಂಟ್ ಬಿ ಫ್ರೀ. ಎಲ್ಲೇ ಹೋದು ಜನ ವಾಚ್ ಮಾಡ್ತಾರೆ. ನೀವೇನೇ ಮಾಡೋದು ದೊಡ್ಡ ಸುದ್ದಿ ಆಗುತ್ತೆ. ಸರಿ ಮಾಡೋದು, ತಪ್ಪು ಮಾಡೋರು, ಯಾವಾಗಲೂ ಸರಿನೇ ಮಾಡ್ತಾ ಇರಬೇಕು. ತಪ್ಪು ಮಾಡಿದ್ರೆ ಇವ್ನು ಇಂಥದ್ದು ಮಾಡ್ದ, ಇಮ್ಮಿಡಿಯೇಟಾಗಿ ಇಟ್ ಬಿಕಮ್ಸ್ ಎ ಬಿಗ್ ಗಾಸಿಪ್. ಭಾಳ ಪರ್ಟಿಕ್ಯುಲರ್ಲಿ ಪಬ್ಲಿಸಿಟಿ ಫೀಲ್ಡಲ್ಲಿರೋರು, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್. ನಂತರ ತುಂಬ ಆಗಿದೆ. ಆಮೇಲೆ ಅನುರಾಗಲು ಅಂತ ಒಂದು ತೆಲುಗು ಫಿಲಮು, ಶ್ರೀದೇವಿದು ಫಸ್ಟ್ ಫಿಲಿಮ್, ಅದು ಹೀರೋಯಿನ್ ಆಗಿ. ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ ಅದರಲ್ಲಿ. ಹೌದು, ಅದರಲ್ಲಿ ಆ ಹುಡುಗ ಕ್ಯಾನ್ಸರ್ ಬಂದು ಸತ್ತೋಗ್ತಾನೆ. ನನ್ನ ಕಣ್ಣನ್ನು ದಾನ ಮಾಡು, ಅವಳು ಬ್ಲೈಂಡು.
ಶೀಸ್ ಫ್ರಮ್ ಎ ಬ್ಲೈಂಡ್ ಸ್ಕೂಲ್. ಅದು ಮನೆಗೆ ಕರ್ಕೊಂಬಂದು ಸಾಕಿರ್ತೀವಿ. ನಾನೇ ತಾತ ಇರ್ತಾರೆ, ಅಮ್ಮ ಇರ್ತಾರೆ. ತಾತನ ಪಾತ್ರ ನಾಗಭೂಷಣ್ ಅಂತ ವಿಲನ್ ಪಾತ್ರ ಮಾಡ್ತಿದ್ರಲ್ಲ ತೆಲುಗಲ್ಲಿ, ಅವ್ರು ಮಾಡಿದರು. ಶುಭಾ ನಾಗರಾವ್ ಹೀರೋಯಿನ್ನು, ಅವರು ನಮ್ಮ ತಾಯಿ ಪಾತ್ರ ಮಾಡಿದರು. ಶ್ರೀದೇವಿ ನಮ್ಮ ಅಕ್ಕನ ಪಾತ್ರ, ನಾನು ಆ ಹುಡುಗನ ಪಾತ್ರ ಮಾಡಿದ್ದೆ. ಆ ಪಿಕ್ಚರ್ ಅನುರಾಗಲು ಅಂತ ಬಂತು. ಅದರ ನಂತರ ಅದೇ ಪಿಕ್ಚರ್ ಮಲಯಾಳಮಲ್ಲಿ ಆಯಿತು. ನಾನು ಪಾತ್ರ ಮಾಡಿದ್ದೆ ಹುಡುಗಂದು. ಲಕ್ಷ್ಮಿ ಅವರು ನಮ್ಮ ಅಕ್ಕನ ಪಾತ್ರ ಮಾಡಿದರು. ಊರ್ವಶಿ ಶಾರದಾ ಅವರು ನಮ್ಮ ತಾಯಿ ಪಾತ್ರ ಮಾಡಿದರು. ಆಮೇಲೆ ಮಲಯಾಳಮ ಅವರು ಯಾರೋ ಒಬ್ಬರು ಹೀರೋ, ಅವರು ತಾತನ ಪಾತ್ರ ಮಾಡಿದರು. ಸೊ ಅದು ಮೋಹನ್ ಅಂತ ಲಕ್ಷ್ಮಿ ಎರಡನೇ ಗಂಡ ಇದ್ದರು, ಅವರು ಹೀರೋ ಪಾತ್ರ ಮಾಡಿದರು. ಅದರಲ್ಲಿ ಕನ್ನಡದಲ್ಲಿ ಚಿರಂಜೀವಿ ಅಂತ ಬಂತು. ಶ್ರೀನಾಥ್ ಮಂಜುಳಾ ನಾನು ಆ ಹುಡುಗನ ಪಾತ್ರ ಮಾಡಿದ್ದೆ. ಸರೋಜಾದೇವಿ ನಮ್ಮ ತಾಯಿ ಪಾತ್ರ ಮಾಡಿದರು. ಅಶ್ವಥ್ ಅವರು ನಮ್ಮ ತಾತನ ಪಾತ್ರ ಮಾಡಿದರು. ಡೈರೆಕ್ಟ್ರು ಚೇಂಜ್ ಆದರು. ರೆಡ್ಡಿ ಅಂತ ಇದು ತೆಲುಗುಗೆ, ಮಲಯಾಳಮು ಕನ್ನಡ ಕಾಮನ್ ಭೀಮ್ ಸಿಂಗ್ ಅಂತ ಅವರು ಡೈರೆಕ್ಟ್ ಮಾಡಿದ್ದು. ಅದರ ನಂತರ ಸುಮಾರು ಪಿಕ್ಚರ್ಗಳಲ್ಲಿ ಮಾಡಿದೆ. ಈಗ ಬಾಳಿನ ಗುರಿ ಅಂತ ಮಾಡಿದೆ. ಜಯಂತಿಯವರು, ಶ್ರೀನಿವಾಸ ಮೂರ್ತಿ, ನಾನು 3 ಜನದ ಮೇನ್ ರೋಲ್. ಅದರ ನಂತರ ಒಂದು 60-70 ಸಿನಿಮಾಲ್ಲಿ ಮಾಡಿದ್ದೀನಿ ಸಣ್ಣ ಪಾತ್ರ. ಮೇನ್ ರೋಲ್ ಮಾಡಿರೋದು ಅಳಿಯಾದ ಕೋಲಂಗಳ ತಮಿಳು. ಅದು ಟೀಚರ್ನೇ ಲವ್ ಮಾಡ್ತಾನೆ ಹುಡುಗ, ಟೀನೇಜ್ ಬಾಯ್. ಆ ಪಾತ್ರ ನಾನು ಮಾಡಿದ್ದೆ. 1980 ಬಾಲು ಮಹೇಂದ್ರ ಡೈರೆಕ್ಟ್ ಮಾಡಿದ್ದು ಅದು ಪಿಕ್ಚರು. ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿತ್ತು. ಅದರ ನಂತರ ಇದು ಅದು ಮಲಯಾಳಂ ರಾಗಂ, ಕೈದಪ್ಪು, ಶಂಕರಾಚಾರ್ಯ, ಆದಿಶಂಕರಾಚಾರ್ಯ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಆರ್ಟಿಸ್ಟು ನಾನು. ಅಲ್ಲಿ ಕೆಲಸನ ಕಲ್ತಿದ್ದು ನಾನು ಅಲ್ಲಿ. ಬಟ್ ಒಂದು ಸತ್ಯ ಹೇಳಬೇಕು ಅಂದರೆ, ಕಲಾವಿದನಿಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ರಂಗಭೂಮಿಲಿ. ಯಾಕೆಂದರೆ ಅಲ್ಲಿ ರೀಟೇಕ್ ಇಲ್ಲ. ಆಮೇಲೆ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಸ್ಟೆಂಟ್ ಇದು ಸಿಗುತ್ತೆ. ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮ್ಮ ಕೊಲೀಗ್ಸ್ ಜೊತೆಗೆ ಇರ್ತಾರೆ. ಎಷ್ಟೋ ಸತಿ ನಾವು ಪಾತ್ರ ಮಾಡೋವಾಗ ನಮ್ಮ ಆಪೋಸಿಟಿವ್ ಇರೋದೇ ಇಲ್ಲ, ನಾವು ಊಹೆ ಮಾಡ್ಕೊಂಡು ಪಾತ್ರ ಮಾಡಬೇಕು. ಆಮೇಲೆ ಒಂದು ಸತಿ ಸರಿಗೆ ಬಿಡಲ್ಲ, ಇನ್ನೊಂದು ಸತಿ ಟೇಕ್ 2 ಇದೆ, ಅದು ಸ್ಟೇಜಲ್ಲಿ ಇಲ್ಲ. ಏನೋ ಹೆಂಗೆ ಮಾಡ್ದೆ ಅಂದ್ಬಿಡ್ತಾರೆ. ಯು ಹ್ಯಾವ್ ಟು. ನಮ್ಗೆ ಹೆಂಗಿರುತ್ತೆ ಅಂದರೆ, ಒಂದು ಮಾನಿಷಾದ ಅಂತ ಗಿರೀಶ್ ಕಾರ್ನಾಡ್ದು ನಾಟಕ, ಬಿಗಿನಿಂಗಿಂದ ಕೊನೆ ತನಕ ಭಾಳ ಅದು ಶೋಕ. ಅದು ದುರಂತ ನಾಯಕ ಅವನು, ಅಗಸನ ಕತೆ ಅದು. ಈಗ ರಾಮಾಯಣದಲ್ಲಿ ಅಗಸ ಹೇಳ್ತಾನೆ, ರಾಮ ಸೀತನ ಕಾಡಿಗೆ ಕಟ್ಬಿಟ್ಟ. ಅಗಸನ ಕತೆ ಏನಾಗುತ್ತೆ, ಅದರ ಕತೆ ಅದು ಮಾನಿಷಾದನ ಪಾತ್ರ ನಾನು ಮಾಡಿದ್ದೆ. ಅದರಲ್ಲಿ ನನ್ನ ಜೊತೆಗೆ ಪಾತ್ರ ಮಾಡೋನು, ಆಮೇಲೆ ನನ್ನ ಜೊತೆಗೆ ನನ್ನ ಹೆಂಡತಿ ಪಾತ್ರ, ಇಬ್ಬರು ಒಳ್ಳೆ ನಟರೆ. ನಿಮಗೆಲ್ಲೋ ಒಂದು ಕಡೆ ಭಯ ಆಗುತ್ತೆ, ಅವರು ಈಕ್ವಲಾಗಿ ನಿಂತ್ಕೋಬೇಕು ನೀವು, ಇಲ್ಲಾಂದರೆ ನೀವು ನಿಮ್ಮ ಪಾತ್ರ ಸತ್ತೋಗುತ್ತೆ. ಆ ಥರದಾಗ ನಾಟಕ ಚೆನ್ನಾಗಿ ಬಂದ್ಬಿಡುತ್ತೆ. ಆ ಇನ್ವಾಲ್ವ್ಮೆಂಟ್ ಬರೋದಿಲ್ಲ ರಂಗಭೂಮಿಲಿ ಮಾತ್ರ. ಬಟ್ ನಿಮಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಅಷ್ಟಿಲ್ಲ ಇದು ಸಿನಿಮಾಲ್ಲಿ, ಸೀರಿಯಲಲ್ಲಿ ಇದ್ದಂಗೆ. ಬಟ್ ಯು ಗೆಟ್ ಎ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಒಂದು ಆಗಿನ ಕಾಲದ ಸಿನಿಮಾ ರಂಗಕ್ಕೂ ಈಗಿನ ಕಾಲದ ಸಿನಿಮಾ ರಂಗಕ್ಕೂ ಏನು ವ್ಯತ್ಯಾಸ ಅಂದರೆ, ರಾಜ್ಕುಮಾರ್ ಡೌನ್ ಟು ಅರ್ತ್. ನಾನು ನಮ್ಮ ತಂದೆಯವ್ರ ಜೊತೆ ಪ್ರೇಮದ ಕಾಣಿಕೆಯಲ್ಲಿ ನಮ್ಮ ತಂದೆಯವರು ಜಡ್ಜಿನ ಪಾತ್ರ ಮಾಡಿದರು. 3 ಡೇಸು ನನಗೆ ಅಲ್ಲಿ ಬೇರೆ ಶೂಟಿಂಗ್ ಇತ್ತು. ಅದು ಒಂದು ಚಂದ್ರಕಲಾ ಅವರು, ಚಂದ್ರಶೇಖರ್ ಎಲ್ಲ ಪಾತ್ರ ಮಾಡಿದರು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್. ಅದ್ರಲ್ಲಿ ನಾನು ಪಾತ್ರ ಮಾಡಿದ್ದೆ. ಯಾವುದಾದ್ರೂ ಹೆಸರೇನೋ ಬರುತ್ತಲ್ವ, ಅಶ್ವಥ್ ಅವರು ನಮ್ಮ ತಂದೆ ಪಾತ್ರ ಮಾಡಿದರು. ಆವಾಗ ನನ್ನ ತಂಗಿನೂ ಪಾತ್ರ ಮಾಡಿದ್ಲು ನನ್ನ ಜೊತೆ. ಆವಾಗ ನಾವು ಅಲ್ಲೇ ಇದ್ವಿ. ಆ ಶೂಟಿಂಗ್ ಇದ್ದಾಗ ನಂದಿರಲಿಲ್ಲ 3 ದಿವಸ. ರಾಜ್ಕುಮಾರ್ ಒಡನಾಟ ಆ 3 ದಿವಸದಲ್ಲಿ ನಾನು ನೋಡಿದಾಗ 14 ಜನ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ನೆಲದ ಮೇಲೆ ಕೂತ್ಕೊಂಡಿದ್ವಿ ಎಲ್ಲೋ ಒಂದು ಇದರಲ್ಲಿ ಸ್ಟುಡಿಯೋಲ್ಲಿ. ಬಂದರು, ಎಲ್ಲರಿಗೂ ಬಡಿಸಿದ್ರು. ನಾನು ನಮ್ಮ ತಂದೆ ಇಬ್ಬರು ವೆಜಿಟೇರಿಯನು, ಮಿಕ್ಕಿದ 12 ಜನ ನಾನ್ ವೆಜ್ ತಿನ್ನೋರು. ಸೊ ಕೋಳಿ ಕಾಲು 12 ಕೋಳಿ ಕಾಲು ಎಲ್ಲರಿಗೂ ಹಾಕಿದ್ರು. ಎಲ್ಲರೂ ತಿಂತಾವ್ರೆ. ರಾಜಾನಂದ್ ಅವರು ತೊಗೊಂಡು ತುಂಬ ಚೆನ್ನಾಗಿದೆ ಅಂದ್ಬಿಟ್ರು. ರಾಜ್ಕುಮಾರ್ ಅವರು ಊಟ ಮಾಡ್ತಿದ್ದವ್ರು ನೋಡ್ಬಿಟ್ಟು ತೊಗೊಂಡ್ಬಿಟ್ಟು ಅವ್ರ ತಂಡೆಯಿಂದ ಹಾಕ್ಬಿಟ್ಟು ನಾನು ತಲೆ ಮಾಂಸ ಎಲ್ಲ ತಿಂತಿದ್ದು, ಬಿಡು ಪರ ತಿಂತೀನಿ. ಅವನು ಪ್ರೊಡಕ್ಷನ್ ಬಾಯ್ ಬಡ್ಕೋತಾವನೆ. ರಾಜ್ಕುಮಾರ್ ಸೂಪರ್ ಸ್ಟಾರು, ಅವರು ಪರಲ್ಲ ನಿಂತಿನು. ಆಮೇಲೆ ಪ್ರೊಡ್ಯೂಸರ್ ಹತ್ರ ಹೋಗಿ ಏನು ಸರ್ ಅಂದರೆ, ಆಮೇಲೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ರಾಜ್ಕುಮಾರ್ ಹತ್ರ. ನಿಮಗೆ ಸ್ವಂತ ಅಣ್ಣನ ಹತ್ರ ಮಾತಾಡೋಂಥ ಫೀಲಿಂಗ್ ಬರೋದು. ತಾನು ಸ್ಟಾರ್ ಅನ್ನೋದು ಯಾವತ್ತೂ ತಾವು ತೋರಿಸ್ಕೊಳ್ಳಿಲ್ಲ. ಅವರ ಒಂದು ಸೀರಿಯಲ್ ಮಾಡಿದೆ, ಸಹನಾ ಅಂತ, ರಾಘವೇಂದ್ರ ರಾಜ್ಕುಮಾರ್ ಪ್ರೊಡ್ಯೂಸರು. ಸೊ ಅವ್ರ ಮನೇಲಿ ಶೂಟಿಂಗ್ ಇಟ್ಟಿದ್ರು. ಅವ್ರ ಮನೇಲಿ ಶೂಟಿಂಗ್ ಇಟ್ಟಾಗ ನಾವು ಫ್ರೀಯಾಗಿರೋಕ್ಕಾಗಲ್ಲ. ನಾನು ಡೈರೆಕ್ಟರ್ ಜಗಳ ಆಡ್ತಿದ್ದೆ, ಏನು ಸರ್ ಇಲ್ಲೆಲ್ಲ ಶೂಟಿಂಗ್ ಇಡ್ತೀರಾ ನೀವು, ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ, ಅಣ್ಣವ್ರು ಇರ್ತಾರೆ, ನಾವು ಫ್ರೀಯಾಗಿ ಓಡಾಡೋಕ್ಕಾಗಲ್ಲ ಎಲ್ಲ ಹಿಂಗೆ ಅಂತ ಇದ್ದೀನಿ. ರಾಜ್ಕುಮಾರ್ ಎದುರಿಗೆ ಬಂದುಬಿಟ್ರು. ಸುಮ್ಮನೆ ನಿಂತ್ಕೊಂಡು ನೋಡ್ತೇನೆ. ಬನ್ನಿ ಚಿಕ್ಕ ಯಜಮಾನ್ರು ಅನ್ನೋದ ನನ್ನ. ಸರ್ ಹೇಳ್ತೀನಲ್ಲ, ಗ್ರೇಟ್, ದೊಡ್ಡ ಹಿಮಾಲಯ ಪರ್ವತ ಅದು. ಅವ್ರ ಮುಂದೆ ನಾವೇನೂ ಅಲ್ಲ.
ಆ ಥರ ಅದೊಂದು ನಮ್ಮ ಒಂದು ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸು. ನಮ್ಮ ತಾತ ಯಜಮಾನ್ರಲ್ಲ ಅವ್ರಿಗೆ, ಗುಬ್ಬಿವೀರಣ್ಣವರು. ಬನ್ನಿ ಬನ್ನಿ ಚಿಕ್ಕ ಯಜಮಾನ್ರು ಅನ್ನೋದ ನನಗೆ, ಅವರೆಲ್ಲಿ ನಾವೆಲ್ಲಿ. ನಿಜವಾಗ್ಲೂ ಈಸ್ ಎ ವೆರಿ ಗ್ರೇಟ್ ಪರ್ಸನ್. ಬಟ್ ಆ ಥರದ ಒಂದು ಬಿಹೇವಿಯರ್ ಇನ್ಯಾವ ಕಲಾವಿದರಲ್ಲಿ ನಾನು ನೋಡಿಲ್ಲ ನಮ್ಮ ಸಿನಿಮಾದಲ್ಲಿ. ಇರ್ತಾರೆ, ಡೌನ್ ಟು ಅರ್ತ್ ಇರ್ತಾರೆ, ಸಿಂಪಲ್ ಆಗಿರ್ತಾರೆ, ಆದರೆ ಅವ್ರ ಥರ ಅವರು ನಿಜವಾಗ್ಲೂ ಅದೇ ಥರ ಇರ್ತಾರೆ. ನಮ್ಗೆ ಇವಾಗಲೂ ಅನಿಸುತ್ತೆ ಸಾಧ್ಯನಾ ಈ ಥರ ಇರೋದಕ್ಕೆ ಅಂತ. ಯಾಕೆಂದರೆ ಅಹಮನ್ನು ತಲೆಗೇರ್ಬಿಡುತ್ತೆ ಮನುಷ್ಯನಿಗೆ. ಮನುಷ್ಯ ಮೊದಲೇ ಡ್ರಾವಿನ್ ಥಿಯರಿ ಇದೆಯಲ್ಲ, ಕೋತಿ ಮಂಗನಿಂದ ಮಾನವ. ಸೊ ಆಗಿದ್ದೀವಿ ನಾವು. ಸ್ವಲ್ಪ ನಿಮಗೆ ಚೆನ್ನಾಗಾದರೆ ಚೂರು ಎಂಡ ಕೊಡಿಸ್ದಂಗೆ ಕೋತಿಗೆ, ಇನ್ನೊಂದು ಚೂರು ಚೋಳು ಕುಟುಕುತ್ತೆ, ಇನ್ನೊಂದು ಚೂರು ಪಿಶಾಚಿ ಆವಾಹನೆ ಆಗ್ಬಿಡುತ್ತೆ. ಆ ಥರ ಹೋಗ್ತಾ 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 ನಾವು ನಮ್ಮನ್ನು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದು ಇಲ್ಲಿಲ್ಲ ಅವರು, ಟೋಟಲ್ ರಿವರ್ಸ್. ಯಾವುದೇ ರೀತಿಯಾದಂಥ ಒಂದು ಇದನ್ನು ತೋರಿಸ್ಕೊಳ್ಳದೆ ತಾನು ಇಂಥವನು ಇಂಥದ್ದು ಬೇಕು ಅಂತ ಸಿಗುತ್ತೆ. ಇವತ್ತಿನ ದಿವಸ ಏನಾಗಿದೆ, ಕಮರ್ಷಿಯಲ್ ಆಗಿ ನಮ್ಮ ಹೀರೋಗಳು ಇವಳು ನಮ್ಮ ಮಕ್ಕಳು ಸ್ಟಾರ್ಗೂ ಆರ್ಟಿಸ್ಟ್ಗೂ ವ್ಯತ್ಯಾಸ. ಶಾರ್ಟ್ ಮುಗೀತಾ ಕ್ಯಾರವಾನ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ಏನು ಬೇಕೋ ತರಿಸ್ಕೋತಾರೆ, ಅಲ್ಲೇ ಕೂತ್ಕೊಂಡು ಡಿಸ್ಕಷನ್. ಆರ್ಟಿಸ್ಟ್ ಜೊತೆ ಕಮ್ಯುನಿಕೇಷನ್ ಇನ್ವಾಲ್ವ್ಮೆಂಟೇ ಇರೋಲ್ಲ. ಸ್ಪಾಟಿಗೆ ಬರ್ತಾರೆ, ಆವಾಗ ಆಗಿರಲಿಲ್ಲ. ಜೊತೆಗೆ ಎಲ್ಲ ಸೇರ್ತಿದ್ವಿ, ಮಾತಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ, ಕ್ಯಾರೆಕ್ಟರ್ ಬಗ್ಗೆ ಇನ್ವಾಲ್ವ್ಮೆಂಟ್, ಇನ್ನೂ ಚೆನ್ನಾಗಿ ಮಾಡ್ಬೇಕು ನೀನು ಅನ್ನೋರು, ಆ ಥರ ಎಲ್ಲ ಮಾಡಿ ಆ ಒಂದು 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 ಫ್ಯಾಮಿಲಿ ಥರ ಇರ್ತಿದ್ವಿ, ಕುಟುಂಬ. ಅದಿಲ್ವೇ ಇಲ್ಲ ಈಗ. ಎಸ್ ನಾನು ಸುಮಾರು ಈಗ ಚಿರಂಜೀವಿಲಿ ನಾನು ಹೀರೋ, ರಾಜ್ಕುಮಾರ್ ಆಮೇಲೆ ಶ್ರೀನಾಥ್ ಅವ್ರು ಹೀರೋ ಆಗಿದ್ದರು, ನಾನು ಚೈಲ್ಡ್ ಆರ್ಟಿಸ್ಟಾಗಿ ನಾನೇ ಹೀರೋ ಆದ್ರೆ ಪಿಕ್ಚರ್, ಇಡೀ ಪಿಕ್ಚರಲ್ಲಿದ್ದೀನಿ. ಆ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ಚಿರಂಜೀವಿ ಪಿಕ್ಚರ್ ನೋಡಿ. ಅದೇ ಥರ ಬಾಳೆಗುರಿ. ಅದು ಏನಾಗುತ್ತೆ ಅಂದರೆ ಕೂತ್ಕೊಂಡು ಮಾತಾಡ್ತಿದ್ವಿ, ಜೊತೆಗೇ ಇರ್ತಿದ್ವಿ. ಒಂದು ಬೇರೆ ಬೇರೆ ಅವನು ಇವನು ಆ ಥರ ಇದೇ ಇರ್ತಿಲ್ಲ, ನಾನು ದೊಡ್ಡವನು ನಾನು ಚಿಕ್ಕವನು, ಆ ಫೀಲಿಂಗೇ ಬರ್ತಾ ಇರಲಿಲ್ಲ. ಇವತ್ತು ಅದು ಭಾಳ ವರ್ಸ್ಟ್ ಅಂದರೆ ಕ್ಯಾರವಾನ್ ಸಂಸ್ಕೃತಿ. ಅವನಿಗೊಂದು ಕ್ಯಾರವಾನ್, ಹೀರೋಯಿನ್ಗೊಂದು ಕ್ಯಾರವಾನು, ವಿಲನ್ಗೊಂದು ಕ್ಯಾರವಾನು, ಸೇರೋದಿಲ್ಲ ನೀವು. ಭಾಳ ದೊಡ್ಡ ದುರಂತ ಇದು. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಬಿಟ್ಟರೆ ಇಲ್ಲ, ಆ ಸ್ಟಾರ್ಡಮ್ ತಲೆಗೆ ಹೋಗ್ಬಿಡುತ್ತೆ ಹೀರೋಗಳಿಗೆ. ಅದರಿಂದ ಏನಾಗುತ್ತೆ, ಸಹ ಕಲಾವಿದರಿದ್ದಾರಲ್ಲ ಅವ್ರಗಳ ಬಗ್ಗೆ ಅಷ್ಟೊಂದು ಇದು ಕೊಡಲ್ಲ ಅವರು, ಗಮನ. ನಾನೇ ನನ್ನಿಂದನೇ ಸಿನಿಮಾ ಹೊಡೋದು ನಾನೇ, ಅವರಲ್ಲ. ಎಲ್ಲರೂ ಇದ್ರೇ ಒಂದು ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದು ಪದಾರ್ಥ ಇಲ್ಲ, ಏನೋ ಒಂದು ಇಲ್ದರೆ ಕಮ್ಮಿ ಆಗ್ಬಿಡುತ್ತೆ, ಇಟ್ ವಿಲ್ ಲೂಸ್ ಇಟ್ಸ್ ಟೇಸ್ಟ್. ಅದೇ ರೀತಿಯೇ ಸಿನಿಮಾ ಕೂಡ. ಇವತ್ತೇನಾಗಿದೆ, ಅವ್ರಿಗೆ ಕೊಡೋ ಪ್ರಾಮುಖ್ಯತೆ ಇವ್ರಿಗೆ ಯಾರು ಕೊಡಲ್ಲ. ಸಣ್ಣ ಸಣ್ಣ ಏನೋ ಬಂದು ನಿಂತು ಮಾತು, ಅದು ಏನು ಇಂಪಾರ್ಟೆನ್ಸ್ ಇದೆ, ಅದು ಡೈರೆಕ್ಟರ್ ಅದನ್ನು ಹೇಳಿದ್ರು ಹೀರೋ ಒಪ್ಕೊಳ್ಳಲ್ಲ. ಇಲ್ಲ ನನ್ನ ಇದಕ್ಕೆ ಇಮೇಜ್ ಕೊಡ್ತಾ ಬೀಳುತ್ತೆ. ನೀವು ಯಾವುದೇ ಹೀರೋನ ತೊಗೊಳ್ಳಿ, ಅವರು ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಹೇಳಲ್ಲ, ಡೈರೆಕ್ಟರ್ ಮೂಲಕ ಹೇಳಿಸ್ತಾರೆ. ಅದು ನಾವು ಭಾಳ ನೋಡಿದ್ದೀವಿ. ನಿಮ್ಮ ಮನೆ ಬರ ಹೋಗಿ ಅಂತ. ನನ್ನ ಸಿನಿಮಾ ಅನುಭವ ಒಂದು ಕಾಡು ಇರ್ಬೋದು, ಅದು ನಾನು ಪಾತ್ರ ಮಾಡಿ ನನಗೆ ಅವಾರ್ಡ್ ಬಂತು ಅನ್ನೋದು ಸುಳ್ಳು. ಅದಕ್ಕೆ ಸಿಗೋಕ್ಕೆ ಕಾರಣ ಗಿರೀಶ್ ಕಾರ್ನಾಡ್ ಆ್ಯಂಡ್ ಬಿ ವಿ ಕಾರಂತ್. ನನ್ನ ಒಂದು ಕಲ್ಲು ಅದನ್ನು ಕೆತ್ತಿ ಮೂರ್ತಿ ಮಾಡಿದವರು ಅವರು. ಆಮೇಲೆ ಆ ವಯಸ್ಸಲ್ಲಿ ನನಗೆ ಅದೇನು ಅಂತ ಗೊತ್ತಿಲ್ಲ, ಅವಾರ್ಡು ಅದಕ್ಕೆ ಇಷ್ಟು ದೊಡ್ಡ ಪ್ರಾಮುಖ್ಯತೆ ಅನ್ನೋದು ಗೊತ್ತಿಲ್ಲ. ನನ್ನ ರಾಜ್ಯದಿಂದ ನನಗೆ ಮೊಟ್ಟ ಮೊದಲ ಬಾರಿ ಅವಾರ್ಡ್ ಬಂತು ಅಂದರೆ ನನ್ನ ಅದೃಷ್ಟ ಅದು. ಜೊತೆಗೆ ರೆಕಾರ್ಡಲ್ಲಿ ಇದ್ದೀನಿ. ಇವತ್ತು ಫಿಲ್ಮ್ ಚೇಂಬರ್ಗೆ ಹೋದರೆ ಅಲ್ಲಿ ಬುಕ್ ತೆಗೆದ್ರೆ ಅದನ್ನು ಯಾರೋ ಒಬ್ರು ಹೇಳಿದ್ರು, ನಿನ್ನ ಹೆಸರಿದೆ ಹೋರಿ ನನ್ನ ಹೆಸರು ಹಾಕಿರುತ್ತೆ. ಇಲ್ಲ ನೋಡೋದು, ಹೋಗಿ ನೋಡಿದಾಗ ಕಾರ್ಡು ಮೊದಲು ನಾನು ಬಂದಿದೆ ನ್ಯಾಷನಲ್ ಅವಾರ್ಡು. ನನ್ನ ಜೊತೆಗೆ ಅಯ್ಯಮ್ಮ ಅವರು ಭಕ್ತವತ್ಸಲ ಮಿಸ್ಸಸ್ ಅವ್ರಿಗೆ ಫಸ್ಟ್ ಬಂದಿದೆ ಹೀರೋಯಿನ್ನಾಗಿ. ಅದು ಊರ್ವಶಿ ಅವಾರ್ಡ್ ಅಂತ ನಾನು ಕರೆಯೋರು, ಅದು ಅವ್ರಿಗೆ ಬಂದಿದ್ದು ನಮ್ಮ ಸ್ಟೇಟಿಂದ. ಅದು ನಮ್ಮ ಅದೃಷ್ಟ ಅದು. ನಂತರ ಈ ಸಿನಿಮಾ ನಾನು ಮನೆಯಲ್ಲಿ ಬೆಳೆಯೋಕ್ಕಿಂತ ಜಾಸ್ತಿ ಶೂಟಿಂಗಲ್ಲೇ ಬೆಳೆದಿದ್ದೀನಿ ಚೈಲ್ಡ್ಹುಡ್ಡಲ್ಲಿ. ಯಾಕೆಂದರೆ ಈಗ ಬೆಳಗ್ಗೆ ನನಗಿದ್ದು 8 ಗಂಟೆ 7 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆದರೆ 12 ಗಂಟೆ ಮುಗಿದೋಗೋದು. 12 ಗಂಟೆ ಕಾರ್ ಬರೋದು, ಶೂಟಿಂಗ್ ಹೋಗ್ತಿದ್ದೆ. ಮನೆಗೆ ಹೋಗ್ತಿಲ್ಲ, ಸೀದಾ ಅಲ್ಲಿಂದ ಶೂಟಿಂಗ್ಗೆ ಹಾಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲೋಗಿ ಹ್ಯಾಕ್ ಮಾಡಿ ತಿರ್ಗಾ ರಾತ್ರಿ ಬರ್ತಿದ್ದೆ ಮನೆಗೆ. ತಿರ್ಗಾ ಬೆಳಗ್ಗೆ ಸ್ಕೂಲ್ ಆದಮೇಲೆ ತಿರ್ಗಾ ಶೂಟಿಂಗು. ಈ ಥರ ನಾನು ಜಾಸ್ತಿ ಬೆಳೆದಿದ್ದೆ ಶೂಟಿಂಗಲ್ಲಿ. ದೊಡ್ಡ ದೊಡ್ಡ ಕಲಾವಿದರು ಒಡನಾಟ ಅವ್ರುಗಳ ಜೊತೆ ಇರ್ತಿದ್ದೆ. ವಿಷ್ಣು ಇರ್ಬೋದು, ಆಮೇಲೆ ಇವರು ಸರೋಜಾದೇವಿಯವರು ಇರ್ಬೋದು, ಮಂಜುಳಾ ಇರ್ಬೋದು, ಶ್ರೀನಾಥ್ ಇರ್ಬೋದು, ದ್ವಾರಕೀಶ್ ಅವ್ರ ಜೊತೆನೂ ಪಾತ್ರ ಮಾಡಿದ್ದೀನಿ ಗಲಾಟೆ ಸಂಸಾರಲ್ಲಿ. ಕಮ್ಮಿ ದ್ವಾರಕೀಶ್ ಜೊತೆ ಕಮ್ಮಿ, ಬಟ್ ರಾಜೇಶ್ ಜೊತೆ ಬೆಳುವಲದ ಮಾಡಿದಲ್ಲಿ ಅದರಲ್ಲಿ ಮಾಸ್ಟರ್ ರಾಜೇಶು. ನನಗೆ ನಿಜವಾಗ್ಲೂ ನಾನು ಕೆಲಸ ಕಲ್ತಿದ್ದು ಅಂದರೆ ಆದಿಶಂಕರಾಚಾರ್ಯ ಸಂಸ್ಕೃತ್ ಫಿಲ್ಮ್. ಆಲ್ ಇಂಡಿಯಾ ಟೂರ್ ಮಾಡಿ ಎಲ್ಲ ಕಡೆಯೂ ಶೂಟಿಂಗ್ ಮಾಡ್ಕೊಂಡು ಬಂದು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಪಾತ್ರನೂ ಮಾಡಿ ನನ್ನ ಒಂದು ಅನುಭವ ಅದು. ಇಲ್ಲ ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದ ಜೂನಿಯರ್, ಅವನು ವಿಷ್ಣು ಅಂತ ಕರೀತಾರೆ. ಅವನು ನದಿಲಿ ಹೊಟ್ಟೋಗ್ತಾನೆ. ಆಮೇಲೆ ಬೇರೆ ಪದ್ಮಪಾದ ಬರ್ತಾನೆ, ಅವನು ಬೇರೆಯವ್ರು ಮಾಡಿದ್ರು. ನಾನು ಅದು ಮಾಡಿದ್ದೆ ಬಾಲಶಂಕರನ ಜೊತೆ. ಅವನು ವಿಷ್ಣು ಹೊಟ್ಟೋಗ್ತಾನೆ ನದಿಲಿ, ನರ್ಮದಾ ನದಿಲಿ.
ಆ ಪಾತ್ರ ಮಾಡಿದ್ದೆ. ಅದರ ನಂತರ ಅವ್ರದ್ದೇ ಒಂದು ಸೀರಿಯಲ್ ಬಂತು, ಅದು ಕೃಷ್ಣಾವತಾರ ಅಂತ, ಅದರಲ್ಲಿ ಪಾತ್ರ ಮಾಡಿದ್ದೆ. ಇವಂದು ಕೃಷ್ಣನ ಜೊತೆಗೆ ಒಬ್ಬ ಇರ್ತಾನಲ್ಲ, ಯಾರೋ ಅದೇ ಅವಲಕ್ಕಿ ತಿಂತಾನಲ್ಲ, ಕುಚೇಲ, ಆ ಪಾತ್ರ. ಅಂದರೆ ದೊಡ್ಡವನಾಗಲ್ಲ, ಚೈಲ್ಡ್ ಕೃಷ್ಣನ ಜೊತೆ ಅವನು ಒಡನಾಟ. ಅದು ನನಗೊಂದು ಸಾಂಗು ಇದೆ, ಎಲ್ಲ ಇತ್ತು ಅದು ಪಿಕ್ಚರಲ್ಲಿ, ಕೃಷ್ಣಾವತಾರ ಸೀರಿಯಲಲ್ಲಿ. ಅದರ ನಂತರ ಅವ್ರದ್ದೇ ಒಂದು ಪಿಕ್ಚರು ಮಧ್ವಾಚಾರ್ಯ, ಅದರಲ್ಲಿ ಮಾಡಿದ್ದೆ. ಸೊ ಆ ಒಂದು ಆರ್ಟ್ ಫಿಲಮೊಂದು ಇದೇ ಬೇರೆ. ಕಮರ್ಷಿಯಲ್ಲೂ ಮಾಡಿದ್ದೀನಿ. ಫಸ್ಟ್ ಬಂದಿದ್ದೆ ನಾನು ಆರ್ಟ್ ಫಿಲಮಲ್ಲೇ, ವಂಶವೃಕ್ಷ, ಆಮೇಲೆ ಕಾಡು. ನಂತರ ಈ ಅನುರಾಗಾಲು ಇರ್ಬೋದು, ರಾಗಂ, ಚಿರಂಜೀವಿ, ಇವೆಲ್ಲ ಕಮರ್ಷಿಯಲ್ ಫಿಲ್ಮು. ಇವುಗಳಲ್ಲಿ ಕಮರ್ಷಿಯಲ್ಗೂ ಇದಕ್ಕೇನು ವ್ಯತ್ಯಾಸ ಅಂದರೆ ಅವರಲ್ಲಿ ಜಾಸ್ತಿ ಏನೋ ಒಂದು ರಿಯಾಲಿಟಿ ಕಡೆಗೆ ಹೋಗ್ತೀವಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸಲ್ಲಿ. ಇಲ್ಲಿ ಹಾಗಲ್ಲ, ಇದು ವ್ಯಾಪಾರಿ ಮನೋಭಾವದಿಂದ ಮಾಡೋದು. ಅದ್ರ ಬಗ್ಗೆ ಅಷ್ಟು ಒತ್ತು ಕೊಡೋಲ್ಲ, ನ್ಯಾಚುರಲ್ ಇದಕ್ಕೆ ಬರೋಲ್ಲ. ಈಗ ಕೋರ್ಟ್ ಸೀನೇ ಆಗಲಿ, ನಿಮಗೆ ಕೋರ್ಟ್ ಆ ಥರ ನಡೆಯೋದೇ ಇಲ್ಲ ಇಲ್ಲಿ ಸಿನಿಮಾದಲ್ಲಿ ತೋರಿಸೋ ಥರ. ಆ ಥರ ಭಾಳ ವ್ಯತ್ಯಾಸಗಳು ಅದಕ್ಕೂ ಅಜರಾಮರ ವ್ಯತ್ಯಾಸ ಇರುತ್ತೆ. ಎಕ್ದಮ್ ಹೈಕೋರ್ಟ್ ತೋರಿಸ್ತೀವಿ, ಹೈಕೋರ್ಟ್ ಅಲ್ಲ, ಲೋಯರ್ ಕೋರ್ಟಿಂದನೇ ಹೋಗಬೇಕು. ಡೈರೆಕ್ಟ್ ಹೈಕೋರ್ಟ್ ತೋರಿಸ್ಬಿಟ್ಟು ಅಲ್ಲಿ ಜಡ್ಜ್ಮೆಂಟ್ ತೋರಿಸ್ಬಿಡ್ತೀವಿ. ಇಟ್ಸ್ ನಾಟ್ ಕರೆಕ್ಟ್. ಕಮರ್ಷಿಯಲಾಗಿ ಏನೋ ಮಾಡ್ಕೋತಾರೆ ಅವರು. ಗುಬ್ಬಿ ವೀರಣ್ಣ ಅವರು ಅಂದರೆ ಅದೊಂದು ಜೀವನದ ಹೋರಾಟ. ಯಾಕೆ ಅಂದರೆ ಅವ್ರು 7ನೇ ವಯಸ್ಸಲ್ಲಿ 4ನೇ ಕ್ಲಾಸ್ ಓದ್ತಾಯಿದ್ರು. ನಮ್ಮ ತಾತನ ತಂದೆ ಹಂಪಣ್ಣ ಅವ್ರಿಗೆ ಇನ್ನೊಂದು ಮದುವೆ ಆಗುತ್ತೆ. ಅವಳ ಮೇಲಿನ ಪ್ರೀತಿಯಿಂದ ನಮ್ಮ ತಾತನ್ನ ಅವ್ರ ಅಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ತುಂಬ ಶ್ರೀಮಂತರು, ಗುಬ್ಬಿಲಿ ಬೀಗದ ವ್ಯಾಪಾರಿ ಅವರು. ಆದರೆ ಆ ಒಂದು ಪ್ರೀತಿಯಿಂದ ಆಚೆ ಹಾಕಿದಾಗ ಇವರು ಹೊಟ್ಟೆಪಾಡಿಗೆ ಗುಬ್ಬಿ ಕಂಪ್ನಿ ಸೇರ್ತಾರೆ. ಚಂದಣ್ಣವ್ರ ಹತ್ರ ಕಸ ಹೊಡೆಯೋಕ್ಕೆ ಸೇರಿ ಆ ಕಂಪ್ನಿ ಅವ್ರ ಅಮ್ಮ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಂ, ನಂತರ ಆದ ಡೆವಲಪ್ಮೆಂಟ್ಸಲ್ಲಿ ಅವರು ಸ್ಟೇಜಲ್ಲಿ ಓಡಾಡೋದು, ಆ ಎಲ್ಲ ಕೆಲಸಗಳು ಕಲ್ತ್ಕೋತಾರೆ ನ್ಯಾಚುರಲಾಗಿ. ಬಂದು 18-20ನೇ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ವಿದ್ಯೆಯನ್ನು ಕಲ್ತಿರ್ತಾರೆ. ಆ್ಯಕ್ಟಿಂಗ್ ಎಲ್ಲ ಬರ್ತಿರುತ್ತೆ, ಪಾತ್ರ ಮಾಡೋದು. ಈಗ ಒಂದು ಕಂಪ್ನಿಲಿದ್ದವರು ಸಣ್ಣ ಕೆಲಸ ಮಾಡ್ತಿದ್ರು, ಎಲ್ಲ ಇದನ್ನು ಕಲ್ತ್ಕೊಂಡಿರ್ತಾರೆ ಯೂಶ್ವಲ್ ಆಗಿದ್ದು, ನನಗೆ ಗೊತ್ತಿರೋಂಗೆ. ನಂತರ ಏನಾಗುತ್ತೆ, ಆವಾಗ ನಿಮಗೆ ಸಿನಿಮಾ ಇರಲಿಲ್ಲ, ಸೀರಿಯಲ್ ಇಲ್ಲ, ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ ಎಕ್ಸೆಪ್ಟ್ ಡ್ರಾಮಾ. ಆ ಟೈಮಲ್ಲಿ ಸದಾರಾಮೇ ಭಾಳ ಫೇಮಸ್ ನಾಟಕ ಗುಬ್ಬಿ ಕಂಪ್ನಿಲಿ. ಆ ಕಳ್ಳನ ಪಾತ್ರ ಮಾಡೋನು ಕಾಮಿಡಿ ಪಿಕ್ಚರ್, ಸೀರಿಯಲ್ಲು, ನಾಟಕ. ಅವ್ನಿಗೆ ಇನ್ನೊಬ್ರು ಯಾರೋ ಜಾಸ್ತಿ ಸಂಬಳ ಕೊಟ್ಟು ಎಳ್ಕೊಂಡೋಗ್ಬಿಡ್ತಾರೆ. ಅದು ಕಾಮನ್, ಒಂದು ಕಂಪ್ನಿಯಿಂದ ಒಂದು ಕಂಪ್ನಿ ಜಾಸ್ತಿ ಸಂಬಳ ಕೊಡ್ತಾರೆ, ಅವ್ನು ಹೋಗ್ಬೇಡ. ಇವ್ರಿಗೆ ಕಲೆಕ್ಷನ್ ಬಿದ್ದೋಗ್ಬಿಡುತ್ತಲ್ಲ. ಚಂದಣ್ಣ ತಲೆ ಮೇಲೆ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು, ಹೋಗ್ಬಿಟ್ಟ ಹಿಂಗೆ ಮಾಡೋದು. ಈಗ ಇವ್ರು ಹೋಗಿ ನಾನು ಮಾಡ್ತೀನಿ, ಕಳ್ಳನ ಪಾತ್ರ ಇವನು ನಿನಗೆಲ್ಲ ಸಾಧ್ಯ ಇಲ್ಲ, ನಾನು ಮಾಡ್ತೀನಿ, ಹಠ ಹಿಡ್ಕೊಂಡು ಸರ್ ನನ್ನ ಎದುರಿಗೆ ಮಾತು ತೋರಿಸೋನು. ಅವನಿಂದ ಚೆನ್ನಾಗಿ ಮಾಡೋದು ತಾತ. ಆವಾಗ ಆಶೀರ್ವಾದ ಮಾಡಿದ್ರು, ಇವತ್ತಿಂದ ನೀನು ಕಳ್ಳ ಆಗು ಅಂತ. ನಂತರ ಅಲ್ಲಿಂದ ಶುರುವಾಯಿತು ತಾತಂದು. ಯಾವ ರೇಂಜಿಗೆ ಬೆಳೆದ್ರು ಅಂದರೆ, ಗುಬ್ಬಿ ವೀರಣ್ಣ ಅಲ್ದರೆ ಗುಬ್ಬಿ ಕಂಪ್ನಿ ಇಲ್ಲ. ಪ್ರತಿಯೊಂದಲ್ಲೂ ಅಡ್ಮಿನಿಸ್ಟ್ರೇಷನಿಂದ ಆ್ಯಕ್ಟಿಂಗ್ ಯಾವುದೇ ಕಮ್ಮಿ ಇದೆ ಎಲ್ಲ ನೋಡೋರು ತಾತ. ಅವರ ಒಂದು ಚಂದಣ್ಣ ಅವರು ರೈಟ್ ಹ್ಯಾಂಡ್ ಇವರು. ಸರಿ, ಆಯಪ್ಪಂಗೂ ವಯಸ್ಸಾಯಿತು, ನೀನು ತೀರ್ಕೋತಾರೆ. ಕರೆದು ತಾತನ್ನು ಮಗನೂ ಕರೆದು ಮಗನ ತಾತನ ಕೈಯಲ್ಲಿ ಇಟ್ಬಿಟ್ಟು, ನನ್ನ ಮಗನಿಗೆ ಕೈ ಬಿಡಬೇಡ ಅಂತ ಹೇಳ್ಬಿಟ್ಟು ಅವ್ನು ಪ್ರಾಣ ಬಿಟ್ಟ. ತಾತ ಆ ಕಾಲದಲ್ಲಿ 25,000 ಸಾಲ ಮಾಡಿ ಅವನು ಕೊಟ್ಟು ಪಾರ್ಟ್ನರ್ ಆಗ್ತಾರೆ ಗುಬ್ಬಿ ಕಂಪ್ನಿಗೆ. ಈ 100 ವರ್ಷಕ್ಕೆ ಹಿಂದಿನ ಕಥೆ ಇದು. ನಂತರ ಪಾತ್ರ ನಡೀತಾ ಇರುತ್ತೆ. ಇದನಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ಆಸಕ್ತಿ ಇಲ್ಲ, ಯಾವಾಗಲೂ ತನ್ನ ಮೋಜು ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ, ಕಂಟ್ರೋಲ್ ತಪ್ಪೋಗ್ತಾ ಇದೆ. ಹಾಂ, ಅದೇನು ಮಾಡೋದು, ತಿರ್ಗಿ ಅವ್ನು 4 ಜನ ಪ್ರಮುಖರನ್ನು ಸೇರಿಸಿ ಕೂರಿಸ್ಕೊಂಡು ಮಾತಾಡಿ ಅವ್ರಿಗೆಲ್ಲ ಹೇಳಿ ಅವ್ನಿಗೆ ಇನ್ನೊಂದು 25,000 ಕೊಟ್ಟು ಅವನನ್ನು ಬಿಟ್ಟು ಕಳಿಸಿದ್ರು. ಅವನೇನು ಮಾಡ್ದ, ಆ ದುಡ್ಡು ಇಟ್ಕೊಂಡೋಗಿ ಒಂದು ಹಳ್ಳಿಲಿ 5 ಜನ ಪ್ರಮುಖರು ಇರ್ತಾರೆ, ಆ 5 ಜನ ಸರಿ ಮಾಡ್ಕೊಂಬಿಡ. ತಾತನ ಮೇಲೆ ಏನೋ ಒಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಬಿಟ್ಟು, ಸುಳ್ಳು ದೂರು ಕೊಟ್ಬಿಟ್ಟು ಊರಿಂದ ಅವ್ರನ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ. ಗುಬ್ಬಿಗೆ ಬರಬಾರ್ದು ನೀನು ಅಂತ. ತಾತ ಹಿಂಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಅವ್ರ ಪಾಡಿಗೆ ಅವರು ಅದು ಒಂದು 6 ತಿಂಗಳಾಗೋಷ್ಟೊತ್ತಿಗೆ ಪೇಪರ್ ತೆಗೆದ್ರೆ ಗುಬ್ಬಿ ವೀರಣ್ಣ ಗುಬ್ಬಿ ಕಂಪ್ನಿ, ಗುಬ್ಬಿ ವೀರಣ್ಣ ಗುಬ್ಬಿ ಕಂಪ್ನಿ. ಜನ ಎಲ್ಲ 5 ಜನ ಪ್ರಮುಖರು ಕರೆದು, ಅಲ್ಲಯ್ಯ ಗುಬ್ಬಿ ಊರಿನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಇವ್ನು ನಮ್ಮ ಹೆಸರನ್ನು ಉಳಿಸ್ತಾವನೆ, ನೀವು ನೋಡಿದ್ರೆ ಅವನ್ನೇ ಬಹಿಷ್ಕಾರ ಹಾಕಿದ್ದೀರ ಅಂತ ಇವರೆಲ್ಲ ಊರಿನ ಜನ ತೊಗೊಂಡ್ಬಿಟ್ರು ಕ್ಲಾಸು. ಹಾಂ, ಅವರೇ ಕರೆದು ಸನ್ಮಾನ ಮಾಡೋರು ತಾತನಿಗೆ ಆಮೇಲೆ ವಾಪಸ್ಸು. ಇದು ತಾತನ ಲೈಫ್ ಜೀವನ ಅಲ್ಲ, ಹೋರಾಟ ಅದು. ಅವರಿಂದ ಅವ್ರನ್ನ ನಾಮಿನೇಟೆಡ್ MLC ಮಾಡಿದರು, ಡಾಕ್ಟ್ರೇಟ್ ಕೊಟ್ಟರು, ಪದ್ಮಶ್ರೀ ಬಂತು ಅವ್ರಿಗೆ. ಹುಡ್ಕೊಂಬಂತವ್ರನ್ನ ಅವರೇನೋ ಕೇಳಿಲ್ಲ, ನಥಿಂಗ್.
ಪ್ರಶಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಪದ್ಮಶ್ರೀ ಪ್ರಶಸ್ತಿನ ಇಲ್ಲಿಗೆ ಬಂತು ಪೋಸ್ಟಲ್ಲಿ. ನಾನು ಅವಾಗಿನ್ನೂ ಬದುಕಿದ್ದೀನಿ, ಅವ್ರು ಇನ್ನೂ ಬದುಕಿದ್ರು ಅವಾಗ. ನಾನು ಚಿಕ್ಕ ಹುಡುಗ 8 ನಾನು ನೋಡಿದ್ದೀನಿ. ಬಂತು ಪೋಸ್ಟಲ್ಲಿ ಬಂತು, ಇಲ್ಲ ಹೋಗೋಕ್ಕಾಗಲ್ಲ, ವಯಸ್ಸಾಗಿದೆ, ನಾನು ಕೆಳಗಲ್ಲ, ಕಳಿಸಿದ್ರು ಅಲ್ಲಿಂದ. ಇಟ್ ಕೇಮ್, ಹಿ ರಿಸೀವ್ಡ್. ಮಹಾರಾಜರು ಕಲ್ಚರಲ್ ಕಮಿಡಿಯನ್ ಅಂತ ಅವಾರ್ಡ್ ಕೊಟ್ಟರು. ಅದಾದಮೇಲೆ ಆಂಧ್ರಗೆ ಹೋಗಿ ನಾಟಕ ಮಾಡ್ತಾರೆ. ಆಂಧ್ರ ಕರ್ನಾಟಕ ನಟ ಸಾರ್ವಭೌಮ ಅಂತ ಪ್ರಶಸ್ತಿ ಕೊಡ್ತಾರೆ ಅವ್ರಿಗೆ. ತಮಿಳ್ನಾಡಲ್ಲಿ ಹೋಗಿ ಪಾತ್ರ ಮಾಡ್ತಾರೆ, ನಾಟಕ ಮಾಡ್ತಾರೆ. ಈ ತಾತಂದು ಒಂದು ಏನು ಅಂದರೆ ಇದು ಮಾಡಬೇಕು. ಆಮೇಲೆ ಸ್ಪೆಷಲ್ ಟ್ರೈನು, ಕಂಪಾರ್ಟ್ಮೆಂಟ್ ಅದ, ಸ್ಪೆಷಲ್ ಟ್ರೈನು, ಗುಬ್ಬೇರಣ್ಣವ್ರಿಗೆ ಸ್ಪೆಷಲ್ ಟ್ರೈನು. 2000 ಜನ ಕೆಲಸ ಮಾಡ್ತಿರುತ್ತೆ, 3 ಬ್ರ್ಯಾಂಚ್. ಎಸ್, ಇಟ್ಸ್ ನಾಟ್ ಸಮಥಿಂಗ್, ಇಟ್ ವಾಸ್ ಅವ್ರದ್ದು ಜೀವನ ಅಲ್ಲ, ಅದು ಹೋರಾಟ, ಇಡೀ ಜೀವನನೇ. ಆಮೇಲೆ ಏನಾಯಿತು, ಈಗ ರಾಜ್ಕುಮಾರ್ ಆಗಲಿ, ಅವರು ದೊಡ್ಡ ಕಲಾವಿದರೆಲ್ಲ ಬಂದು ಸಿನಿಮಾಗೆ ಬಂದಮೇಲೆ ಇವ್ರಿಗೂ ವಯಸ್ಸಾಯಿತು, ನೋಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ಕಲೆಕ್ಷನ್ಸು ಎಲ್ಲ ಕಡೆ ಬರೋಲ್ಲ, ಒಂದು ಕಡೆ ಬರುತ್ತೆ, ಒಂದು ಕಡೆ ಹೋಗುತ್ತೆ. ಈ ಲಾಸು ಪ್ರಾಫಿಟ್ ಇದು ಮೇಂಟೈನ್ ಮಾಡೋದು, ಆಮೇಲೆ ಆ ಟೆನ್ಷನ್ನು. ಈಗ ಕಲೆಕ್ಷನ್ ಆಗಲಿಲ್ಲ ಅಂದರೆ ಅವ್ರು ನಾವು ಕಲಾವಿದ್ರಿಗೆ ಸಂಬಳ ಕೊಡಬೇಕಲ್ಲ. ಆಮೇಲೆ ಪ್ರಾಪರ್ಟಿ ಏನೋ ಮಾಡಿದ್ರು, ಎಷ್ಟೋ ಈಗ ಗುಬ್ಬಿಲಿ ಇದೆ, ಆಮೇಲೆ ಟಿಪ್ಟೂರಲ್ಲಿ ಒಂದು 2 ಥಿಯೇಟ್ರ್ ಇತ್ತು, ದಾವಣಗೆರೆಯಲ್ಲಿ ಒಂದು 2 ಥಿಯೇಟ್ರ್ ಇತ್ತು, ತುಂಬ ಥಿಯೇಟ್ರ್ಗಳೆಲ್ಲ ಇದೆ, ಎಲ್ಲ ಕೊಟ್ಬಿಟ್ರು ಅವಾಗ. ಯಾಕೆ ಈ ಆಗಲ್ಲ ನೋಡ್ಕೊಳ್ಳೋದಕ್ಕೆ. ಆಮೇಲೆ ಫ್ಯಾಮಿಲಿ ಕಡೆ ಸ್ವಲ್ಪ ಇದು ಬರೋಕ್ಕೆ ಶುರು ಮಾಡ್ತು. ದೆನ್ ಇವರು 3ನೇವರು ನಮ್ಮ ಜಯಮ್ನವ್ರು ಇದ್ದಾರಲ್ಲ, ಅವ್ರ ಮಗ ಅವ್ನು ಸ್ವಲ್ಪ ಖರ್ಚು ಜಾಸ್ತಿ ಮಾಡೋರು. ಅವೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು ಅಂತ ದೊಡ್ಡಪ್ಪಂಗೆ ವಹಿಸ್ಕೊಟ್ಟು ನಮ್ಮ ತಂದೆ ಅಣ್ಣ ಚನ್ನಬಸಣ್ಣ ಅವ್ರಿಗೆ ಅವ್ರು ನೋಡ್ಕೊಳಕ್ಕೆ ಶುರು ಮಾಡಿದ್ರು. ದೆನ್ ಹೀ ರಿಟೈರ್ಡ್. ಮನೇಲಿರೋರು ಆ ಟೈಮಲ್ಲಿ ನಾನು ಅವ್ರು ನೋಡಿದ್ದು. ರಿಟೈರ್ ಆದಾಗ ಆಗ್ತಿಲ್ಲ, ಓಡಾಡೋರು, ಡಾಕ್ಯುಮೆಂಟ್ರಿ ಎಲ್ಲ ಮಾಡೋ ಸತ್ಯವ್ರದ್ದು, ಅದೆಲ್ಲ ನಾನು ಆವಾಗೆಲ್ಲ ವಾಚ್ ಮಾಡಿದ್ದೀನಿ ಅದನ್ನು. ಅಷ್ಟು ಬಿಟ್ಟರೆ ಅದು ಬಾರೆ ಹುಡುಗಿ ತಾರೆ ತಾರೆ ಗಡ್ಗಿ ಬತ್ತೀನಿ ಕಣ ದಡ್ಬಡ್ ಬತ್ತೀನಿ ಕಣ, ಈ ಸಾಂಗು ಅದ್ರಲ್ಲಿ ಬರುತ್ತೆ. ಸದಾರಾಮಲ್ಲಿ ಹೆಂಗೈತೆ ಆಹಾ ಚಂದ ಆಗೈತೆ ಇವೆಲ್ಲ ಬರ್ತಿತ್ತು ಸಾಂಗ್ ಎಲ್ಲ. ಅದನ್ನು ಡಾಕ್ಯುಮೆಂಟ್ರಿಲಿ ಅದು ನೋಡಿದ್ದೀನಿ ನಾನು. ಆ ಶೂಟಿಂಗ್ ನಾನು ಇದ್ದೆ ಆ ಟೈಮಲ್ಲಿ. ಆಸ್ತಿ ಚೆನ್ನಾಗಿ ಮಾಡಿದ್ರು. ಹೌದು. ಗಾಂಧಿನಗರ ಪ್ರಾಪರ್ಟಿ ಇದೆ, ಇವತ್ತಿಗೂ ಇದೆ. ಅದು ಜಾಯಿಂಟ್ ವೆಂಚರ್ ಆಗಿದೆ. ನನಗೊಂದು ಪೊಸಿಷನಲ್ಲಿ ಇದ್ದೀನಿ ನಾನಲ್ಲಿ ಸದ್ಯಕ್ಕೆ. ಅದು ಬಿಟ್ಟರೆ ಈಗ ಇದರಲ್ಲಿದೆ, ಇಲ್ಲಿ ಪ್ರಶಾಂತ್ ಥಿಯೇಟ್ರ್ ತುಮಕೂರಲ್ಲಿದೆ. ಆಮೇಲೆ ಗುಬ್ಬಿಲ್ ಇದಿದೆ, ಏನಾಯಿತು ಪ್ರಶಾಂತ್ ಥಿಯೇಟ್ರು ಇವತ್ತಿಗೂ ಇದೆ ತುಮಕೂರಲ್ಲಿ. ಅದು ನಮ್ಮ ತಂದೆ ಅಣ್ದಿರ್ಗೆ ಹೋಗಿತ್ತು, ಅವ್ರ ಮಕ್ಕಳು ನೋಡ್ಕೋತಾ ಇದ್ದಾರೆ. ಗುಬ್ಬಿಲು ಪ್ರಾಪರ್ಟಿ ಇದೆ. ಜಯಮ್ನವ್ರದ್ದು ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ. ಅಂದರೆ ನಮ್ಮ ತಂದೆಯವರ, ನಮ್ಮ ತಾತವ್ರ 3ನೇವ್ರ ಹೆಂಡತಿ MLC ಆಗಿದ್ದರು. ನಮ್ಮ ಅಜ್ಜಿ BJMನವರು ನಾಮಿನೇಟೆಡ್ MLC ಕರ್ನಾಟಕ ಗುಂಡೂರಾವ್ ಮಾಡಿದ್ರಲ್ಲ. ಹಾಂ, ಇವರು ನಮ್ಮ ತಂದೆ ಅಕ್ಕನ ಮಗಳು BJSನ MP ಮಾಡಿದ್ರಲ್ಲ ರಾಜ್ಯಸಭಾಗೆ, ಅವರು ನಾಮಿನೇಟೆಡ್. ಇವರು MLC ಆಗಿದ್ದರು. ನಮ್ಮ ಅಜ್ಜಿಯವರು. ತಾತನೂ ಮಾಡಿದರು ಭಾಳ ಹಿಂದೆ, MLC ಆಗಿದ್ದರು. ಆಮೇಲೆ ಡಾಕ್ಟ್ರೇಟ್ ಬಂದಿತ್ತು ಅವ್ರ ತಾತಂಗೆ. ಆಮೇಲೆ ಇದು ಒಂದು ಸತಿ ಗವರ್ನರ್ ಆಗಿದ್ದರು, ಯಾರೋ ಮೈಸೂರು ಮಹಾರಾಜರು. ಅವ್ರು ಹೇಳಿದ್ರು, ನೀವೇನಾದರೂ ಲಂಡನ್ನಲ್ಲೆಲ್ಲ ಇದ್ದರೆ ನೀನು ಮೆರವಣಿಗೆ ಮಾಡಿ ದೊಡ್ಡ ಮಟ್ಟಿಗೆ ಇದು ಮಾಡಿರೋರಪ್ಪ. ಆಯಿತು, ನಾನು ಎಲ್ಲ ಓಡ್ ಬರ್ತೀನಿ, ಬಂದು ಯಾವುದೋ ಫಾರಿನ್ ಟೂರ್ಗೆ ಹೋಗ್ತಾರೆ, ಓಡ್ ಬರ್ತೀನಿ, ಬಂದ ಮೇಲೆ ಯಶವಂತಪುರಿಂದ ಒಂದು 100 acres ಜಾಗ ಏನೋ ಮಾಡಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಹೋದ್ರು ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಟ್ರು. ಅದೆಲ್ಲ ಆ ಕಾಲದಲ್ಲಿ, ಈಗಲ್ಲ. ತಾತ ಅವರಿದ್ದಾಗ ಬಟ್ 50-60 years ಬ್ಯಾಕ್ ಅಂತ ಕಾಣುತ್ತೆ. ಮಹಾರಾಜ ಗವರ್ನರ್ ಆಗಿದ್ದಾಗ ವಿಷಯಗಳಿದೆ. ತಾತ ತನಗೋಸ್ಕರ ಅಂತ ಮಾಡಲಿಲ್ಲ, ಕಲೆಗೋಸ್ಕರ ಅಂತಲೇ ಹುಟ್ಟಿದ್ರು, ಕಲೆಗೋಸ್ಕರನೇ ಇದು ಮಾಡಿದ್ರು. ತಮ್ಮ ಜೀವನ ಪೂರ್ತಿ ಅದರಲ್ಲೇ ಕಳೆದ್ರು. ಬಟ್ ಅವ್ರು ಅಂದ್ಕೊಂಡಿದ್ದೆಲ್ಲ ಮಾಡಿದೆ ಅನ್ನೋದನ್ನು ಅವರು ಕಲೆಯೇ ಕಾಯಕ ಅಂತ ಒಂದು ಪುಸ್ತಕ ಇದೆ, ಅದ್ರಲ್ಲಿ ಬರುತ್ತೆ. ಎಲ್ಲ ಹೇಳ್ಕೊತಾರೆ ಏನೇನಾಯಿತು, ನಾನು ಏನೆಷ್ಟು ಕಷ್ಟಪಟ್ಟೆ. ಇದ್ರ ಬಗ್ಗೆ ನನಗೆ ಯಾವುದೋ ಒಂದು ತುಮಕೂರು ಕಡೆಯಿಂದ ಒಬ್ಬ ಬಂದಿದ್ದಾರೆ ಇನ್ಸ್ಪೆಕ್ಟ್ರು. ಯಾವುದೋ ಒಂದು ವಿಷಯಕ್ಕೆ ಸ್ಟೇಷನ್ಗೆ ಹೋದಾಗ ಆಯಪ್ಪ ಹೇಳಿದ್ರು ನನಗೆ, ಏನು ರೀ ಗುಬ್ಬಿರಣ್ಣವ್ರ ಮೊಮ್ಮಗ ಅಂತೀರ, ಗುಬ್ಬಿರಣ್ಣವ್ರ ಬಗ್ಗೆ ಗೊತ್ತಿಲ್ವೇನ್ರಿ ನಿಮಗೆ, ಜೀವನ ಅಲ್ಲ ರೀ ಹೋರಾಟ ಅದು ಅಂತ ಅವನು ಎಕ್ಸ್ಪ್ಲೇನ್ ಮಾಡ್ದೆ ಆಯಪ್ಪ. ಅಷ್ಟು ಅವನಿಗೆ ಕಲೆ ಬಗ್ಗೆ ಇದು ಉತ್ಸಾಹ, ಪ್ರೀತಿ. ನಾನು ತುಂಬ ಕಡೆ ಹೋಗಿದ್ದೀನಿ. ತಾತನ ಹೆಸರು ಹೇಳಿದ ತಕ್ಷಣ ಬನ್ನಿ ನಮ್ಮ ತಂದೆಯವರಿದ್ದರು ಅಥವಾ ನಮ್ಮ ತಾತವರಿದ್ದರು ನಿಮ್ಮ ಕಂಪ್ನಿಯಲ್ಲಿ, ಭಾಳಷ್ಟು ಜನ ಹೇಳ್ತಾರೆ. ನಮಗೆ ಗೊತ್ತೇ ಇಲ್ಲ. ನನಗೆ ನಮ್ಮ ಗುಬ್ಬಿ ಕಂಪ್ನಿ ಒಡನಾಟ ಬಂದಿದ್ದು ಯಾವಾಗ ಒಂದು ಚಿರಂಜೀವಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆವಾಗ ಅಲ್ಲೆಲ್ಲೋ ಒಂದು ಊರಲ್ಲಿದ್ದಾಗ ಅಲ್ಲಿ ಫಂಕ್ಷನ್ಗೆ ಹೋಗಿದ್ದೆ. ನಮ್ಮ ನಾಟಕದ ಕಂಪ್ನಿ ಅಲ್ಲಿ ಹೋಗಿ ಅಲ್ಲೇ ಫಂಕ್ಷನ್ ಅಟೆಂಡ್ ಮಾಡಿ ನಾಟಕದ ಕಂಪ್ನಿಯೆಲ್ಲ ನೋಡ್ಕೊಂಡು ಬಂದಿದ್ದೆ. ಅದು ಬಿಟ್ಟರೆ ಇಲ್ಲಿ ಒಂದು ಸತಿ ಬೆಂಗಳೂರಲ್ಲಿ ಒಂದು ಸತಿ ಗುಬ್ಬಿ ಕಂಪ್ನಿ ಬಂದಿತ್ತು, ಲವಕುಶ ಆಡ್ತಾಯಿದ್ರು. ಇದೇ ಶ್ರುತಿ ಅವರ ಅಪ್ಪ ಅಮ್ಮ ಇಬ್ಬರು
ಅವರೇ ಲವಕುಶ ಪಾತ್ರ ಮಾಡೋರು. ಆವಾಗ ಅಲ್ಲಿ ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಅಷ್ಟು ಸ್ಟೇಜಿನ ಒಡನಾಟ ನಮ್ಮ ಕಂಪ್ನೀಲಿ ಕಮ್ಮಿ. ಇದರಲ್ಲಿ ವೃತ್ತಿ ರಂಗಭೂಮಿಗಿಂತ ಹವ್ಯಾಸಿ ರಂಗಭೂಮಿಲಿ ಜಾಸ್ತಿ. ನಮ್ಮ ಕಲಾಕುಂಜ ನಮ್ಮ ತಂದೆಯವ್ರ ಟ್ರೂಪ್ ಇರ್ಬೋದು, ಅಥವಾ ಸ್ಪಂದನ ಜಯಶ್ರೀ ಟ್ರೂಪ್ ಇರ್ಬೋದು, ಆಮೇಲೆ ಇವ್ರದ್ದು ರಂಗಸಂಪದ ಅಂತಿತ್ತು, ನಾಗಾಭರಣ ಅವ್ರ ಬೆನ್ಕ ಬಿವಿಕ, ಅದರಲ್ಲೆಲ್ಲ ಪಾತ್ರ ಮಾಡಿದ್ದೆ ಆವಾಗ. ಆಮೇಲೆ ಈ ಮಾನಿಷಾದ ಇವಂದು ನಮ್ಮ ರಾಜಗೋಪಾಲ್ ಅಂತ ಅವ್ರದ್ದು 36 63 ಅಂತ ಒಂದು ನಾಟಕ. ಆಮೇಲೆ ಅದು ಕಾಮಿಡಿ. ಇನ್ನೊಂದು ಮುಕುತಿಯ ಮುಗುತಿ ಪುರಂದರದಾಸರದು, ಅದನ್ನು ಮಾಡಿದ್ರು ನಾಟಕ. ಆ ಪಾತ್ರಗಳೆಲ್ಲ ನಾನು ಇವತ್ತಿಗೂ ರಂಗಭೂಮಿನ ತುಂಬ ಇಷ್ಟಪಡೋದು ಆ ಒಂದು ಕಾರಣಕ್ಕೋಸ್ಕರ. ನಮಗೊಂದು ತೃಪ್ತಿ ಸಿಗುತ್ತೆ. ಆಮೇಲೆ ನಮ್ಮ ಇನ್ವಾಲ್ವ್ಮೆಂಟು ನಮ್ಮ ಆರ್ಟಿಸ್ಟ್ಗಳನ್ನು ನಮಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಬಂದುಬಿಡುತ್ತೆ. ಅವರಿಂದಾಗಿ ನಾಟಕ ಫುಲ್ ಮೇಲೆ ಬಂದುಬಿಡುತ್ತೆ. ಇದನ್ನು ನಾನು ನಾಟಕ ನೋಡಿದವರು ತುಂಬ ಜನ ಇಷ್ಟಪಟ್ಟರು. ಈಗ ನಾಗಣ್ಣ ಅಂತ ನಮ್ಮ ಸಂಗೊಳ್ಳಿ ರಾಯಣ್ಣ ಡೈರೆಕ್ಟ್ರು, ಅವರು ಅವತ್ತು ಮಾನಿಷಾದ ನಾಟಕ ಶುರುವಾಗ್ತಾಯಿದೆ. ನನಗೆ ಭಾಳ ಆತ್ಮೀಯರವರು. ಬಂದು ನಟರಾಜ್ ಒಂದು 10 ನಿಮಿಷ ಇರ್ತೀನಿ, ಆವಾಗ ಶೂಟಿಂಗು ಸಂಗೊಳ್ಳಿ ರಾಯಣ್ಣ ಬ್ಯುಸಿ, ಆರ್ಟಿಸ್ಟ್ ಸೆಲೆಕ್ಟ್ ಮಾಡಬೇಕು, ಫೋನ್ಗಳು ಬರ್ತಾ ಇರುತ್ತೆ. ಸರಿ ಸರ್, ನಾವು ಹೆಂಗೆ ಫೋರ್ಸ್ ಮಾಡೋಕ್ಕಾಗ್ತೀರಿ ಅಂತ. ಎಂಥ ಇನ್ಸಿಡೆಂಟ್ ಅದು ಅಂದರೆ ಬಂದರು, ನಾಟಕ ಕೂತ್ಕೊಂಡ್ರು. ಏಕ್ದಮ್ ಬಿಗಿನಿಂಗಿಂದನೇ ಭಾಳ ಸೀರಿಯಸ್ಸಾಗಿ ಶುರುವಾಗುತ್ತೆ ನಾಟಕ. ಋಷಿ ಹತ್ರ ಬಂದು ನಾನು ಕೇಳ್ಕೊತೀನಿ, ನನ್ನ ಜೀವನ ಹಿಂಗಾಗೋಯ್ತು, ಹಿಂಗಾಯಿತು, ಈ ಥರ ಆಯಿತು, ನಾನು ಅವ್ರು ಸೀತೆ ಅವ್ರು ನೋಡಿ ಕ್ಷಮೆ ಕೇಳಬೇಕು. ಅವ್ನು ಸಿಗಲ್ಲ ಸೀತೆ ಕಡೆಗೂ, ಒಂದು ಅರಣ್ಯ ರೋದನ ಆಗ್ಬಿಡುತ್ತೆ ಕಡೆಗೂ. ಆ ಒಂದು ಕತೆ ಆ ಶುರುವಾಗಿದ ತಕ್ಷಣ 10 ನಿಮಿಷ ಅಂತ ಕೂತ್ಕೊಂಡವರು ಇಡೀ ನಾಟಕ ಇದ್ದೋಗಲಿಲ್ಲ. ಮುಗಿದ್ಮೇಲೆ ಬಂದು ತಪ್ಪಿಕೊಂಡು ತುಂಬ ಚೆನ್ನಾಗಿ ಮಾಡಿದೆ ನಿನ್ನ ಪಾತ್ರ ಅಂತ ಹೇಳ್ಬಿಟ್ಟು ನನಗೆ ಭಾಳ ಸಂತೋಷ ಆಯ್ತದು. ಆ ಥರ ಆ ಒಂದು ನಿಮಗೆ ಒಂದು ತೃಪ್ತಿ ಸಿಗುತ್ತೆ ಅಂದರೆ ಅದು ಇನ್ಸ್ಟೆಂಟ್ ಅಲ್ಲೇ ಸಿಗುತ್ತೆ. ಇಲ್ಲ ಸಿನಿಮಾ ರಿಲೀಸ್ ಆಗಬೇಕು, ಆಮೇಲೆ ಅಲ್ಲಿ ಈಗೇನಾಗಿದೆ, ಕೆಲವರು ಭಾಳ ಕಮರ್ಷಿಯಲ್ಲಾಗಿ ಇವನ ಬಗ್ಗೆ ಒಳ್ಳೇದು ಬರೋದು ನನಗೇನು ಅನುಕೂಲ ಆಗುತ್ತೆ, ಇಂಥ ಪತ್ರಿಕೆಯವರು ಇದ್ದಾರೆ. ನಮ್ಮ ದುರಂತ ಅದು. ಅವನು ಯಾರು, ಇವನಾ, ಈ ಥರದ ಒಂದು ಭಾಳ ನೋವಾಗುತ್ತೆ ಮನಸ್ಸಿಗೆ. ನಾನು ಒಂದು 3-4 ವರ್ಷ ಒಂದು ಚಾನಲಲ್ಲಿ, ಲೋಕಲ್ ಚಾನಲ್ ಕೇಬಲ್ ಟಿ ವಿ ಅಂತ ಒಂದಿತ್ತು, ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸಿನಿಮಾದವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋದು, ಆಮೇಲೆ ಥಿಯೇಟರ್ ರಿಲೀಸ್ ಆದಾಗ ಬರೋದು ಮಾಡ್ತಿದ್ನಲ್ಲ. ಅವಾಗ ಎಷ್ಟೋ ಸತಿ ನಾನು ಈ ಥರ ಮಾಡು ಅಂದರೆ ನಾನು ಮಾಡ್ತಿರಲಿಲ್ಲ. ಅವ್ರಿಗೆ ಪ್ರೊಡ್ಯೂಸರ್ ಮಾತು ಒಪ್ಕೋತಿರಲಿಲ್ಲ. ನಾನು ನಿಮ್ಮ ಪಿಕ್ಚರೇ ಚೆನ್ನಾಗಿಲ್ಲ, ಹೆಂಗ್ರಿ ನಾನು ಹೇಳಿ ಅಂತ ಗಲಾಟೆ ಆಗೋದು. ನನಗೂ ನಮ್ಮ ಪ್ರೊಪ್ರೈಟರ್ಗೂ ಜಗಳ ಆಗೋದು. ಯಾಕೆಂದ್ರೆ ನಾನು ಕೆಲವು ವಿಷಯ ಒಪ್ಕೊಳ್ಳಲ್ಲ. ಓಲೆ ನಾನು ಹೇಳಲ್ಲ, ನಿಮ್ಮ ಪಿಕ್ಚರ್ ಒಳ್ಳೆ ಅಂದ್ಬಿಟ್ಟು ಅವ್ರು ಯಾರು ಹೇಳಿದವರು ಅದ್ರ ಚೆನ್ನಾಗಿ ಹೇಳಿದವ್ರು ಮಾತ್ರ ಹಾಕೋದು, ಚೆನ್ನಾಗಿಲ್ಲ ಅಂತ ಹೇಳೋದು ಹಾಕ್ದಾರು ಇವೆಲ್ಲ ಮಾಡ್ತಾರೆ. ಮಾಡಿದ್ದೀನಿ ನಾನು. ಐ ಡಿಡ್ ಇಟ್ ಬಿಕಾಸ್ ಬೇರೆ ದಾರಿ ಇಲ್ಲ. ನಮ್ಮ ಓನರ್ ಹೇಳೋರು ನಾನು ಕೇಳ್ತಿದ್ದೆ. ಆದರೆ ಸಿನಿಮಾ ಬೂಸ್ಟಪ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತಿದ್ದೆ. ಒಂದು ಸಿನಿಮಾ ಬಂತು, ಯಾವುದದು, ದೇವರಾಜ್ ಅವ್ರದ್ದು ವಿಲನ್ ಪಾತ್ರ ಮಾಡಿದ್ರು. ವಿಲನ್ನು ಕಮ್ ಹೀರೋ, ಶ್ರುತಿ ಹೀರೋಯಿನ್, ದೆವ್ವದ ಕತೆ ಅದು. ಅಲ್ಲ ಇದು ಅವಳು ಲಾಸ್ಟಲ್ಲಿ ಅವನು ಅಮ್ಮ ಅವಳು ಇದಕ್ಕೆ ಬಿದ್ದು ಸಾಯ್ತಾಳೆ. ಕಮಲಾಸನ್ ಅಪ್ಪ ಅಣ್ಣ ಚಾರುಹಾಸನ್ ಮಾಡಿದರು ಪೂಜಾರಿ ಪಾತ್ರ. ದುರ್ಗಾಶಕ್ತಿ. ಆ ಪಿಕ್ಚರ್ ರಿಲೀಸ್ ಆದಾಗ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು. ಸರಿ, ಆಯಪ್ಪ ಏನು ಮಾಡ್ದ, ಪ್ರೊಡ್ಯೂಸರು ಸ್ವಲ್ಪ ಯೋಚನೆ ಮಾಡ್ದ. ಒಂದು ಪೇಪರಲ್ಲಿ ಆರ್ಟಿಕಲ್ ಬಂತು, ಟೈಮ್ಸ್ ಆಫ್ ಇಂಡಿಯಲ್ಲಿ, ಇಸ್ ಇಟ್ ರಿಯಲ್ ಆರ್ ಮಾಸ್ ಹಿಸ್ಟೀರಿಯಾ ಅಂದರೆ ಪಿಕ್ಚರ್ ನೋಡ್ತಾ ಇದಕ್ಕೆ ಹಿಂಗೆ ದೇವ್ರ ಮೈ ಮೇಲೆ ಬರೋ ಥರ ಶುರುವಾಯಿತು. ಸೊ ನನಗೆ ತೋರಿಸಿದ್ರು. ನಾನಂದೆ ಇದನ್ನು ಮಾಡೋಣ, ಆಯಿತು. ನಮ್ಮ ಓನರ್ ಹತ್ರ ಮಾತಾಡಿದೆ. ಆಮೇಲಿಂದ ಅಲ್ಲಿ ಹೋಗೋದು, ಯಾರ್ಯಾರು ಬರ್ತಾ ಅವ್ರದ್ದೆಲ್ಲ ಟಿ ವಿಲಿ ಇಂಟರ್ವ್ಯೂ ಹಾಕೋದು ಮಾಡಿದೆ. ನೀವು ನಂಬಲ್ಲ, 3rd ಡೇಯಿಂದ ಕಲೆಕ್ಷನ್ ಪಿಕಪ್ ಆಗ್ಬಿಡ್ತು. ಪಿಕ್ಚರ್ ನೋಡ್ತಾ ಲಾಸ್ಟ್ ಬರುತ್ತಲ್ಲ, ಆಮೇಲೆ ದೇವ್ರು ಬಂದ್ಬಿಡೋದು. ಅವ್ರನ್ನೇ ಎಳ್ಕೊಂಬರೋದು ಆಚೆ, ಅವ್ರು ಇಂಟರ್ವ್ಯೂ ಮಾಡೋದು. ನಾವು ಮೌತ್ ಪಬ್ಲಿಸಿಟಿ ಆಗ್ಬಿಟ್ಟು ಪಿಕ್ಚರ್ ಕ್ಲಿಕ್ ಆಗ್ಬಿಡ್ತು. ನಂತರ ಏನಾಯಿತು, 50 ಡೇಸು ಓಡಿದಾಗ ನಾನು ಎಲ್ಲೋ ಬ್ಯುಸಿ ಇದ್ದೀನಿ. ನಂದು ಯಾವುದೋ ಈಗ ನಿಮಗೆ ಚಾನಲಲ್ಲಿ ವರ್ಕ್ ಮಾಡೋವಾಗ ಫ್ರೀ ಇರೋಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ ಎಷ್ಟೊತ್ತು ಮನೆಗೆ ಹೋಗ್ತಾರೆ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಫೋನ್ ಮಾಡಿ 20 ಸತಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ಯಾರನ್ನೂ ಕಳಿಸ್ಬಾರ್ದು, ಅವ್ರನ್ನೇ ಬರಬೇಕು. ನಾನು ಎಲ್ಲ ಅಸೈನ್ಮೆಂಟು ಕ್ಯಾನ್ಸಲ್ ಮಾಡಿ ಅದೊಂದಕ್ಕೆ ಹೋದ್ರೆ ನನಗೊಂದು ದುರ್ಗಾ ಅಮ್ಮಂದು ವಿಗ್ರಹ ಪ್ರೆಸೆಂಟ್ ಮಾಡಿದ್ರು. ಅಯ್ಯಪ್ಪ ಅಂದರೆ ಈ ಎಕ್ಸ್ಪ್ರೆಸ್ ದಿಸ್ ಗ್ರ್ಯಾಟಿಟ್ಯೂಡ್ ಲೈಕ್ ದಟ್. ಸಿನಿಮಾ ಗಿಮಿಕ್ಕು, ನಾಟಕದಲ್ಲಿ ಅವೆಲ್ಲ ಆ ಕಾಲದಲ್ಲಿ ತಾತ ಮಾಡಿರ್ಬೋದು. ಬಟ್ ಇವಾಗೇನಾಗುತ್ತೆ, ನಾಟಕ ರಂಗಭೂಮಿಯಲ್ಲಿ ಒಂದು ದುರಂತ ಏನಂದರೆ ಅಶ್ಲೀಲತೆಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ. ಭಾಳ ಬೇಜಾರಾಗುತ್ತೆ. ಕಾಮಿಡಿ ಅದಿಲ್ಲದೆ ಮಾಡ್ಬೋದು,
ಬಟ್ ಕಾಮಿಡಿ ಅಂದ್ಬಿಟ್ಟು ಅಶ್ಲೀಲ ತರೋದು ಸಿಕ್ಕಾಪಟ್ಟೆ ಅದು ಜನ ಎಂಜಾಯ್ ಮಾಡ್ತಾರೆ ಅಂದರೆ ಇಟ್ಸ್ ನಾಟ್ ಗುಡ್. ಒಳ್ಳೆಯ ಒಂದು ಇದಲ್ಲ, ಸೂಚನೆ ಅಲ್ಲ ಅದು. ನನಗೆ ಭಾಳ ಅದ್ರ ಬಗ್ಗೆ ನೋವಿದೆ. ವೃತ್ತಿ ರಂಗಭೂಮಿಲಿ ದೇ ಮೇಡ್ ಇಟ್ ಎ ಹ್ಯಾಬಿಟ್, ಕಂಪಲ್ಸರಿ ಇದ್ದೇ ಇರುತ್ತದೆ. BV ಕಾರಂತರು ಈಗ ನನ್ನ ಒಂದು ನಾನೇನು ಅಂತ ನನಗೆ ಗೊತ್ತಿಲ್ಲ. ವಂಶವೃಕ್ಷಲ್ಲಿ ಪಾತ್ರ ಮಾಡಿದ್ಮೇಲೆ ಕಾಡುಗೆ ಸೆಲೆಕ್ಟ್ ಆದೆ. ಕಾಡುಗೆ ಹೋದಾಗ ಪ್ರತಿಯೊಂದು ನಾಟಕ ಡೈಲಾಗು ಇದು ಈ ಥರ ಹಿಂಗೆ ಹೇಳು, ಹಾಂ ಸರೋಗಿಲ್ಲ ಇನ್ನೊಂದು ಸತಿ ಹೇಳು, ಪಾತ್ರ ಮಾಡಿಸಿ ಅದರ ನಂತರ ಡಬ್ಬಿಂಗಲ್ಲಿ ನೋಡು ಏನು ಮಾತಾಡಿದೆ ನೋಡು, ಎಷ್ಟು ತಪ್ಪಿದೆ ನೋಡು. ಹೀಗೆ ನನ್ನನ್ನು ಚೆನ್ನಾಗಿ ಒಂದು ಕಲ್ಲನ್ನು ಕಡಿದು ಮೂರ್ತಿ ಮಾಡಿಬಿಟ್ರು. ನಂತರ ಇವತ್ತಿನ ದಿವಸ ನಾನು ಮಾಡೋವಾಗ, ಪಾತ್ರ ಮಾಡೋವಾಗಲಿ ಡಬ್ಬಿಂಗ್ ಮಾಡೋವಾಗಲಿ, ಈಗ ಡಬ್ಬಿಂಗೋಸ್ಕರ ಅಂತಲೇ ಒಂದು ಅಸೋಸಿಯೇಷನ್ ಇದೆ, ಅವ್ರುಗಳ್ಗೆ ಆ ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ನೋಡಿದಾಗೆ ನಾವು ಹೋಗಿ ಯಾವುದೋ ಒಂದು ಪಾತ್ರ ಮಾಡಿದ್ದೆ, ಒಂದು ಹಸಿವು ಮತ್ತು ಅರಿವು ಅನ್ನೋ ಸಿನಿಮಾಲಿ ಮೇನ್ ರೋಲ್ ಮಾಡಿದ್ದೀನಿ. ಅದರಲ್ಲಿ ಯಾವುದೋ ಒಂದು ಇದರಲ್ಲಿ ನೀರು ಕುಡಿಯೋ ಸೀನ್ ಇದೆ. ಯಾರು ಏನು ಹೇಳಿಲ್ಲ, ನಾನು ಪಾಡಿಗೆ ಮಾತಾಡ್ತಾ ಇದ್ದೀನಿ. ಮಾತಾಡ್ತಾ ನೀರು ಕುಡ್ಕೊಂಡು ಮಾತಾಡ್ತೀನಿ. ಆ ಬಾಟ್ಲ್ ತೊಗೊಂಡು ನಾನೇ ನೀರು ಕುಡಿದು ನಾನು ಇದೆಲ್ಲ ಬರುತ್ತಲ್ಲ ಡಿಫ್ರೆನ್ಸ್. ಇಂಜಿನಿಯರು ಡೈರೆಕ್ಟರ್ ಕರೆದು ಏನು ಇನ್ವಾಲ್ವ್ಮೆಂಟ್ ಮಾಡ್ತಾಯಿದ್ದಾರೆ ಅವ್ರಿಗೆ, ಎಲ್ರಿ ಆರ್ಟಿಸ್ಟ್ ಅವರು ಯಾವ ಡಬ್ಬಿಂಗ್ ಯಾವ್ದು ಮಾಡೋರು ಅವರು ಅಂತ ಕೇಳ್ದಪ್ಪ. ನಮ್ಮ ಡೈರೆಕ್ಟರ್ ಕಪಿಲ್ ಅಂತ ಅವ್ನು ಬಂದು ಕೇಳ್ದೆ, ಇಲ್ಲಪ್ಪ ಅದು ಮಾಡಬೇಕಾದ್ ಮಾಡಿದ್ದೀನಿ, ಅದನ್ನು ನಾನು ಮುಂಚೆ ಚಿಕ್ಕ ವಯಸ್ಸಲ್ಲೇ ನಾವು ಮಾಡಿರೋದು ಅವೆಲ್ಲ, ಕಾಡು ನಾನು ನೋಡಿದ್ದೀನಿ, ಅದನ್ನು ಕಲ್ತಿದ್ದೀನಿ, ಅದು ಬಂದಿದೆ. ಹಾಂ, ಅದು ಎಲ್ಲೂ ಹೋಗಲ್ಲ. ಅದು ದಟ್ ಇಸ್ ಎ ಯೂನಿವರ್ಸಿಟಿ. ನಾನು ಬೆಳೆದಿದ್ದು GV ಅಯ್ಯರು, BV ಕಾರಂದು, ಗಿರೀಶ್ ಕಾರ್ನಾಡ್, ಬಾಲು ಮಹೇಂದ್ರ ಇಂಥ ದೊಡ್ಡವ್ರ ಕೈ ಕೆಳಗೆ. ಸೊ ಅದು ನನ್ನ ತಲೆಯಲ್ಲಿ, ಅದು ನನ್ನ ಅದೃಷ್ಟ. ಬಾಲು ಮಹೇಂದ್ರ ನನಗೆ ಪರಿಚಯ ಆಗಿದ್ದು ಅನುರಾಗಾಲು ಅನ್ನೋ ಸಿನಿಮಾ ಮೇಲೆ ಅದು ಕ್ಯಾಮ್ರಾಮನ್ ಆಗಿ. ನಂತರ ನಮ್ಮ ತಂದೆ ಹತ್ರ ಮಾತಾಡಿಕೊಂಡು ನಾನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟು, ಅದು ಇಂಗ್ಲೀಷಲ್ಲಿ ಬಂದಿತ್ತು. ಟೀಚರ್ನ ಲವ್ ಮಾಡ್ತಾನೆ ಸ್ಟೂಡೆಂಟ್, ಅದು ಏನೋ ಅದು ಹೆಸರು ಮರ್ತೋಗಿದ್ದೀನಿ. ಅದನ್ನು ಮಾಡಬೇಕು ಅಂತಿದ್ರು. ಸೊ 1980 3 ಜನ ಹುಡುಗರು, ಇಂಗ್ಲೀಷ್ ಪಿಕ್ಚರಲ್ಲೂ 3 ಜನ ಹುಡುಗರೇ ಇರ್ತಾರೆ, ಎಲ್ಲ ಚೈಲ್ಡ್ಹುಡ್ಡಿಂದ ಈ ಏಜಿಗೆ ಬರ್ತಾರಲ್ಲ, ಆವಾಗ ಮಾಡೋದು ಏನೇನು ಮಾಡ್ತಾರೆ, ಸಿಗರೇಟ್ ಸೇದೋದು ಫಸ್ಟ್ ಟೈಮು ಇವೆಲ್ಲ ಮಾಡಿದ್ದಾರೆ. ಅಳಿಯಾದ ಕೋಲಂಗಳ ಅಂತ ಪಿಕ್ಚರ್ ಹೆಸರು. ಅದರಲ್ಲಿ ಶೋಭಾ ಅವರು ತೀರ್ಕೊಂಡ್ರಲ್ಲ, ಆವಾಗ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಮ್ಮ 1980ಲೇ. ಆ ಪಿಕ್ಚರು ಅವ್ರಿಗೆ ಟೀಚರಾಗಿ ಪಾತ್ರ ಮಾಡಿದರು. ಅವರನ್ನು ನಾನು ಲವ್ ಮಾಡ್ತೀನಿ. ಅದು ಡಿಸಪಾಯಿಂಟ್ ಆಗುತ್ತೆ ಹುಡುಗಿಗೆ, ಚೈಲ್ಡ್ ಅಲ್ವಾ. ಅದು ಆ ಪಿಕ್ಚರ್ ಮಾಡಿದ್ಮೇಲೆ ಅಲ್ಲಿ ಅವರ ಒಂದು ರೀತಿ ಇದೆಯಲ್ಲ, ಅವ್ರು ಯಾವತ್ತೂ ನಿಮಗೆ ಡಾಮಿನೇಟ್ ಮಾಡ್ತಿರಲ್ಲ, ಹಿಂಗೆ ಮಾಡು, ಇಲ್ಲ ಅದು ಸರಿ ಹೋಗ್ತಾ ಇಲ್ಲಪ್ಪ, ಸ್ವಲ್ಪ ಇನ್ನೊಂದು ಚೂರು ಮಾಡು, ಆ ಥರ ನಮ್ಮಲ್ಲಿ ಕೆಲಸ ತಗೊಳ್ಳೋರು. ದಟ್ ವಾಸ್ ಡಿಫ್ರೆಂಟ್. ಬಟ್ ಆಮೇಲೆ ಒಂದು ಭಾಳ ಹೆಲ್ಪಿಂಗ್ ನೇಚರು, ಹೆಂಗಾದರೂ ಮಾಡಿ ಅವನ್ನ ನಿಲ್ಲಿಸ್ಬೇಕು ಮಾಡೋರು. ಹಿ ಯೂಸ್ ಟು ಡೂ ದಟ್ ವೇ ಐ ವರ್ಕ್ ವಿತ್ ಹಿಮ್ ಫಾರ್ ದಟ್ ಫಿಲ್ಮ್, ಅಳಿಯಾದ ಕೋಲಂಗಳು. ಬಟ್ ಹಿ ವಾಸ್ ಎ ಗ್ರೇಟ್ ಮ್ಯಾನ್. ಅದ್ರ ನಂತರ ಸುಮಾರು ಪಿಕ್ಚರ್ಗಳು ಮಾಡಿದ್ರು. ನಾನು ಅದೊಂದು ಪಿಕ್ಚರ್ ಬಿಟ್ಟರೆ ಇನ್ಯಾವುದೂ ಮಾಡಿಲ್ಲ ಅವ್ರ ಜೊತೆ. ಅನುರಾಗಲು ಕ್ಯಾಮ್ರಾಮನ್ ಆಗಿದ್ದರು. ಆಗಿಂದ ನಮ್ಮ ತಂದೆಗೆ ಭಾಳ ಕ್ಲೋಸ್ ಅವರು. ನಮ್ಮ ತಂದೆಯವರು ಅವ್ರ ಜೊತೆ ಸುಮಾರು ಪಿಕ್ಚರ್ ಅಸೋಸಿಯೇಟ್ ವರ್ಕ್ ಮಾಡಿದ್ದಾರೆ. ಸದ್ಮಾ ಅಂತ ಹಿಂದಿಗೆ ಅಸೋಸಿಯೇಟು, ಆಮೇಲೆ ಕನ್ನಡ ಕೋಕಿಲ ಅದಕ್ಕೆ ಅಸೋಸಿಯೇಟು. ನಮ್ಮ ತಂದೆ ಕೋಕಿಲ ಮೋಹನ್ ಫಸ್ಟ್ ನಮ್ಮ ತಂದೆನೇ ಪರಿಚಯ ಮಾಡಿಸಿದ್ದು. ಅವರು ಬೆನಕಲ್ಲಿ ನಮ್ಮ ತಂದೆ ಜೊತೆ ಪಾತ್ರ ಮಾಡ್ತಿದ್ರು. ಮೋಹನ್ ಕರೆದು ನಿಂದೊಂದು ಫೋಟೋ ಕೊಡಯ್ಯ, ಪಿಕ್ಚರ್ ಮಾಡ್ತಾಯಿದ್ದಾರೆ ಬೇಕು. ಅವ್ನು ಕೊಡಲಿಲ್ಲ. ಕರ್ಕೊಂಡೋಗಿ ಇವರೇ ಸ್ಟುಡಿಯೋಲ್ಲಿ ಫೋಟೋ ತೆಗೆಸಿ ಕಳಿಸಿದ್ರು ಮಡ್ರಾಸ್ಗೆ. ಬಾಲು ಅವರು ಓಕೆ, ಅವ್ನು ಹುಡುಗ ಕ್ಯಾಮ್ರಾ ಫಿಯರ್ ಇಲ್ದೇ ಮಾಡ್ಸೋಣ, ಅವ್ನು ಸೆಲೆಕ್ಟ್ ಆದ, ಆ್ಯಕ್ಟ್ ಮಾಡ್ದೆ. ಅದು ಇವತ್ತಿಗೂ ಹೇಳ್ತಾರೆ ಕೋಕಿಲ ಮೋಹನ್, ನಿಮ್ಮ ತಂದೆನೇಪ್ಪ, ನನಗೆ ನೆನೆಸ್ಕೊತೀನಿ, ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಇವತ್ತು ಊಟ ಮಾಡ್ತಿದ್ದೀನಿ ಅವರಿಂದ ಅಂತ ಹೇಳ್ತಾರೆ ಅವರು. ಅದೇ ಥರ ರಜನಿಕಾಂತ್ ಅವರು, ಆಮೇಲೆ ಅಶೋಕ್, ಹೇಮಂತ್ ಚೌಧರಿ, ಇವರೆಲ್ಲ ನಮ್ಮ ತಂದೆ ಸ್ಟೂಡೆಂಟ್ಸು ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ. ಏನಾಗುತ್ತೆ ಅಂದರೆ ಅವಕಾಶ ಸಿಗಬೇಕು. ಈಗ ಇವಾಗ ಪುನೀತ್ ಚೈಲ್ಡ್ ಆರ್ಟಿಸ್ಟಾಗೆ ಬಂದಿದ್ದು, ಈಗ ಚಿನ್ನೇಗೌಡರ ಮಗ ಅವನು ಚೈಲ್ಡ್ ಆರ್ಟಿಸ್ಟಾಗೆ ಬಂದಿದ್ದು, ಕಮಲ್ ಹಾಸನ್ ಚೈಲ್ಡ್ ಆರ್ಟಿಸ್ಟೇ, ಶ್ರೀದೇವಿ ಚೈಲ್ಡ್ ಆರ್ಟಿಸ್ಟೇ. ಎಕ್ಸೆಪ್ಷನ್ಸು ಯಾಕಾಗುತ್ತೆ ಅಂದರೆ ನಾವು ನಮ್ಮ ಅಟೆನ್ಷನ್ ಡೈವರ್ಟ್ ಆಗ್ಬಿಡುತ್ತೆ, ಬೇರೆ ಕಡೆ ಗಮನ ಕೊಡೋದು. ಈ ಕಡೆ ಗಮನ ಕೊಟ್ಟು ಇಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದ್ದು ಬಿಟ್ರೆ ಎಲ್ಲ ಒಂದು ಚಕ್ಕನ ಬಂದುಬಿಡ್ತೀವಿ. ಈಗ 2 ಸಿನಿಮಾ ನಂದು ರೆಡಿ ಇದೆ. ಫಲಿತಾಂಶ ಅಂತ ಒಂದು ಮಾಡಿದ್ದೀನಿ, ಅದರಲ್ಲಿ ಹೀರೋ ಮಾಡಿದ್ದೀನಿ. ಹಸಿವು ಮತ್ತು ಅರಿವಲ್ಲೂ ನಾನು ಹೀರೋ ಆಗಿ ಮಾಡಿದ್ದೀನಿ. ಇನ್ನೂ 1-2 ಸಿನಿಮಾ ಶುರುವಾಗ್ತಾಯಿದೆ. ಸೀರಿಯಲ್ಗಳು ಮಾಡ್ತಾಯಿದ್ದೀನಿ. ಸೀರಿಯಲ್ ಬಿಸಿಲು ಗುದ್ರೆ, ಪ್ರಕಾಶ್ ರೈ, ನಾನು, ಕಿಶೋರ್ ಅಂತ ಒಬ್ಬ, ಉದಯ್ ಹುತ್ತಿನ ಗದ್ದೆ, ಆಮೇಲೆ ಇನ್ನೊಬ್ಬ ಬಿ ಸುರೇಶ, ಇನ್ನೊಬ್ಳು ಹೀರೋಯಿನ್. ಒಟ್ಟು 5 ಜನ ಏನು
ಅನ್ಎಂಪ್ಲಾಯೀಸು ಏನೇನೋ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಅವ್ರಿಗೆ ಅಚೀವ್ ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ರಿಯಲೈಸ್ ಆಗುತ್ತೆ ಅವ್ರಿಗೆ, ಬಂದು ದೇ ಅಚೀವ್ ಸಮಥಿಂಗ್. ಅದು ಬಿಸಿಲುಗುದ್ರೆ ಕತೆ. ಇವರು ಶ್ಯಾಮ್ ಸುಂದರ್ ಅಂತ ನನ್ನ ಜೊತೆ ಅಳಿಯಾದ ಕುಲಂಗಳಲ್ಲಿ ಆ್ಯಕ್ಟ್ ಮಾಡಿದ್ದ, ಮೈನಾವತಿ ಮಗ, ಅವನೇ ಡೈರೆಕ್ಟ್ ಮಾಡಿದ್ದು. ಅದರ ನಂತರ ಬಿಸಿಲುಗುದ್ರೆ ಪಾರ್ಟ್ 2 ಮಾಡಿದ್ವಿ, ಅದರಲ್ಲೂ ನಾನು ಪಾತ್ರ ಮಾಡಿದ್ದೆ. ಸರೋಜಿನಿ ಅಂತ ಸೀರಿಯಲ್ಲು ಅದರಲ್ಲಿ ಮಾಡಿದ್ದೆ. ರಾಘವೇಂದ್ರ ವೈಭವ ವಿಲನ್ ಪಾತ್ರ ಮಾಡಿದ್ದೆ, ರಾಯರ್ಗೆ ಆಪೋಸಿಟ್ ಭಾಳ ಒಳ್ಳೆ ಹೆಸರು ಕೊಡ್ತದೆ. ತುಂಬ ಅವರು ಕೊಡಬಾರ್ದು ಕಾಟ ಕೊಡ್ತೀನಿ, ನಾನು ಆಗಬೇಕು ಮಠಾಧೀಶ ಅಂತ. ಆಗಲ್ಲ, ನಿಮಗೆ ಲಭ್ಯ ಇಲ್ಲ, ಅವ್ರಿಗೆ ಸಿಗುತ್ತೆ. ಅದಕ್ಕೆ ಏನೇನೋ ಮಾಡೋಕ್ಕೆ ಹೋಗ್ತಾನೆ, ಒಂದು ಮಾಟ ಮಂತ್ರ ಮಾಡಿಸ್ತಾರೆ, ಅಲ್ಲೊಂದು ಪಿಶಾಚಿ ನಮ್ಮನ್ನ ಹಿಡ್ಕೊಳಕ್ಕೆ ಬಂದ್ಬಿಡುತ್ತೆ. ಆವಾಗ ಅವ್ನು ಚೇಂಜ್ ಆಗ್ತಾನೆ, ಗುರುಗಳು ಸರೆಂಡರ್ ಆಗ್ಬಿಡ್ತಾನೆ. ರಾಯರು ಮಹಿಮಾವಂತರು, ಅವ್ರ ಹತ್ರ ಸುಳಿಯೋಕ್ಕಾಗಲ್ಲ, ಅದು ನನ್ನ ಹಿಡ್ಕೊಬಿಡುತ್ತೆ ಅವ್ನು ಮಾಡಿದ್ದು. ಅದಕ್ಕೋಸ್ಕರ ನಾನು ಇವ್ರಿಗೆ ಸರೆಂಡರ್ ಆಗಿ ಅಲ್ಲಿ ಚೇಂಜ್ ಆಗ್ತೀನಿ. ಆಮೇಲೆ ಅವರು ಕೊನೆಗೆ ಸಮಾಧಿ ಆಗೋ ತನಕ ಜೊತೆಗಿರ್ತೀನಿ. ಆ ಪಾತ್ರ ಮಾಡಿದ್ದೆ ಇದರಲ್ಲಿ, ರಾಘವೇಂದ್ರ ವೈಭವ. ತುಂಬ ಒಳ್ಳೆಯ ಹೆಸರು ಕೊಡ್ತು. ನಂತರ ನನಗೆ ಭಾಳ ತೃಪ್ತಿ ಕೊಟ್ಟಿದ್ದ ಪಾತ್ರ ಅದು, ವಿಲನ್ ಪಾತ್ರ. ಡೈರೆಕ್ಟಾಗಿ ಜನಗಳಿಗೆ ನಿಮ್ಮನ್ನು ಬೈತಾರಲ್ಲ, ಅವಾಗ ನಿಮ್ಗೆ ಅರ್ಥ ಆಗ ಪಾತ್ರ ಚೆನ್ನಾಗಿ ಬಂದಿದೆ ಅಂತ. ಏನು ರೀ ಯಾರು ಹಿಂಗೆ ಮಾಡಿದ್ರೆ ನೀವು ಅಂತಾರೆ. ಈಗ ಸವಾಲಾಗ್ಬೋದು, ಇನ್ನೊಂದು ಪಿಕ್ಚರ್ ಆಗ್ಬೋದು, ಸಂಪತ್ತಿಗೆ ಸವಾಲು, ಬಜ್ಜು ಮನೆಗೆ ಬೈಯೋರಲ್ಲ ಹುಡ್ಕೊಂಡೋಗಿ, ನಿಮ್ಗೆ ಅವಾಗ ಅರ್ಥ ಆಗೋದು ಚೆನ್ನಾಗಿ ಮಾಡೋ ಒಂದು ಪಾತ್ರ ಅಂತ. ಹೀರೋಗೆ ಎಷ್ಟು ಪ್ರಾಮಿನೆನ್ಸ್ ಇರುತ್ತೋ ವಿಲನ್ಗೂ ಅಷ್ಟೇ ಪ್ರಾಮಿನೆನ್ಸ್ ಇರುತ್ತೆ. ಆಗಲೇ ಇದು ಪಿಕ್ಚರ್ ಕ್ಲಿಕ್ ಆಗೋದು, ಅದು ಸೀರಿಯಲ್ ಕ್ಲಿಕ್ ಆಗೋದು. ಭಾಳ ನಾನೊಂದು ಫರ್ಮಲ್ಲಿ ವರ್ಕ್ ಮಾಡ್ತಿದ್ದೆ, ವಿನಾಯಕ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಸಲ್ಲಿ ಮ್ಯಾನೇಜರ್ ಆಗಿದ್ದೆ. ಅಲ್ಲಿ ಹೆಂಗೆ ಅಂದರೆ ನಿಮಗೆ ಬೆಳಗ್ಗೆ 9 ಗಂಟೆಗೆ ಹೋದರೆ 7:15 ಆಫೀಸ್ ಕ್ಲೋಸ್ ಆಗ್ತಿತ್ತು. ನನಗೆ ಏನು ಬೇಕಾದ್ರೂ ಸಿಗೋದು. ನೀವು ಯಾವುದೋ ಒಂದು ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರು ಅವ್ರು ಯಾರಕ್ಕೆ ಅಂತ ಕೇಳ್ತಿರಲ್ಲ ಹೋಟ್ಲು ನಮ್ಮ ಬಾಸು. ಆದರೆ ರಜಾಗೆ ಸಿಗ್ತಿರಲ್ಲ. ಸಂಡೇ ಒಂದು 3 ಅವರ್ಸ್ ಕೂತ್ಕೊಂಡು ಎಲ್ಲ ಮಾಡಿದ್ರೆ ಮಂಡೇ ನನಗೆ ಸ್ಮೂತಾಗಿ ಕೆಲಸ ಆಗುತ್ತೆ. ಬಾಸ್ ಊರಲ್ಲಿ ಇರ್ತಾನೆ ಇರಲಿಲ್ಲ, ಬರೋರು ಫೋನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋರು, ಆಮೇಲೆ ಅಲ್ಲಿಂದ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಬ ಇಲ್ಲಿ ಕೊಡೋದು. ಜಾಸ್ತಿ ವೈಟ್ ಆ್ಯಂಡ್ ಬ್ಲ್ಯಾಕ್ ರಿಯಲ್ ಎಸ್ಟೇಟ್ ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲದಿರೋದೇನಿಲ್ಲ. ಆ ಟೈಮಲ್ಲಿ ಏನಾಯಿತು, ಒಂದು ಫೈನ್ ಸಂಡೇ ಈಗ ಮಧ್ಯಾಹ್ನ ತನಕ ಆಫೀಸಲ್ಲಿದ್ದು ಬಂದಿದ್ದೀನಿ. ಯಾರೋ ಫ್ರೆಂಡ್ ಬಂದ, ಒಂದು ಸದ್ಯ ಸಿಕ್ಕಿದ್ದು ಒಳ್ಳೇದಾಯ್ತು ಕಣೋ, ನಿನ್ನೆ ಹುಡ್ಕೊಂಬಂದೆ, ನಾಳೆ ಒಂದು ಶೂಟಿಂಗ್ ಇದೆ ಬರಬೇಕು. ಇಲ್ಲಪ್ಪ ಆಗಲ್ಲ, ರಜಾ ಸಿಕ್ಕಲ್ಲ ನನಗೆ ಅಂತ. ಇಲ್ಲ ಬರಲೇಬೇಕು, ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲ ಕಣೋ. ಆಮೇಲೇನೋ ಬಾಸಿಗೆ ಫೋನ್ ಮಾಡಿ ಇನ್ಯಾರನ್ನೋ ಅರೇಂಜ್ ಮಾಡಿಸಿ ಬೆಳಿಗ್ಗೆ ನನ್ನ ವೈಫನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಸರ್, ಆಗಲ್ಲ ಅಂತ ಹೇಳ್ಬಿಟ್ಟು ಹೋದೆ. ಮಧ್ಯಾಹ್ನ ಬಂದ್ಬಿಟ್ಟು ಸಾಯಂಕಾಲ ತನಕ ಶೂಟಿಂಗ್ ಆಯಿತು, ಅವತ್ತು ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಂತು. ಕಡೆಗೆ ನಮ್ಮ ಬಾಸ್ ಮನೆ ಇದೆ ಅಂದರೆ ಹಿಂದಿನ ರೋಡಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಗೊತ್ತಾಗ್ಬಿಡ್ತು ನಮ್ಮ ಬಾಸ್ಗೆ, ಕರೆದ್ರು, ಶೂಟಿಂಗ್ ಸಿಕ್ಕರೆ ಹೋಗು, ಹಿಂಗೆಲ್ಲ ಮಾಡಬೇಡ ಅಂದರು. ದೆನ್ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ರಿಸೈನ್ ಮಾಡಿದೆ ನಾನು, ಅಷ್ಟು ಬ್ಯುಸಿ ಆಗ್ಬಿಟ್ಟೆ. ರಾಜ್ಕುಮಾರ್ ಕಿಡ್ನಾಪ್ ಆದ್ರಲ್ಲ, ಅಲ್ಲಿ ತನಕ ಒಂದು ದಿವಸಕ್ಕೆ 3-4 ಸೀರಿಯಲ್ ಶೂಟಿಂಗ್ ಯಾಕೆ ಮಾಡ್ತಾಯಿದ್ದೆ. ಕಿಡ್ನಾಪ್ ಆದರೂ 70 ದಿವಸ ಕೆಲಸ ಇಲ್ದಾಗ ಆಗ್ಬಿಡ್ತು ಕಂಟಿನ್ಯೂಸ್ ಆಗಿ. ಅಲ್ಲಿ ಹೊಡಿತು. ನಾನು ಒಬ್ಬನಿಗೆ ಅಂತಲ್ಲ, ತುಂಬ ಜನ ಕೊಡೋದು ಅದೊಂದು ದುರಂತ ಆಗಬಾರ್ದಿತ್ತು, ಆಗೋಯ್ತು. ಆಗಿದ್ದರಿಂದ ಅದು ಸಿನಿಮಾ ಒಂದು ರಂಗಕ್ಕೆ ತುಂಬಲಾರದಂಥ ನಷ್ಟ ಆಗಿದ್ದದು. ಕಲಾವಿದರು ಅವತ್ತು ದುಡ್ಡು ತಿನ್ನೋರು ಏನಾಗಬೇಕು. ಈಗ ನಮಗೇನೋ ಬೇರೆ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಏನೋ ಮಾಡ್ಕೊಂಡಿರ್ತೀವಿ, ಬೇರೆಯವ್ರಿಗೆ ಭಾಳ ಕಷ್ಟ ಆಗ್ಬಿಡ್ತು ಅವಾಗ. ಈಗ ಈ ಕರೋನಾ ಬಂದಾಗ ನಿಮ್ಗೆ ಅನುಭವ ಆಗಿರುತ್ತೆ, ಏನು ಕೆಲಸ ಮಾಡೋಂಗಿಲ್ಲ, ಮನೆಯಿಂದ ಆಚೆ ಹೋಗೋಂಗಿಲ್ಲ. ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ನಿಮಗೆ? ಒಂಚೂರು ಫುಡ್ ಕೊಡ್ಬೋದು, ಬಾಡಿಗೆ ಯಾರು ಕಟ್ತಾರೆ, ಮಕ್ಕಳು ಸ್ಕೂಲ್ ಫೀಸ್ ಯಾರು ಕಟ್ತಾರೆ? ಈ ಒಂದು ಅನುಭವ ಇದೆಯಲ್ಲ, ಅದು ಆವಾಗ ನಮ್ಗೆ 60 ದಿವಸ ಆಗಿತ್ತು, 60-70 ದಿವಸ ಅನುಭವಿಸ್ಬಿಟ್ವಿ. ಕಡೆ ವಿಧಿ ಇಲ್ಲದೆ ಗಲಾಟೆ ಮಾಡೇ ಮಾಡ್ತೀವಿ ಶೂಟಿಂಗು ಅಂತ ಹೊರಟಾಗ ಅಲ್ಲಿಂದ ರಾಜ್ಕುಮಾರ್ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿದ್ರು. ನೀವೆಲ್ಲ ಶೂಟಿಂಗ್ ಮಾಡೋದು ನನಗೆ ಗೊತ್ತೇ ಇಲ್ಲ, ದಯವಿಟ್ಟು ಮಾಡಿ, ಈಗ ಹಂಗೆ ಮಾಡಬೇಡಿ ನೀವು ಅಂತ. ಅಲ್ಲಿಂದ ಶೂಟಿಂಗ್ ಶುರುವಾಯಿತು. ಆಮೇಲೆ ಸ್ವಲ್ಪ ಅದು ಟೈಮ್ ತೊಗೊಂತು ನಾರ್ಮಲ್ ಬರೋದಕ್ಕೆ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಹೊಡೆತ ಬಿದ್ದಿದ್ದು, ಮೇಜರ್ ಹೊಡೆತ ಅಲ್ಲೇ. ಆಮೇಲೆ ರಿಕವರ್ ಆಯಿತು. ಈಗ ಸ್ಲೋವಾಗಿ ಆವಾಗಲೇ 2 ಇಂಡಸ್ಟ್ರಿ ಬೇರೆ ಆಗೋಯ್ತು. ಚಲನಚಿತ್ರ ರಂಗ ಏನಿದೆಯಲ್ಲ ಅದ್ರ ಒಕ್ಕೂಟನೇ ಬೇರೆ ಆಯಿತು, ಕಿರುತೆರೆದೇ ಒಂದು ಬೇರೆ ಆಗೋಯ್ತು. ಭಾಳ ಪವರ್ಫುಲ್ಲಾಗಿ ಬೆಳೆದಿದ್ದು ಆ ಇನ್ಸಿಡೆಂಟಿಂದ. ಶೂಟಿಂಗ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ನಾವೆಲ್ಲೋ ಶೂಟಿಂಗ್ ಹೋಗಿದ್ವಿ ಯಾವುದೋ ಊರಿಗೆ, ಅಲ್ಲೋದ ಯಾವನೋ ಬಂದ ಕುಡಿದು ಬಂದ್ಬಿಟ್ಟವನೆ, ರಾಜ್ಕುಮಾರ್ ಕಾಡಲ್ಲಿದ್ದ ನೀನು ಇಲ್ಲಿ ಶೂಟಿಂಗ್ ಮಾಡ್ತೀಯ ಅಂತ. ನಾನು ಆಯ್ಪನ್ ಕರೆದೆ, ಬಾಪ ಆಯಿತು, ರಾಜ್ಕುಮಾರ್ ಅವರು ಕಾಡಲ್ಲಿರೋ ನಮಗೂ ಭಾಳ ದುಃಖ ಇದೆ, ಖಂಡಿತ ಆಗಬಾರ್ದು, ಆಗಿದೆ. ಈಗ ಒಂದು 40 ಜನ ಕುಟುಂಬ ಈ ಸೀರಿಯಲ್ ನಂಬ್ಕೊಂಡು ಬದುಕ್ತಾಯಿದೆ. ಈ 40 ಜನ ನೀನು ಸಾಕ್ತೀಯಪ್ಪ, ಅವ್ರು ಬರೋ ತನಕ ನಾವೆಲ್ಲ ಶೂಟಿಂಗ್ ಮಾಡೋದು ಬೇಡ. ಇಲ್ಲ ಅವ್ರು ಬದುಕಕ್ಕೆ ಏನು ಮಾಡ್ಬೇಕು ಹೇಳು?
ಅವನು ಉತ್ತರ ಕೊಡ್ತಾ ಇಲ್ಲ. ಇದು ಲೈಫ್ ಕ್ವಶನ್. ಇದು ರಾಜ್ಕುಮಾರ್ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ ನಮಗೆಲ್ಲರಿಗೂ. ಅವರಂತ ಬಟ್ ಆಗಬಾರ್ದಿತ್ತು, ಆಗೋಗಿದೆ. ಬಟ್ ಎಷ್ಟು ದಿವಸ ನೀವು ಕೆಲಸ ಮಾಡದೆ ಕೂತ್ಕೋತೀರಾ? ನಾನು ದುಡಿದು ತಿನ್ನಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು. ಆ ಥರ ಆಗಿ ಆಮೇಲೆ ಇಡೀ ಒಂದು ಕಿರುತೆರೆದ ಒಂದು ದೊಡ್ಡ ಅಸೋಸಿಯೇಷನ್ ಆಗಿ ಬೆಳೆದು ಆ ಇನ್ಸಿಡೆಂಟಿಂದ ಸ್ಟ್ರಾಂಗ್ ಆಗಿತ್ತು. ಇದು ನಾನು ಪ್ರತ್ಯಕ್ಷ ಸಾಕ್ಷಿ. ಬಿ ಸುರೇಶ, ನಾನು ಎಲ್ಲ ಇದ್ವಿ ಇದರಲ್ಲಿ. ಆಮೇಲೆ ಅವರು ಒಂದು ಯೂನಿಯನ್ ಮಾಡಿಕೊಂಡ್ರು. ಯಾರ್ದೇ ಶೂಟಿಂಗ್ ಇದೆ, ಬೇರೆ ಶೂಟಿಂಗ್ ಇಲ್ದಿರೋರೆಲ್ಲ ಫೋನಲ್ಲಿ ಮಾತಾಡೋದು, ಪೊಲೀಸರಿಗೆ ಪ್ರೊಟೆಕ್ಷನ್ ಕೊಡಿ ಅನ್ನೋದು, ಇವ್ರಿಗೇನೋ ತೊಂದರೆ ಆದರೆ ಇವ್ರು ಸಪೋರ್ಟ್ ನಿಂತ್ಕೊಳ್ಳೋದು, ಹೀಗೆಲ್ಲ ಮಾಡೋದ್ರಿಂದ ಏನೂ ಆಗದೆ ಸ್ಮೂತಾಗಿ ಕೆಲಸ ಶುರುವಾಯಿತು. ಕೆಲವು ಇರ್ತಾರಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಯಾಕೆ ಮಾಡೋಣ ನಿಮ್ಮ ಮುಖಕ್ಕೆ ಆಸಿಡ್ ಹಾಕ್ತೀವಿ ಅನ್ನೋದು, ಇವೆಲ್ಲ ಮಾಡಿದ್ರು. ನಾನೇ ಇದ್ದೀನಲ್ಲ. ನಾವು ಮೌನ ಮೆರವಣಿಗೆ ಅಂತ ಮಾಡೋರು ಫಿಲ್ಮ್ ಚೇಂಬರ್ ಅವರು, ಚಂದ್ರಶೇಖರ್ ಆವಾಗ ಅಧ್ಯಕ್ಷ. ಆ ಮೆರವಣಿಗೆಯಲ್ಲಿ ಹೋದ್ವಿ ಗವರ್ನರ್ ಹತ್ರ. ನಾನು ಒಂದಿಗೆ ಹೇಳ್ತೀನಿ, ಈಗ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಗಿದ್ದಾರೆ, ನಾವು ಸ್ಟ್ರೈಕ್ ಮಾಡಿ ಕೂತ್ಕೊಂಡ್ಬಿಟ್ರೆ ಅವ್ನು ಬಿಟ್ಬಿಡ್ತಾನೆ. ರಾಜ್ಕುಮಾರ್ನ ಬಿಡಿಸ್ಕೊಂಬರೋಕ್ಕೆ ಏನು ಪ್ರಯತ್ನ ಮಾಡಬೇಕು. ಹಂಗನ್ಬಿಟ್ಟು ಕೆಲಸ ಮಾಡಿದ ಮೇಲೆ ಕೂತ್ಕೊಳ್ಳೋದು ಏನಾದ್ರು ಲಾಭ ಇದೆಯಾ? ಇದನ್ನು ನಾನು ಕೇಳಿದಾಗ ನನ್ನನ್ನೇ ಎಷ್ಟೋ ಜನ, ಈಗ ಒಂದು ಗಾದೆ ಇದೆ, ನಿಷ್ಠುರವಾದಿ ಲೋಕ ವಿರೋಧಿ ಅಂತ. ಈ ಥರ ಒಂದಷ್ಟು ಜನ ಕೆಟ್ಟವರಾದ್ವಿ. ಅವ್ರಿಗೆ ಕೆಟ್ಟವರಾಗಲಿಲ್ಲ, ಭಾಳ ಜನಕ್ಕೆ ದೊಡ್ಡವ್ರಿಗೆಲ್ಲ ಕೆಟ್ಟವರಾದ್ವಿ. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಜೀವನದಲ್ಲಿ ಅನುಭವಿಸ್ಬೇಕು. ನನ್ನ ಸ್ವಂತ ಫ್ಯಾಮಿಲಿ ಬಗ್ಗೆ, ನಾನು ಶಿವಾನಂದ ಅವ್ರ ಮಗ. ನಮ್ಮ ತಾಯಿ ಹೆಸರು ಮೇನ್ಕಮ್ಮ. ನಾವು 4 ಜನ ಮಕ್ಕಳು: ಸುಂದರಶ್ರೀ, ನಟರಾಜ್, ಮಧುಶ್ರೀ, ಬಸವರಾಜ್. ಸೊ ನನ್ನ ಒಂದು ಚೈಲ್ಡ್ಹುಡ್ ಈ ಥರ ಶುರುವಾಯಿತು. ಇನ್ನೂ ನಡೀತಾ ಇದೆ. ಇನ್ನು ಮುಂದೆನೂ ನನಗೊಂದು ಆಸೆ ಏನು ಅಂದರೆ ರಿವೈವ್ ಮಾಡಬೇಕು ನಮ್ಮ ಗುಬ್ಬಿ ಕಂಪ್ನಿನ ಹೆಂಗಾರು ಮಾಡಿ ಅಂತ. ನೋಡೋಣ, ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅವನಿಚ್ಛೆ ಆಗ್ಬೋದು. ನನಗೆ ನನ್ನ ಮಗಳೊಬ್ಬಳಿದ್ದಾಳೆ. ಸಾಂಗ್ ಕೇಳಿರ್ಬೋದು ನೀವು, ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ. ಅದನ್ನು ಅವಳು 10ನೇ ವಯಸ್ಸಲ್ಲಿ ಹಾಡಿದ್ಲು. ಹಾಡಿದ್ಮೇಲೆ ಇನ್ನೂ ಚಿಕ್ಕವಳಿದ್ದಾಗ ತುಂಬ ಫೇಮಸ್ ಆಗ್ಬಿಡ್ತು ಸಾಂಗು. ದೊಡ್ಡ ಸಿಂಗರ್ಗಳೆಲ್ಲ ಅವಳು ಬದುಕಿ ಎಲ್ಲ ಅವಳು ಸತ್ತೋಗಿದ್ದಾಳೆ ಅಂತ ಪ್ರಚಾರ ಮಾಡಿಬಿಟ್ರು ಎಲ್ಲ ಕಡೆ. ಅವಕಾಶ ಸಿಗದೇ ಇರಲಿ ಅಂತ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒನ್ ಫೈನ್ ಡೇ ಒಬ್ಬ ನರೇಂದ್ರ ಶರ್ಮಾ ಅಂತ ದಪ್ಪಗಿದ್ದಾರೆ, ಅವರು ಭವಿಷ್ಯ ಜ್ಯೋತಿಷ ಹೇಳೋನು. ಜಿ ಕನ್ನಡಲ್ಲಿ ಹೇಳ್ತಾ ಈ ಸಾಂಗ್ ಹಾಕ್ಬಿಟ್ಟು, ನೋಡಿ ಎಷ್ಟು ಮುದ್ದಾಗಿ ಆಡಿದೆ ಆ ಮಗು ಇಲ್ಲ ಅದ್ರ ಆತ್ಮಕ್ಕೆ ಶಾಂತಿ ಕೊರೋಣ ಅಂದ್ಬಿಟ್ಟ. ಸರಿ, ನಾನೇನು ಮಾಡಿದೆ, ನಾನಿಲ್ಲ ಅವ್ರು, ನನ್ನ ವೈಫ್ ಫೋನ್ ಮಾಡಿ ಹೇಳಿದ್ಲು, ಆ ಬ್ರಹ್ಮಾಂಡ ಗುರೂಜಿ ಆಯಪ್ಪ ಫೋನ್ ಮಾಡಿ, ಏನು ರೀ ಹಿಂಗಂತ ಅದನ್ನು ನೋಡ್ರಿ ಹಿಂಗಂತ. ಸರ್ ನಾನೇನು ಮಾಡಿದೆ, ಉಮೇಶ್ ಬಣ್ಕಾರ್ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ, ಅವ್ರಿಗೆ ಫೋನ್ ಮಾಡಿದೆ. ಸೊ ಏನು ಸರ್ ಈಗ ನನ್ನ ಮಗಳು ಹಾಡಿರೋದು ನಿಮ್ಗೆ ಗೊತ್ತಿದೆ, ಹೇಳಿದ್ದೀನಿ ನೋಡಿ ಹೇಳ್ತಾವನು ಅವನು. ಅವ್ರೇನು ಮಾಡಿದ್ರು, ಒಂದು 2 ನಿಮಿಷ ತಡೆಯೋ ಅಂದರು. ಇದು ಸುವರ್ಣ 24/7 ಅಲ್ಲಿಗೆ ಫೋನ್ ಮಾಡಿ, ವೀರೇಶ್ ಅಂತಿದ್ದಾರಲ್ಲ ಅಲ್ಲಿದ್ದರು, ಈಗಲೂ ಇರಬೇಕನ್ನಲ್ಲೇ, ಅವ್ರೇನು ಮಾಡಿದ್ರು, ಗೌತಮಿ ಜಲಾಯಿವ್ ಅಂತ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ನೆಕ್ಸ್ಟ್ ಡೇ ಲೈವ್ ಪ್ರೋಗ್ರಾಮ್, ಅರ್ಧ ಗಂಟೆ ಅಂತ ತೊಗೊಂಡೋಗಿದ್ದು. ನನ್ನ ವೈಫು ಮಗಳು ಕೂತ್ಕೊಂಡ್ರು, ನನಗೆ ಆ ಇಂಟರ್ವ್ಯೂಲಿ ಕೂತ್ಕೊಳ್ಳಿಲ್ಲ. ನಾವು ಟಿ ವಿಲಿ ಭಾಳ ಸತಿ ಬಂದಿದ್ದೀನಿ, ನನಗೆ ಬೇಡ, ಅವ್ರ ಪಾಪ ಅವಳು ಬೇಕು, ಪಬ್ಲಿಸಿಟಿ ಬೇಕಾ ಮಗುಗೆ ಅಂತ. ಅಲ್ಲಿ ಮಾತಾಡೋಲ್ಲ. ಅದು ಅರ್ಧ ಗಂಟೆ ಅಂತ ಕೊಟ್ಟಿದ್ದು, 2.5 hours. ಜರ್ಮನಿ, ಅಮೇರಿಕಾ, ಎಲ್ಲೆಲ್ಲಿಂದನೋ ಫೋನು, ಇಂಡಿಯನ್ಸು. ಇಲ್ಲ ನಾವು ಕೇಳಿದ್ದೀವಿ ಸಾಂಗು, ಈ ಥರ ಹೇಳಿರೋದು ನಿಜ, ಮಗು ಇಲ್ಲ ಅಂತಿದ್ರು. ಆಮೇಲೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ಫೋನ್ ಮಾಡಿದ್ರು. ಆಮೇಲೆ 2 ಸಿನಿಮಾಗೆ ಹಾಡಿದ್ಲು, 2 ಸೀರಿಯಲ್ಗೆ ಹಾಡಿದ್ಲು. ಆಮೇಲೆ ಅವಳಿಗೆ ಅಬ್ರಾಡು ಇದು ಸೀಟ್ ಸಿಕ್ತು. ಇಲ್ಲಿ ಇಂಜಿನಿಯರಿಂಗ್ ಮಾಡಿದ್ಲು, MSL ಮಾಡಿದ್ಲು. ಅಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ ಈಗ. ಸೊ ಶಿ ಈಸ್ ಹ್ಯಾಪಿ. ಬಟ್ ಅವಳಿಗೊಂದು ಆ ಇನ್ಷಿಯಲಲ್ಲಿ ಏನು ಸಿಗಬೇಕಿತ್ತು, ಆ ಬ್ರೇಕ್ ಸಿಗದೆ ಇರೋದಕ್ಕೆ ಅವಕಾಶ ತಪ್ಪಿಸಿದ್ರು ಎಲ್ಲ ಸೇರಿ. ಎಲ್ಲ ಕಡೆ ಇದೆ ಡಾಗ್ ಈಟ್ ಡಾಗ್ ಬಿಸ್ನೆಸ್. ಇದು ಏನೂ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಮ್ಮ ಕಲಾವಿದರಲ್ಲೂ ಇರುತ್ತೆ, ಆಮೇಲೆ ನಾಟಕದಲ್ಲೂ ಇರುತ್ತೆ, ಎಲ್ಲ ಕಡೆ. ಆದರೆ ನಮ್ಮ ಸ್ಥಿತಪ್ರಜ್ಞತೆ ಇಟ್ಕೊಂಡು ನಮ್ಮ ಹುಷಾರಲ್ಲಿ ನಾವಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ಆಮೇಲೆ ಇದಿದೆಯಲ್ಲ, ಅದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದು ನನ್ನ ಅನುಭವಕ್ಕೆ ಬಂದಿದೆ. ಈಗ ಹೇಳಿದ್ನಲ್ಲ, ಎಲ್ಲ ಒಂದು ಕಡೆ ಕೆಲಸ ಮಾಡ್ತಿದ್ದೆ ಮ್ಯಾನೇಜರಾಗಿ, ನನಗೇನೂ ಕಮ್ಮಿ ಇರಲಿಲ್ಲ. ವಿಧಿ ಇಲ್ಲ, ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟೆ. ಸೀರಿಯಲ್ ಶೂಟಿಂಗ್ ಒಂದೊಂದು ದಿವಸಕ್ಕೆ 3-4 ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ದೆ. ಎಲ್ಲ ಬಿಟ್ಟು ಬಂದುಬಿಟ್ಟೆ, ಬೇಡ ಅಂತ. ಸೊ ಇಲ್ಲೇ ನೀನು ಇರಬೇಕು ಅಂತ ಅವ್ನು ಬಂದಿದ್ದಾನೆ, ಬಂದೆ ವಾಪಸ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.